ಮಾಡೋದಲ್ಲ, ಆ ಮಕ್ಕಳನ್ನೇ ಸಮಾಜಕ್ಕೆ ಒಂದು ಆಸ್ತಿ ಮಾಡಬೇಕು ಅಂತೇಳಿ ಈ ಜಗತ್ತಲ್ಲಿ ಸರ್ವಾಂಗ ನಿಟ್ಟಿನಲ್ಲೂ ಕೂಡ ಮಹತ್ ಕ್ರಾಂತಿ ಆಗ್ಬೇಕಾದ್ರೆ ಅದು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ನೈತಿಕವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಒಂದು ಸುಧಾರಣೆ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬಸವಣ್ಣವರು ಫಸ್ಟ್ ಯೋಚನೆ ಮಾಡಿದ್ದು ನೀವು ಮಾತಾಡು ಅಂತೇಳಿ. ಮಾತಾಡ್ಬೇಕಲ್ವಾ? ಮಾತಾಡದೇ ಇದ್ರೆ ಒಳ್ಳೆದೇ ಗೊತ್ತಾಗುತ್ತೆ. ಫೌಂಡೇಶನ್, ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ, ಲಯನ್ಸ್ ಕ್ಲಬ್ ಚಿಕ್ಕಮಗಳೂರು ಇವರುಗಳ ಸಹಯೋಗದಲ್ಲಿ ಆಷಾಢ ಶ್ರಾವಣ ಮಾಸದ ಪ್ರವಚನ ಮಾಲಿಕೆ ಕಾರ್ಯಕ್ರಮವು ಇಂದು ಗಾಳಿಹಳ್ಳಿ ಗ್ರಾಮದಲ್ಲಿ ಮನೆ ಮನದೆಡೆಗೆ ಶುದ್ಧ ನುಡಿ ನಡೆಯಡೆಗೆ ಎಂಬಂತೆ ನಿಮ್ಮ ಎಲ್ಲರ ಸಹಯೋಗದಲ್ಲಿ ಈ ಕಾರ್ಯಕ್ರಮ ಜರುಗಲಿದೆ. ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನಡೆಸಲು ಬರಲಿದ್ದಾರೆ ರತ್ನಕುಮಾರ್ ಅವರು. ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಕುಮಾರ್ ಚಂದನ್ ಗಾಯಕ. ಸಿದ್ದಯ್ಯ ಸ್ವಾಮಿ ಬಂದರು ನಮ್ಮೂರಿಗೆ, ಕಂದಾಯ ಹೊತ್ತು ತಂದರು, ಹರಿ ಕಂದಾಯ ತಂದರು. ಸಿದ್ದಯ್ಯ ಸ್ವಾಮಿ ಬಂದರು ನಮ್ಮೂರಿಗೆ, ಕಂದಾಯ ಹೊತ್ತು ತಂದರು, ಹರಿ ಕಂದಾಯ ತಂದರು. ಎಡಗಡೆಗೆ ರಾಜಪಾದಿ, ಬಲಗಡೆಗೆ ಚನ್ನಪಾದಿ, ಬರುವ ಚಂದ ನೋಡಿರೋ, ಕಂದಾಯವು ಬಲಾಡ ಅಂದ ನೋಡಿರೋ. ಮುಂದಿನ ಕಾರ್ಯಕ್ರಮ ಸ್ವಾಗತವನ್ನು ಈ ಊರಿನ ಗ್ರಾಮಸ್ಥರಾದಂತಹ ರತ್ನಕುಮಾರ್ ಇವರು ನೆರವೇರಿಸಲಿದ್ದಾರೆ. ನಮ್ಮ ಗಾಳಿಹಳ್ಳಿ ಗ್ರಾಮದಲ್ಲಿ ಈ ದಿವಸ ಶ್ರಾವಣ ಸಂಜೆ ಅನ್ನೋ ಕಾರ್ಯಕ್ರಮನ ನಮ್ಮ ಐಶ್ವರಿ ಫೌಂಡೇಶನ್ ಹಾಗೂ ಲಯನ್ಸ್ ಸಂಸ್ಥೆ ವತಿಯಿಂದ ಹಮ್ಮಿಕೊಂಡಿದ್ದಾರೆ. ಅದೇ ರೀತಿ ನಮ್ಮ ಗ್ರಾಮಸ್ಥರ ಎಲ್ಲ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಅದೇ ರೀತಿ ಇವತ್ತ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಚಟ್ಟಳ್ಳಿ ಮಹೇಶ್ ಅಣ್ಣವರು ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಒಂದೆರಡು ಹಿತನುಡಿಯನ್ನ ನುಡಿದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ, ನಮ್ಮ ಗಾಳಿಹಳ್ಳಿ ಗ್ರಾಮಸ್ಥರ ಪರವಾಗಿ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಮತ್ತು ನಮ್ಮ ನಿರಂಜನ್ ಅವರು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು, ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಮತ್ತು ನಮ್ಮ ಭದ್ರಕಾಳಿ ಬನದ ಟ್ರಸ್ಟಿಗಳಾದಂತಹ ಸಿದ್ದರಾಜ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಹಾಗೂ ನಮ್ಮ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಚೆನ್ನೇಗೌಡರು ಸಹ ವೇದಿಕೆ ಮೇಲಿದ್ದಾರೆ. ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಮತ್ತು ಲಯನ್ಸ್ ಅಧ್ಯಕ್ಷರು ನಾರಾಯಣ ಸ್ವಾಮಿ ಅವರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಮತ್ತು ಪ್ರಭುಂಗ ಶಾಸ್ತ್ರಿಗಳು, ಅವರು ನಮ್ಮ ಹಳೆ ಪರಿಚಿತರು, ನಮ್ಮೂರಿಗೆ ಬಹಳ ಕಾಲದಿಂದ ಬಂದಿದ್ದಾರೆ. ಅವರು ಸಹ ಇವತ್ತು ಬಂದಿದ್ದಾರೆ. ಅವ್ರಿಗೂ ಸಹ ನಾವು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಮತ್ತು ನಾಗರಾಜರಾವ್ ಅವರು ಕಳಸಾಪುರದ ಕಾಲೇಜಿನ ಪ್ರಿನ್ಸಿಪಾಲ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಸಹ ನಾವು ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿ ನಮ್ಮೂರಿನವರಾದ ಶಿವು ಇದ್ದಾರೆ. ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಮತ್ತು ನಮ್ಮ ನೆಚ್ಚಿನ ಶಾಸಕರಾದ ಮಗನಾದ ರೋಹನ್ ಅವರಿದ್ದಾರೆ. ಅವ್ರಿಗೂ ಸಹ ನಮ್ಮ ಎಲ್ಲರ ಪರವಾಗಿ, ನಮ್ಮ ಊರ ಪರವಾಗಿ ಸ್ವಾಗತವನ್ನು ಕೊಡ್ತೇವೆ. ಮತ್ತು ನಮ್ಮ ಈ ಚಂದನ್ ಅವರು, ನಿಮಗೆ ಎಲ್ಲ ಒಂದು ಹಾಡನ್ನು ಉಣಿಸುವಂತಹ ಚಂದನ್ ಅವರು ಸಹ ವೇದಿಕೆ ಮೇಲಿದ್ದಾರೆ. ಅವರು ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇವೆ. ಮತ್ತು ವಿನೂತರು, ನಮ್ಮ ಪುಷ್ಪಗಿರಿ ಸಂಘದವರಿಗೆ ಎಲ್ಲರಿಗೂ ಪರಿಚಿತರು, ಮೂರ್ಗೂ ಬಹಳ ಹತ್ತಿರ ಪರಿಚಿತರು. ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇವೆ. ಅದೇ ರೀತಿ ನಮಗೆ ಈ ಬಂದಿರತಕ್ಕಂಥ ಎಲ್ಲ ಬೇರೆ ಊರಿಂದ ಬಂದಿದ್ದೀರಾ, ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ರಾಜು ಅವರಿದ್ದಾರೆ. ಅವ್ರಿಗೂ ಸಹ ನಾವು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇವೆ. ಮತ್ತು ನಮ್ಮ ಗುಂಡಣ್ಣರು, ಅವರು ವೇದಿಕೆ ಮೇಲೆ ಬಂದಿದ್ದಾರೆ, ಅವ್ರು ಬರ್ತಾ ಇಲ್ಲ. ಅವ್ರಿಗೂ ಸಹ ಅವರು ತಂದೆ ಹೋದ ತರ್ತೀನಿ ಅಂತ ಬಂದಿಲ್ಲ. ಅವ್ರಿಗೂ ಸಹ ನಾವು ಸ್ವಾಗತವನ್ನು ಕೊಡ್ತೇವೆ. ಅದೇ ರೀತಿ ನಮಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಊರಿನ ಗ್ರಾಮಸ್ಥರು ಹಾಗೂ ನಮ್ಮೂರಿನ ಎಲ್ಲ ನಮ್ಮ ಹಿರಿಯರು, ಮಹಿಳೆಯರು ಮತ್ತು ಮಕ್ಕಳು ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ನಮ್ಮ ಎಲ್ಲ ಊರಿನ ಗ್ರಾಮಸ್ಥರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಮುಂದಿನ ಕಾರ್ಯಕ್ರಮ ಉದ್ಘಾಟನೆ ರೋಹನ್ ಅವರು ಪ್ರಾಸ್ತಾವಿಕ ನುಡಿಯಿಂದ ನುಡಿತಾರೆ.
ಸ್ವಾಗತ ಭಾಷಣವನ್ನ ನೆರವೇರಿಸಿಕೊಟ್ಟಂತಹ ರತ್ನಕುಮಾರ್ ರವರಿಗೆ ನಿಮ್ಮೆಲ್ಲರ ತುಂಬು ಹೃದಯದ ಗಟ್ಟಿ ಚಪ್ಪಾಳೆ ಮೂಲಕ ಒಂದು ಧನ್ಯವಾದಗಳನ್ನ ಹೇಳೋಣ. ಈ ಕಾರ್ಯಕ್ರಮ ಮುಂದುವರೆದಂತೆ ಪ್ರಾಸ್ತಾವಿಕ ನುಡಿಯನ್ನ ಐಸಿರಿ ಫೌಂಡೇಶನ್ ಅಧ್ಯಕ್ಷರಾದಂತಹ ರೋಷನ್ ಅವರು ಕಾರ್ಯಕ್ರಮ ರೋಹನ್ ಭಾರ್ಗವಪುರಿ ಇವರು ಸಹ ನೆರವೇರಿಸಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೀನಿ. ಮೊದಲಿಗೆ ಮನಸ್ಸಿನಲ್ಲಿ ತಾಯಿ ಭಾರತಿ, ತಾಯಿ ಭುವನೇಶ್ವರಿ ಹಾಗೂ ಈ ಗ್ರಾಮದ ಆರಾಧ್ಯ ದೈವರಾದಂತಹ ರಂಗನಾಥ ಸ್ವಾಮಿ ಹಾಗೂ ಹಣ್ಣಿನಟ್ಕೆಯ ಭದ್ರಕಾಳಿ ಬನದ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಹಾಗೂ ಹತ್ತಿರದ ನನ್ನ ಆರಾಧ್ಯ ದೈವರಾದಂತಹ ಪುಷ್ಪಗಿರಿ ಮಲ್ಲಿಕಾರ್ಜುನ ಸ್ವಾಮಿಯನ್ನ ಮನಸ್ಸಿನಲ್ಲಿ ನೆನೆಯುತ್ತಾ ವೇದಿಕೆ ಮೇಲೆ ಉಪಸ್ಥಿತರಿರುವ ಅಷ್ಟು ಗಣ್ಯಮಾನ್ಯರು, ಹಿರಿಯರು ಎಲ್ಲರಿಗೂ ನನ್ನ ನಮಸ್ಕಾರಗಳು. ಶ್ರಾವಣ ಸಂಜೆಗೆ ವೀಕ್ಷಕರಾಗಿ ಈ ಕಾರ್ಯಕ್ರಮವನ್ನ ಸಾಕ್ಷಿಸಲು ಬಂದಿರುವಂತಹ ಗಾಳಿಹಳ್ಳಿ, ಹಣ್ಣಿನಟ್ಕೆ, ಕಳಸಾಪುರ, ದೇವಗೊಂಡನಹಳ್ಳಿ ಈ ಸುತ್ತಮುತ್ತಲ ಎಲ್ಲಾ ಗ್ರಾಮದ ಹಾಗೂ ಗ್ರಾಮಸ್ಥರಾದಂತಹ ಹಿರಿಯರು, ಅಕ್ಕ ತಂಗಿಯರು, ಅಣ್ಣ ತಮ್ಮರು, ಮಕ್ಕಳು ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಬಂಧುಗಳೇ, ಸಮಯ ಕಡಿಮೆ ಇರೋದ್ರಿಂದ ಪ್ರಾಸ್ತಾವಿಕ ನುಡಿಯನ್ನ ಸ್ವಲ್ಪ ಮಾತಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಈ ಹಿರಿಯರೆಲ್ಲ ಇದ್ದಾರೆ, ಅವರೆಲ್ಲರ ಮಾತನ್ನ ಕೇಳಬೇಕು. ಐಸಿರಿ ಫೌಂಡೇಶನ್, ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ, ಲಯನ್ಸ್ ಕ್ಲಬ್ ಚಿಕ್ಕಮಗಳೂರು ಇವರ ಸಹಯೋಗದಲ್ಲಿ ಸಾಹಿತಿಗಳಾದಂತಹ ಚಟ್ನಳ್ಳಿ ಮಹೇಶ್ ಅಣ್ಣನವರ ಒಂದು ನೇತೃತ್ವದಲ್ಲಿ ಆಷಾಢ ಶ್ರಾವಣ ಮಾಸದ ಪ್ರವಚನ ಮಾಲಿಕೆ 2026 3ನೇ ವರ್ಷದ 10ನೇ ದಿನದ ಅಭಿಯಾನದಲ್ಲಿ ನಾವೆಲ್ಲರೂ ನಮ್ಮ ಗಾಳಿಹಳ್ಳಿಯಲ್ಲಿ ಈ ಕಾರ್ಯಕ್ರಮವನ್ನ ಸಾಕ್ಷಿಸೋಕಿದ್ದೇವೆ. ಜೋರಾದ ಅಭಿನಂದನೆಗಳು ಇಡೀ ತಂಡಕ್ಕೆ ಮತ್ತು ನಿಮ್ಮೆಲ್ಲರಿಗೂ. ಈ ವರ್ಷದ ಒಂದು ಶೀರ್ಷಿಕೆ ಏನಂದ್ರೆ ಮನದೆಡೆಗೆ ಶುದ್ಧ ನುಡಿಯ ನಡಿಗೆ. ಬಂಧುಗಳೇ, ಬೆಳಗ್ಗೆ ನಾವು ಮಾಧ್ಯಮ ಜಾಲತಾಣದಲ್ಲಿರ್ಲಿ, ಟಿವಿಲಿರ್ಲಿ, ಇನ್ನೊಂದು ಫೋನಲ್ಲಿರ್ಲಿ, ಬೆಳಗ್ಗೆ ಎದ್ದ ತಕ್ಷಣ ಸಮಾಜಕ್ಕೆ ವಿರೋಧವಾದ ಕೆಲವು ಮಾತುಗಳನ್ನ ಕೇಳ್ತೀವಿ. ಅಂದ್ರೆ ಕೊಲೆ, ಸುಲುಗೆ, ಇನ್ನೊಂದೇನೋ ಡಿವೋರ್ಸ್, ಇನ್ನೊಂದೇನೋ ಕ್ರಿಮಿನಲ್ ಆಕ್ಟಿವಿಟೀಸ್, ಈ ತರ ಚಟುವಟಿಕೆಗಳ ಬಗ್ಗೆ ಕೇಳ್ತಾ ಇರ್ತೀವಿ. ಆದ್ರೆ ಒಳ್ಳೆ ವಿಚಾರವನ್ನ, ನಮ್ಮ ತತ್ವಾದರ್ಶಗಳನ್ನ ಮುಂದಿನ ಪೀಳಿಗೆಗೆ ಒಂದು ಸಾಮಾಜಿಕವಾದ ದೃಷ್ಟಿಕೋನವನ್ನ ಇಟ್ಕೊಂಡು ಕೊಡ್ಬೇಕು ಅನ್ನೋ ಒಂದು ವಿಚಾರದ ಜೊತೆಗೆ ಮನದೆಡೆಗೆ ಅಂದ್ರೆ ನಮ್ಮ ಮನಗಳಿಗೆ ಶುದ್ಧ ನುಡಿಯ ನಡಿಗೆ ಅಂತ ಈ ಅಭಿಯಾನದ ಹೆಸರನ್ನ ಇಟ್ಟಿದ್ದೇವೆ. ಇನ್ನ ನೀವು ಈ ಸಂಸ್ಥೆಗಳ ವಿಚಾರಕ್ಕೆ ಬಂದ್ರೆ ಐಸಿರಿ ಫೌಂಡೇಶನ್ ಆಗಿರ್ಲಿ, ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ ಆಗಿರ್ಲಿ ಅಥವಾ ಲಯನ್ಸ್ ಕ್ಲಬ್ ಆಗಿರ್ಲಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಪರಿಸರ ಪರವಾಗಿ, ಸಾಂಸ್ಕೃತಿಕ ನೆಲೆಯಲ್ಲಿ ಕೆಲಸ ಮಾಡ್ತಿರುವಂತಹ ಅಂತಾರಾಷ್ಟ್ರೀಯ ಮಟ್ಟದಿಂದ ಲಯನ್ಸ್ ಕ್ಲಬ್ ಇಂದ ಹಿಡಿದು ಒಂದು ತಳಮಟ್ಟದ ಗ್ರಾಮೀಣ ಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಐಸಿರಿ ಫೌಂಡೇಶನ್ ವರೆಗೂ ಈ ಒಂದು ಆದರ್ಶವನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಬಂದಿದ್ದಾವೆ. ಈ ಒಂದು ಸಂಘ ಸಂಸ್ಥೆಗಳ ಸಂಗಮವೇ ಈ ಆಷಾಢ ಶ್ರಾವಣ ಮಾಸದ ಪ್ರವಚನ ಮಾಲಿಕೆ. ಇದರ ನೇತೃತ್ವವನ್ನ ನಮ್ಮ ಚಟ್ನಳ್ಳಿಯಿಂದ ಚಿಕಾಗೋವರೆಗೂ ಹೆಸರು ಮಾಡಿರುವಂತಹ ವಿಶ್ವವಿಖ್ಯಾತರಾದಂತಹ ನಮ್ಮ ಸಾಹಿತಿಗಳಾದಂತಹ ಚಟ್ನಳ್ಳಿ ಮಹೇಶ್ ಅಣ್ಣನವರ ಒಂದು ಅನುಭವದ ನುಡಿಯಲ್ಲಿ ಈ ಅಭಿಯಾನ ಚಾಲನೆ ಆಗಿದೆ. ಜೊತೆಗೆ ನೀವು ನೋಡ್ಬೋದು, ಇದಕ್ಕೆ ಮಾಧ್ಯಮ ಸಹಯೋಗವನ್ನ ಐಸಿರಿ ಟುಡೇ ಹಾಗೂ selfie.book.ai ಭಾರತ ದೇಶದ ಪ್ರಪ್ರಥಮ AI ಫೀಚರ್ಡ್ ಆರ್ಟಿಫಿಷಿಯಲ್ ಕೃತಕ ತಂತ್ರಜ್ಞಾನ ಫೀಚರ್ಡ್ ಆಗಿರುವಂತಹ ಒಂದು ಆಪ್. ಇದರಲ್ಲಿ ಕೂಡ ನಾವು ಈ ಒಂದು ಕಾರ್ಯಕ್ರಮದ ತುಣುಕುಗಳನ್ನ, ಈ ವಿಷಯಗಳನ್ನ ಲಕ್ಷಾಂತರ ಜನಕ್ಕೆ ತಲುಪಿಸ್ತಾ ಇದೀವಿ. ಇನ್ ಕೆಲವ್ರು ಕೇಳ್ಬೋದು, ಇನ್ನು ಶ್ರಾವಣ ಈ ವಾರ ಆರಂಭ ಆಗಿದೆ, ಆಲ್ರೆಡಿ 10ನೇ ದಿನದಲ್ಲಿದ್ದೀರಾ, ಯಾಕೆ ಆಷಾಢ ಶ್ರಾವಣದಲ್ಲಿ ಇಟ್ಕೊಂಡಿದ್ದೀರಾ ಅಂತ ಕೇಳ್ಬೋದು. ಬಂಧುಗಳೇ, ಶರಣ ಪರಂಪರೆಯಲ್ಲಾಗಿರ್ಲಿ, ಕನಕದಾಸರ ದಾಸ ಸಾಹಿತ್ಯದಲ್ಲಿ ದಾಸ ಪರಂಪರೆಯಲ್ಲಾಗಿರ್ಲಿ, ಅಥವಾ 21ನೇ ಶತಮಾನದ ನಮ್ಮ ಸಂವಿಧಾನದ ಮೌಲ್ಯಾಶ್ರಯಗಳಲ್ಲಾಗಿರ್ಲಿ, ಒಳ್ಳೆ ವಿಚಾರಕ್ಕೆ, ಒಳ್ಳೆ ತತ್ವಕ್ಕೆ ಆಷಾಢನೇ ಆಗ್ಬೇಕು, ಶ್ರಾವಣನೇ ಆಗ್ಬೇಕು, ಕಾರ್ತಿಕನೇ ಆಗ್ಬೇಕು, ಇನ್ಯಾವುದೋ ಒಂದು ಶುಭಗಳಿಗೇನೆ ಆಗ್ಬೇಕು ಅನ್ನೋ ಒಂದು ಮೂಢ ನಂಬಿಕೆಯ ಹೊರಗೆ ನಾವು ಬಂದು ಈ ಕಾರ್ಯಕ್ರಮವನ್ನ ಆಷಾಢದಲ್ಲೂ ಒಳ್ಳೆ ವಿಷಯಗಳನ್ನ ಕೇಳ್ಬೋದು, ಶ್ರಾವಣ ಆದ್ರೆ ಅದನ್ನ ಇನ್ನೂ ಚೆನ್ನಾಗಿ ಕೇಳ್ಬೋದು ಅಂತ ಒಂದು ಸಂದೇಶವನ್ನ ಸಾರೋದಕ್ಕೆ ಆಷಾಢ ಶ್ರಾವಣ ಮಾಸದ ಪ್ರವಚನ ಮಾಲಿಕೆ ಅಂತ ಹೆಸರನ್ನ ಇಟ್ಟಿದ್ದೇವೆ. ಇನ್ನ ನೀವು ಈ ಕಾರ್ಯಕ್ರಮದಿಂದ ಏನ್ ಆಗ್ಬೋದು ಅಂತ ಕೇಳ್ಬೋದು. ನಮ್ಮ ಪಂಚೇಂದ್ರಿಯಗಳಿಗೆ ನಾವೆಲ್ಲರೂ ಎಷ್ಟೋ ದಿನದ ನಂತರ ಭೇಟಿಯಾಗಿರ್ತೀವಿ, ನಮ್ಮ ಕಣ್ಣಲ್ಲಿ ನಾವು ಕಣ್ಣಿಟ್ಟು ನೋಡ್ತೀವಿ, ನಮ್ಮ ಬಾಂಧವ್ಯ ಬಿಗಿ ಆಗತ್ತೆ. ಒಳ್ಳೆ ಇಂಪಾದ ಹಾಡು, ಅನುಭವಸ್ಥರ ನುಡಿಮುತ್ತುಗಳನ್ನ ಕೇಳಿ ನಮ್ಮ ಕಿವಿಗೂ ಕೂಡ ಮುದ ಆಗತ್ತೆ. ಅದಲ್ಲದೆ ಇದಾದ ನಂತರ ಒಂದು ಔತಣಕೂಟ ಇರುತ್ತೆ, ಅಥವಾ ಆತಿಥ್ಯದ ಸ್ವೀಕಾರಕ್ಕಾಗಿ ಊರಿನವರೆಲ್ಲ ಸೇರಿ ಮೂಗಿಗೆ ಮತ್ತೆ ನಾಲಿಗೆಗೆ ಒಳ್ಳೆ ಘಮಘಮವಾದ ಊಟದ ವ್ಯವಸ್ಥೆ ಮಾಡಿರ್ತಾರೆ. ಅದಲ್ಲದೆ ಶ್ರಾವಣ ಆಗಿರೋದ್ರಿಂದ ಸಣ್ಣದ ಚಳಿಯಾಗಿ ನಮ್ಮ ಸ್ಪರ್ಶ, ನಮ್ಮ ಚರ್ಮಕ್ಕೆ ಸ್ಪರ್ಶ, ಚಳಿ ಸ್ಪರ್ಶ ಆಗುತ್ತೆ. ಈ ಪಂಚೇಂದ್ರಿಯಗಳಿಗೂ ಈ ಕಾರ್ಯಕ್ರಮ ಒಂದು ಏನಾದ್ರು ತೊಡಗಿಸ್ಕೊಂಡಿದೆ. ಆ ಪಂಚೇಂದ್ರಿಯಗಳನ್ನು
ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡಿದೀವಿ. ಆ ಒಂದು ಪಂಚೇಂದ್ರಿಯಗಳನ್ನ ಆಕ್ಟಿವ್ ಮಾಡೋದಕ್ಕೆ ಈ ಕಾರ್ಯಕ್ರಮವನ್ನ ಜೋಡಿಸ್ಕೊಂಡಿದೀವಿ. ಇನ್ನ ಒಂದು ವಿಚಾರ, ಒಂದು ತತ್ವಕ್ಕೆ ನಾವು ಸೀಮಿತವಲ್ಲದೆ ನೀವು ಅಲ್ಲಿ ನೋಡ್ಬೋದು, ಪಂಚ ಸಾಗಳು, ಪಂಚ ವಿಚಾರಗಳನ್ನ ನಾವು ಅನೇಕ ಮಹನೀಯ ವ್ಯಕ್ತಿಯರ ಆದರ್ಶ ಮೌಲ್ಯಾಧಾರಿತವಾದ ವಿಚಾರವನ್ನ ಅನುಭವದ ನುಡಿಮುತ್ತಲು ಕೇಳ್ತೀವಿ. ಮೊದಲಿಗೆ ಬಸವಣ್ಣನವರ ಸರ್ವರಿಗೂ ಕಾಯಕ ಧರ್ಮ, ಎರಡನೇದಾಗಿ ಕನಕದಾಸರ ಸಾಮಾಜಿಕ ಬದ್ಧತೆ, ಸ್ವಾಮಿ ವಿವೇಕಾನಂದರವರ ಸರ್ವಿಸ್ ಇಸ್ ದ ಮೋಟೋ ಆಫ್ ಲೈಫ್, ಹಾಗೂ ಕುವೆಂಪುರವರ ರಾಷ್ಟ್ರಕವಿ ಕುವೆಂಪುರವರ ಸರ್ವ ಜನಾಂಗದ ಶಾಂತಿಯ ತೋಟ, ಇನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನದ ಸಮಾನತೆ. ಈ ಒಂದು ಪಂಚ ಸಾಗಳ ಮೂಲಕ ಈ ಎಲ್ಲರ ತತ್ವಾದರ್ಶಗಳನ್ನ ಇಟ್ಕೊಂಡು ಈ ಕಾರ್ಯಕ್ರಮಕ್ಕೆ ನಾವು ಒಂದು ಚಾಲನೆಯನ್ನ ನೀಡಿದ್ದೇವೆ. ಇದಕ್ಕೆ ಒಳ್ಳೆ ಒಂದು ಪ್ರತಿಕ್ರಿಯೆ ನಮಗೆ ಗ್ರಾಮಸ್ಥರಿಂದ ಬಂದಿದೆ. ಇನ್ನು ಕೊನೆಯದಾಗಿ ಹೇಳೋದಾದ್ರೆ, ನಮ್ಮ ಸಂಸ್ಥೆಯ ಮೂಲಕ ನನ್ನ ಭಾಷಣವನ್ನ ಮುಗಿಸುವ ಮೂಲಕ ಒಂದು 3 ತತ್ವಗಳನ್ನ ಹೇಳ್ಬೇಕು ಅಂತ ಇಷ್ಟಪಡ್ತೀನಿ. ನಾವು ಭಾರತದಲ್ಲಿ ಅನೇಕ ತತ್ವಗಳನ್ನ ನೋಡಿರ್ತೀವಿ, ಆದ್ರೆ ನಮ್ಮ ಸಂಸ್ಥೆ ಕೊಡುವಂತ 3 ತ್ವಗಳು ನಾವು ಒಂದು ವಿಷಯ ಮಂಡಿಸ್ಬೇಕಾದ್ರೆ ಅಂದ್ರೆ, ಮೊದಲಿಗೆ ವ್ಯಕ್ತಿತ್ವ. ಈ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳಾಗಿರ್ಲಿ, ಗೃಹಿಣಿಯರಾಗಿರ್ಲಿ, ರೈತಾಪಿ ವರ್ಗದ ಎಲ್ಲರಾಗಿರ್ಲಿ, ನಾವೆಲ್ಲರೂ ಇಲ್ಲಿ ಸೇರೋದ್ರಿಂದ ಒಂದು ತಂಡದ ನಿರ್ಮಾಣ ಆಗುತ್ತೆ, ಅಲ್ಲಿಂದ ಒಂದು ವ್ಯಕ್ತಿತ್ವದ ನಿರ್ಮಾಣ ಆಗುತ್ತೆ. ಆ ವ್ಯಕ್ತಿತ್ವಗಳು ಸೇರಿದಾಗ ಈ ಸಮಾಜಕ್ಕೆ ಒಂದು ಮನುಷ್ಯತ್ವ ಉಳಿಯುವಂತಹ ಒಂದು ಕಾರ್ಯ ಆಗುತ್ತೆ. ಎರಡನೇದು ಮನುಷ್ಯತ್ವ. ಈ ವ್ಯಕ್ತಿತ್ವ, ಮನುಷ್ಯತ್ವ ಎರಡರ ಜೊತೆಗೆ ನಮ್ಮ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನದ ಆಶಯದ ಮೇಲೆ ನಿಂತಿರುವಂತಹ 3ನೇ ತ್ವ ಯಾದಂದ್ರೆ ಭಾರತೀಯತ್ವ. ವ್ಯಕ್ತಿತ್ವ, ಮನುಷ್ಯತ್ವ, ಭಾರತೀಯತ್ವ. ಈ ವಿಚಾರಧಾರೆಯನ್ನ ಐಸಿರಿ ಫೌಂಡೇಶನ್ ಕಳೆದ 2-3 ವರ್ಷಗಳಿಂದ ಅನೇಕ ಹಳ್ಳಿ, ಗ್ರಾಮ ಮತ್ತೆ ಬೇರೆ ಬೇರೆ ಕೆಲಸ ಮಾಡ್ತಾ ಬರ್ತದೆ. ಇದು ಕೂಡ ಅದೇ ಒಂದು ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ನಡೆದು ಬರ್ತಿರುವಂತಹ ಒಂದು ಅಭಿಯಾನ. ನಿಮ್ಮೆಲ್ಲರಿಗೂ ಒಂದು ಅಭಿನಂದನೆಗಳು. ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲ ಇಷ್ಟೊಂದು ಪ್ರೇಕ್ಷಕರಾಗಿ ಬಂದಿದ್ದೀರಾ, ಒಂದು ಸ್ಪಂದನೆ ಕೊಟ್ಟಿದ್ದೀರಾ. ಈಗ ಸ್ವತಂತ್ರದ ಮಾಸದಲ್ಲಿ ನಾವು ಇರೋದ್ರಿಂದ ಒಂದು ಜೆನ್ಸಿ ಸ್ಟೈಲ್ ಅಲ್ಲಿ ನಾನೊಂದು ಘೋಷಣೆ ಕೂಗ್ಸೋಣ. ರೆಡಿ ಇದ್ದೀರಾ? ಓಕೆ, ನಾನು ಹೌ ಇಸ್ ದ ಜೋಶ್ ಅಂತೀನಿ, ನೀವು ಜೈ ಹಿಂದ್ ಅನ್ಬೇಕು. ಹೆಂಗ್ ಕೇಳ್ಬೇಕಂದ್ರೆ ಕಳಸಾಪುರದಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿರೋರ್ ತನಕ ಕೇಳಿಸ್ಬೇಕು. ಓಕೆನಾ? ಇದು ಗಾಳಿಹಳ್ಳಿ ಧ್ವನಿಯ ಪ್ರಶ್ನೆ. ಓಕೆ, ಹೌ ಇಸ್ ದ ಜೋಶ್? ಹೌ ಇಸ್ ದ ಜೋಶ್? ಹೌ ಇಸ್ ದ ಜೋಶ್? ಜೈ ಹಿಂದ್, ಜೈ ಭಾರತ್. ಧನ್ಯವಾದಗಳು ಬಂಧುಗಳೇ. ಪ್ರಾಸ್ತಾವಿಕ ನುಡಿಯನ್ನ ನುಡಿದಂತಹ ರೋಹನ್ ಭಾರ್ಗವಪುರಿ ಇವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಮುಂದುವರೆದ ಭಾಗ ಉದ್ಘಾಟನೆ ನೆರವೇರಿಸಲಿದ್ದಾರೆ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣನೀಯರು. ಸಂಗೀತದೊಂದಿಗೆ ನಿಮ್ಮೆಲ್ಲರನ್ನು ರಂಜಿಸಿದಂತಹ ಕುಮಾರ್ ಚಂದನ್ ರವರಿಗೆ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಧನ್ಯವಾದಗಳು. ಕಾರ್ಯಕ್ರಮದ ಉದ್ಘಾಟನಾ ನುಡಿಗಳನ್ನ ಆಡಲಿದ್ದಾರೆ ನಿರಂಜನ್, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು. ಇವತ್ತಿನ ಈ ಒಂದು ಐಸಿರಿ ಫೌಂಡೇಶನ್, ಐಸಿರಿ ಟುಡೇ ಮಾಧ್ಯಮದ ಸಂಸ್ಕೃತ ಪ್ರತಿಷ್ಠಾನದ ಲಯನ್ಸ್ ಕ್ಲಬ್ ವತಿಯಿಂದ ಇವರುಗಳ ಸಹಯೋಗದಲ್ಲಿ ನಡೀತಾ ಇರ್ತಕ್ಕಂಥ ಆಷಾಢ ಶ್ರಾವಣ ಮಾಸದ ಪ್ರವಚನ ಮಾಲಿಕೆ, ಈ ರೂವಾರಿಗಳಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸಾಹಿತಿಗಳು, ಎಲ್ಲರೂ ಕೂಡ ಚಿರಪರಿಚಿತರಾಗಿರ್ತಕ್ಕಂಥ ಚಟ್ನಳ್ಳಿ ಮಹೇಶ್ ಅಣ್ಣವರು ಹಾಗೂ ರೋಹನ್ ಭಾರ್ಗವ್ ಅವರು, ಜೊತೆಗೆ ಚಂದನ್ ಅವರು, ಈ ಒಂದು ಕಾರ್ಯಕ್ರಮವನ್ನ ಒಂದು ತಿಂಗಳು ಟೈಮು ಪ್ರತಿದಿನನೂ ಕೂಡ ಸಂಜೆ ಒಂದಲ್ಲ ಒಂದು ಊರಿನಲ್ಲಿ ಹೋಗಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತಿನ ಈ ಒಂದು ಹಳ್ಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಸಾಹಿತಿಗಳು, ಹಿರಿಯರು ಆಗಿರ್ತಕ್ಕಂಥ ಮಹೇಶ್ ಅಣ್ಣವರೇ, ಸ್ನೇಹಿತರು, ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರು ಆಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರೇ, ನಮ್ಮೆಲ್ಲರಿಗೂ ಮಾರ್ಗದರ್ಶಿಗಳು, ಹಿತೈಷಿಗಳು ಆಗಿರ್ತಕ್ಕಂಥ ಪ್ರಬಲಿಂಗ್ ಶಾಸ್ತ್ರಿಗಳೇ, ಈ ಊರಿನ ಹಿರಿಯರು, ನಮ್ಮೆಲ್ಲರಿಗೂ ಮಾರ್ಗದರ್ಶಿಗಳು ಆಗಿರ್ತಕ್ಕಂಥ ದೊಡ್ಡಣ್ಣವರೇ, ಹುಲಿಯಣ್ಣವರೇ, ಭದ್ರಕಾಳಿ ಬನದ ಟ್ರಸ್ಟಿ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದರಾಜಣ್ಣವರೇ, ಚಂದನ್ ಅವರೇ, ನಮ್ಮ ಪ್ರಿನ್ಸಿಪಾಲ್ ಆಗಿರ್ತಕ್ಕಂಥ ನಾಗೇಂದ್ರ ಅವರೇ, ಹಾಗೂ ನನ್ನ ಸ್ನೇಹಿತ, ಈ ಭಾಗದ ಮಾಜಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶಿವ ಅವರೇ, ಈಗಿನ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳಾಗಿರ್ತಕ್ಕಂಥ ಸ್ನೇಹಿತರು ಆಗಿರ್ತಕ್ಕಂಥ ರಾಜು ಹಾಗೂ ದಿನೇಶ್ ರವರೇ,
ಹಾಗೂ ಊರಿನ ಎಲ್ಲ ಹಿರಿಯ ಕಿರಿಯ ಅಭಿಮಾನಿ ಬಂಧುಗಳೇ, ತಾಯಂದಿರೇ, ಬಹುಶಃ ನಾವು ನೀವೆಲ್ಲರೂ ಕೂಡ ಒಂದೊಂದು ದಿನ ಸಮಯ ಕೊಡ್ಲಿಕ್ಕೆ ಏನಪ್ಪ ಹೋಗಿ ಒಂದು ಗಂಟೆ ಕೂರ್ಬೇಕಂತ ಯೋಚನೆ ಮಾಡ್ತೀವಿ. ನಿಜಕ್ಕೂ ಒಂದು ತಿಂಗಳಿಂದ ಮಹೇಶ್ ಅಣ್ಣ ಬಿಡುವಿಲ್ಲದ ಒತ್ತಡ ಇದ್ರೂ ಕೂಡ ಊರಿನ ಮತ್ತು ಕೆಲವೊಂದು ಗ್ರಾಮಗಳಿಗೆ ಏನು ಬಸವಣ್ಣನವರು ಎಲ್ಲರನ್ನು ಒಟ್ಟಾಗಿ ಸೇರಿಸಿ ಹೃದಯಗಳನ್ನ ಬೆರೆಸುವಂತ ಕೆಲಸವನ್ನ ಏನು ಮಾಡಿದ್ರು. ಇವನ್ಯಾರವ ಎಂದರೆ ಇವನೆಲ್ಲ ನಮ್ಮವನು ಅಂತ ಯಾವತ್ತು ಬಸವಣ್ಣವ್ರು ಹೇಳಿದ್ರು. ಆ ರೀತಿಯಲ್ಲಿ ಎಲ್ಲರನ್ನೂ ಕೂಡ ಒಟ್ಟಿಗೆ ಸೇರಿಸ್ಕೊಂಡು ಒಂದು ತಂಡವನ್ನ ರಚನೆ ಮಾಡಿಕೊಂಡು ವಿಚಾರಧಾರೆಗಳನ್ನ, ತಮ್ಮಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನ, ತಮ್ಮಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ಈ ಭಾಗದ ಜನಗಳಿಗೆ ಮತ್ತು ಇವತ್ತಿನ ಯುವ ಪೀಳಿಗೆಗೆ ತಿಳಿಸುವಂತ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಿಜಕ್ಕೂ ನಾವು ನೀವೆಲ್ಲರೂ ಕೂಡ ಯೋಚನೆ ಮಾಡಬೇಕು, ಏನು ಒಂದು ತಿಂಗಳಿಂದ ಒಂದು ದಿನನೂ ಬಿಡುವಿಲ್ಲದೆ ಕೆಲಸ ಮಾಡ್ತಿದ್ದಾರೆ, ಮಹೇಶ್ ಅಣ್ಣಗೇನು ಬೇರೆ ಕೆಲಸ ಇಲ್ವಾ ಅಂತ. ಆದ್ರೆ ನಮ್ಮೆಲ್ಲರಿಗಿಂತ ಜಾಸ್ತಿ ಕೆಲಸ ಮತ್ತು ಒತ್ತಡ ಎಲ್ರ ಮಧ್ಯನೂ ಕೂಡ ಜನ ಒಂದು ವಿಚಾರಧಾರೆಯಲ್ಲಿ ಭದ್ರ ಆಗ್ಬೇಕು, ವಿಚಾರವಂತರಾಗ್ಬೇಕು, ಎಲ್ರಿಗೂ ಕೂಡ ತಿಳುವಳಿಕೆ ಹಾಕ್ಬೇಕು. ಯಾಕೆಂತ ಹೇಳಿದ್ರೆ ನಮ್ಗೇನು ಗೊತ್ತಿತ್ತು ಬಿಡಪ್ಪ, ಮಹೇಶ್ ಅಣ್ಣ ಹೇಳ್ದೆ ಇದ್ರೇನು ನಮಗೆ ಭಾರಿ ಗೊತ್ತಿತ್ತು ಅಂತೇಳಿ ನಾವೆಲ್ಲರೂ ಕೂಡ ತಿಳ್ಕೊಳ್ತೀವಿ. ಆದ್ರೆ ಮನುಷ್ಯಗೆ ಮರವು ಅನ್ನೋದು ಬಹಳ ಮುಖ್ಯ, ಅದೇ ಮರವು ಜಾಸ್ತಿ. ಹಾಗಾಗಿ ಅವಾಗ ಇಂಥ ಒಂದು ಕಾರ್ಯಕ್ರಮಗಳು ನಡೀತಾ ಇದ್ರೆ ಈ ಕಾರ್ಯಕ್ರಮದ ಮುಖಾಂತರ ಒಂದು ಸಮಾಜನ ಹೃದಯವನ್ನ ಬೆಸೆಯುವಂತ ಕಾರ್ಯಕ್ರಮಗಳ ಜೊತೆಗೆ ಪ್ರವಚನವನ್ನ ಕೊಡ್ತಾ ಇದ್ರೆ ನಮ್ಮ ಊರಿನ ಯುವಕರಾಗ್ಲಿ, ಊರಿನ ಅನ್ಯ ಎಲ್ಲ ವರ್ಗದವರು ಕೂಡ ಸಹಬಾಳ್ವೆಯಿಂದ ಬಾಳೋದಕ್ಕೂ ಹಾಗೂ ಯುವಕರು ಒಟ್ಟಾಗಿ ಬೆಳ್ಕೊಂಡು ಹೋಗೋದಕ್ಕೂ, ವಿಚಾರವನ್ನ ತಿಳ್ಕೊಳ್ಳೋದಕ್ಕೂ, ನಮ್ಮ ಸಂಸ್ಕಾರ ಸಂಸ್ಕೃತಿ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಕೂಡ ಇಂಥ ಒಂದು ಕಾರ್ಯಕ್ರಮದ ಅವಶ್ಯಕತೆ ಐತೆ ಅಂತ ತಿಳ್ಕೊಂಡು ನಾವು ಇವತ್ತು ಹೆಚ್ಚು ಮಾತಾಡಕ್ಕೆ ಸಮಯ ಇಲ್ಲ, ಮಾತಾಡಬಹುದಿತ್ತು. ಯಾಕೆಂದ್ರೆ ನಮಗೆ ಗಾಳಿಹಳ್ಳಿ ಹಣ್ಣಿನ ಅಡಿಕೆ ಅಂತ ಹೇಳಿದ್ರೆ ನಮ್ಮ ಊರು ಮುಗುಳೊಳ್ಳಿ ಆಗಿದ್ರು ಕೂಡ ನನಗೆ ಗಾಳಿಹಳ್ಳಿ ಹಣ್ಣಿನ ಅಡಿಕೆ ಕೂಡ ಅಷ್ಟೇ ಪ್ರೀತಿ, ನನ್ನನ್ನು ಅಷ್ಟೇ ರೀತಿನಲ್ಲಿ ನೋಡ್ಕೊಂಡಿದ್ದಾರೆ, ಆ ರೀತಿನಲ್ಲಿ ಕೆಲಸ ಮಾಡಿರ್ತಕ್ಕಂಥ ಜನ. ಹಾಗಾಗಿ ರೋಹನ್ ನಾನು ತೋಟದಲ್ಲಿದ್ದಾಗ 2 ಸಲ ಫೋನ್ ಮಾಡಿದಾರೆ, ಅಲ್ಲಿ ಫೋನ್ ಕ್ಯಾಚ್ ಆಗಲ್ಲ ನನ್ನ ತೋಟದಲ್ಲಿ. ಆಮೇಲೆ ಬಂದು ಯಾಕೆ 2-3 ಸಲ ಫೋನ್ ಮಾಡಿದ್ದಾರೆ ಅಂತೇಳಿ 4:15 ಫೋನ್ ಮಾಡಿದೆ ರೋಹನ್ಗೆ, ಅಣ್ಣ ಗಾಳಿಹಳ್ಳಿ ಕಾರ್ಯಕ್ರಮ ಅಂದ್ರು. ಗಾಳಿಹಳ್ಳಿ ಕಾರ್ಯಕ್ರಮ ಅಂದ್ಕೊಳ್ಳೆ ನನಗೂ ಕೂಡ ಒಂಚೂರು ಕಿವಿ ನೆಟ್ಗಾಯ್ತು. ಯಾಕೆಂದ್ರೆ ಅವರು ಕಾರ್ಯಕ್ರಮ ಅಂದ್ರೆ ನಾವು ತಪ್ಸ್ಕೋಬಾರ್ದು, ನಾನು ಫ್ರೀ ಇದ್ರೆ ಯಾವತ್ತೂ ಕೂಡ ತಪ್ಸ್ಕೊಳ್ಳಲ್ಲ. ಒಬ್ಬನೇ ಇರೋದ್ರಿಂದ ಕೆಲವೊಂದು ಕಾರ್ಯಕ್ರಮಕ್ಕೆ ಏನಾದ್ರು ನಾನು ಇಲ್ಲದೆ ಇದ್ರೆ ತಪ್ಸ್ಕೊಂತೀನಿ ಹೊರತು ಗಾಳಿಹಳ್ಳಿ ಹಣ್ಣಿನ ಅಡಿಕೆಯಲ್ಲಿ ಯಾವುದೇ ಕಾರ್ಯಕ್ರಮ ಆದ್ರೂ ಕೂಡ ನಾನು ತಪ್ಸ್ಕೊಳ್ಳೋದಿಲ್ಲ. ಆ ಪ್ರೀತಿ ವಿಶ್ವಾಸವನ್ನ ನೀವು ಇಟ್ಟಿದ್ದೀರಿ, ನಾನು ಇಟ್ಟಿದ್ದೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಕರೆದಿ ಮಾತಾಡಕ್ ಅವಕಾಶ ಮಾಡಿಕೊಟ್ಟಂತ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಹಿರಿಯರಿಗೂ ಹಾಗೂ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಊರಿನ ಎಲ್ಲ ಗ್ರಾಮಸ್ಥರಿಗೂ ಹೊಂದಿ ನಾನು 2 ಮಾತನ್ನ ಮುಗಿಸ್ತಾ ಇದ್ದೇನೆ. ನಿರಂಜನ್ ರವರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಇವರು ತುಂಬು ಹೃದಯದ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟನಾ ನುಡಿಗಳನ್ನು ಆಡಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ, ನಮ್ಮ ಪರವಾಗಿ ಧನ್ಯವಾದಗಳು. ಕಾರ್ಯಕ್ರಮ ಮುಗಿದಂತೆ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರು ನಾರಾಯಣ ಸ್ವಾಮಿ ಹಾಗೂ ಪದಾಧಿಕಾರಿಗಳು ಇವರು ಕಾರ್ಯಕ್ರಮವನ್ನು ಕುರಿತು 1-2 ಮಾತಾಡಬೇಕು ಹೇಳಿ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವ ಗ್ರಾಮಸ್ಥರೇ ಹಾಗೂ ಲಯನ್ ಬಂಧುಗಳೇ, ಈ ದಿನ ಓಕೆ, ಈ ದಿನ ಇವತ್ತು ಒಂದು ತುಂಬಾ ಅತ್ಯಂತ ಸುಂದರವಾದ ವಿಷಯ ನಾವು ಚರ್ಚೆ ಮಾಡಕ್ಕೆ ಇಲ್ಲಿ ಬಂದಿದ್ದೀವಿ. ಶಿವಚಿಂತೆ, ಶಿವಜ್ಞಾನ. ಸೊ ಶಿವ ಅಂದ್ರೇನು? ಶಿವ ಅಂದರೆ ಕೇವಲ ಕೈಲಾಸದಲ್ಲಿ ನೆಲೆಸಿರುವ ದೇವರು ಮಾತ್ರ ಅಲ್ಲ. ಶಿವ ಅಂದರೆ ಮಂಗಳ, ಶಿವ ಎಂದರೆ ಶಾಂತಿ, ಶಿವ ಎಂದರೆ ಜ್ಞಾನ, ಶಿವ ಎಂದರೆ ನಮ್ಮ ಒಳಗಿನ ಬೆಳಕು. ಸೊ ನಮ್ಮ ಮನಸ್ಸಿನಲ್ಲಿ ನಾವು ಯಾವ ಚಿಂತೆನ ಇಟ್ಕೊಂಡಿರ್ತೀವಿ, ನಮ್ಮ ಜೀವನನೂ ಸಹ ಅದೇ ರೀತಿ ನಡೀತಾ ಹೋಗುತ್ತೆ. ನಾವೇನು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಅದೇ ರೀತಿ ನಮ್ಮ ಲೈಫು ನಡೀತಾ ಇರುತ್ತೆ. ಇಲ್ಲಿ ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ನಾವು ಪ್ರತಿಷ್ಠೆ, ನಾವೇನಾದರೂ ಅಧಿಕಾರ, ಹಣ, ಪ್ರತಿಷ್ಠೆ ಅಂತ ನಾವೇನಾದರೂ ಹೋದರೆ ಸೊ ಅದು ಅದೇ ರೀತಿಯಲ್ಲಿ ನಮಗೆ ಶಾಂತಿ ಸಿಗೋಲ್ಲ. ನಮಗೆ ಶಾಂತಿ ಸಿಗಬೇಕು ಅಂದರೆ ಶಿವನ ಚಿಂತೆಯನ್ನು ಮನಸ್ಸಲ್ಲಿ ಇಟ್ಕೊಂಡ್ರೆ ಮಾತ್ರ ನಮಗೆ ಶಾಂತಿ ಸಿಗುತ್ತೆ, ವಿವೇಕ ಸಿಗುತ್ತೆ, ಮಾನವೀಯತೆ ಸಿಗುತ್ತೆ. ಸೊ ಇಂಥ ಒಂದು ಸಬ್ಜೆಕ್ಟನ್ನು ಇವತ್ತು ನಮ್ಮ ಮಹೇಶ್ ಅಣ್ಣವರು ಮಾತಾಡ್ತಾ ಇದ್ದಾರೆ. ಸೊ ನಾವು ಇಲ್ಲಿ ಯಾವುದೇ ಒಂದು ಶಿವನ್ನ ನಾವು ಸುಮಾರು ರೀತಿಯಲ್ಲಿ ನಾವು ಅರ್ಥೈಸ್ಕೋಬಹುದು. ಸೊ ನಮ್ಮ ಜೀವನದಲ್ಲಿ ಏನೇ ಆಗಲಿ
ಅದನ್ನು ನಾವು ಅರ್ಥೈಸ್ಕೊಂಡು ಶಿವನಿಗೆ ನಾವು ಹೋಲಿಕೆ ಮಾಡ್ಕೊಂಡು ಅಂದರೆ ತುಂಬ ಸಂತೋಷವಾಗಿರ್ಬೋದು. ಸೊ ನಾವು ಲಯನ್ ಸಂಸ್ಥೆಯಿಂದ ಏನು ಶಿವ ಒಂದು ಹಾಕ್ಕೊಟ್ಟು ಅಂದರೆ ಸಾಮಾಜಿಕ ಕಳಕಳಿ, ದೀನ ದಲಿತರಿಗೆ ಸಹಾಯ, ಸೊ ರೈತರಿಗೆ ಸಹಾಯ, ಈ ಥರ ಮಾಡಿ ಅಂತ ಏನು ಹೇಳಿದ್ದಾರೆ, ಅದೇ ರೀತಿ ನಾವು ನಮ್ಮ ಲಯನ್ ಸಂಸ್ಥೆಯಲ್ಲೂ ಸಹ ನಮ್ಮ ಕೈಲಾದಷ್ಟು ಏನು ಪ್ರಪಂಚದಾದ್ಯಂತ 120 ದೇಶಗಳಲ್ಲಿ ಲಯನ್ಸ್ ಸಂಸ್ಥೆ ಇದೆ. 14 ಲಕ್ಷಕ್ಕಿಂತ ಹೆಚ್ಚು ಜನ ಸದಸ್ಯರು ಒಂದಲ್ಲ ಒಂದು ಸರ್ವಿಸ್ ಮಾಡ್ತಾನೆ ಇರ್ತಾರೆ. ಒಂದಲ್ಲ ಅಂದರೆ ಪ್ರತಿ ನಿಮಿಷದಲ್ಲೂ ನಮ್ಮ ಲಯನ್ಸ್ ಸದಸ್ಯರು ಸರ್ವಿಸ್ ಮಾಡ್ತಾನೆ ಇರ್ತಾರೆ. ಸೊ ಅದು ಒಂದು ಶಿವನ ಸೇವೆ ಅಂತ ನಾನಾದರೂ ಭಾವಿಸ್ತೀನಿ. ಸೊ ನಾವು ಇದರಲ್ಲಿ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ನೆರವು ಆಗ್ತಾ ಇದ್ದೀವಿ. ಸೊ ಒಬ್ಬ ರೋಗಿಗಳಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಸೊ ಈ ಥರ ಎಲ್ಲ ನಮ್ಮ ಲಯನ್ಸಲ್ಲೂ ಸಹ ನಾವು ಮಾಡ್ತಾ ಇದ್ದೀವಿ. ಸೊ ಅದು ನಮ್ಮ ಒಂದು ಹೆಮ್ಮೆಯ ವಿಷಯನೇ. ಅದು ಸರ್ವಿಸು ಅಂತಲೇ ನಾವು ಬಂದ್ಕೊಂಡಿದ್ದೀವಿ. ನಾವು ಯಾವಾಗಲೂ ಒಂದು ಸಣ್ಣ ವಿಷಯ ನಾನು ಹೇಳಕ್ಕೆ ಬಯಸ್ತೀನಿ. ಶಿವನನ್ನು ನೆನೆಯೋಣ, ಮನಸ್ಸಿಗೆ ಶಾಂತಿ ಪಡೆಯೋಣ, ಶಿವಜ್ಞಾನವನ್ನು ಅರಿಯೋಣ, ಬದುಕಿಗೆ ಅರ್ಥ ಕಂಡುಕೊಳ್ಳೋಣ, ಶಿವಸೇವೆಯನ್ನು ಮಾಡೋಣ, ಸಮಾಜದಲ್ಲಿ ಮಾನವೀಯತೆ ಬೆಳೆಸೋಣ. ಸೊ ಇಷ್ಟು ಹೇಳ್ತಾ ನನಗೆ ಅವಕಾಶ ಕೊಟ್ಟ ಎಲ್ಲರಿಗೂ ಒಂದಿಸಿ ನಾನು ಮಾತುಸ್ತೇನೆ. ಥ್ಯಾಂಕ್ ಯು. ಕಾರ್ಯಕ್ರಮವನ್ನ ಕುರಿತು ಮಾತನಾಡಿದಂತಹ ಲಯನ್ಸ್ ಕ್ಲಬ್ ಅಧ್ಯಕ್ಷರು ಟಿ ನಾರಾಯಣ ಸ್ವಾಮಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ, ನಮ್ಮ ಪರವಾಗಿ ಒಂದು ಗಟ್ಟಿ ಚಪ್ಪಾಳೆ ಮೂಲಕ ನಾವು ಒಂದು ಧನ್ಯವಾದಗಳನ್ನು ಅರ್ಪಿಸೋಣ. ನೈದಿಲೆ ಶೃಂಗಾರ, ಊರಿಗೆ ಆರಿವೆ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮವೇ ಶೃಂಗಾರ, ನಮ್ಮ ಕೂಡಲ ಸಂಗನ ಶರಣನ್ಗೆ ನೆಸಲು ವಿಭೂತಿಯ ಶೃಂಗಾರ ಎಂಬಂತೆ ಈ ಕಾರ್ಯಕ್ರಮಕ್ಕೆ ನಮ್ಮ ಚಟ್ನಳ್ಳಿ ಮಹೇಶ್ ಸರ್ ಅವರ ಒಂದು ಉಪನ್ಯಾಸವೇ ಶೃಂಗಾರ ಎಂಬಂತೆ ಕೊನೆಯ ಘಟ್ಟದಲ್ಲಿ ನಮ್ಮ ಉಪನ್ಯಾಸವನ್ನ ನೆರವೇರಿಸಲು ಚಟ್ನಳ್ಳಿ ಮಹೇಶ್ ರವರು ಆಗಮಿಸಲಿದ್ದಾರೆ. ಅವರಿಗೆ ಒಂದು ವಿನಂತಿಯ ಮೂಲಕ ಒಂದು ಉಪನ್ಯಾಸ ಮಾಡಲು. ಭಗವತ್ ಚೇತನ ಕಮ್ಮಣಿದು ಸರ್ ಮಾತಾಡಬೇಡಿ ಪ್ಲೀಸ್. ಕಾರ್ಯಕ್ರಮದ ತುಂಬಾ ಚೆನ್ನಾಗಿ ಆಸ್ವಾದಿಸ್ತಾ ಇದ್ದಾರೆ ಅಂತೇಳಿ ಭಾವಿಸಿದ್ದೀನಿ. ಆ ಭಾವನೆ ಇದಕ್ಕೆ ಬರಬಾರ್ದು. ಒಂದು ವೇಳೆ ಪ್ರಾಯಶಃ ಮಾತನಾಡ್ತಕ್ಕಂಥ ಅಗತ್ಯ ಇಲ್ಲ. ನಾವು ಮಾತನಾಡ್ತಕ್ಕಂಥದ್ರಲ್ಲಿ ಏನೇನು ತಿರುಳಿರುತ್ತೋ ಆ ತಿರುಳಿನ ಒಟ್ಟು ಮೊತ್ತ ಇದೆಯಲ್ಲ, ಅದು ಚಂದನಾಡದಂತ ಆ ತತ್ವಪದದಲ್ಲಿ ಇದೆ ಅಂತಕ್ಕಂಥದ್ದು ತಾವು ಗ್ರಹಿಸಿದ್ದೀರಾ ಅಂತೇಳಿ ಭಾವಿಸ್ತೀನಿ ಅಂತೇಳಿ. ಒಂದು ವೇಳೆ ನಾವು ಬೇಕಾದಷ್ಟು ಆಸ್ತಿ ಮಾಡ್ತೀವಿ, ಮನೆ ಕಟ್ತೀವಿ, ಮಕ್ಕಳಿಗೆಲ್ಲ ಮಾಡ್ತೀವಲ್ಲ, ಈ ಕಾರ್ಯಕ್ರಮದ ಸದಾಶಯ ಸದುದ್ದೇಶ ಏನು ಅಂತ ಯಾರಾದ್ರೂ ಕೇಳಿದ್ರೆ ಖಚಿತವಾಗಿ ಒಂದು ಹೇಳ್ತೀನಿ, ನಾವು ನಮ್ಮ ಮಕ್ಕಳಿಗೋಸ್ಕರ ಆಸ್ತಿ ಮಾಡೋದು ಇದಿದೆ. ಮಾಡೋಣ, ತಪ್ಪೇನಿಲ್ಲ, ತೋಟ ಮಾಡೋಣ, ವೆಹಿಕಲ್ ತರೋಣ, ಮನೆ ಕಟ್ಟೋಣ. ಆದ್ರೆ ಸಮಾಜಕ್ಕೆ ಮಕ್ಕಳಿಗೆ ಆಸ್ತಿ ಮಾಡೋದಲ್ಲ, ಆ ಮಕ್ಕಳನ್ನೇ ಸಮಾಜಕ್ಕೆ ಒಂದು ಆಸ್ತಿ ಮಾಡಬೇಕು ಅಂತೇಳಿ ಆ ದಿಸೆಯಲ್ಲಿ ವಿಚಾರಯಾನವನ್ನ ಜ್ಞಾನವನ್ನ ಮಾಡ್ತಾ ಗಾಳೆಹಳ್ಳಿ ಅತ್ಯಂತ ಸಾಂಸ್ಕೃತಿಕವಾದಂತಹ ಒಂದು ಕಂಪನ ಇರ್ತಕ್ಕಂಥ ಅದ್ಭುತವಾದಂತಹ ಶರಣ ಸಂಸ್ಕೃತಿ ನೆಲೆಗಟ್ಟಾಗಿರ್ತಕ್ಕಂಥ ಈ ಹಳ್ಳಿನಲ್ಲಿ ಇಂಥ ಹಾಡುಗಳು ಅರಿಬೇಕು ಅಂತೇಳಿ ಆ ಮುಖೇನ ಹಳ್ಳಿಯ ಜೀವಂತಿಕೆ ನಿಜವಾಗ್ಲೂ ಉಳಿಬೇಕು ಅಂತಕ್ಕಂಥ ಸದಾಶಯದಿಂದ ನಾನು ಮನವಿ ಮಾಡಿದ ತಕ್ಷಣ ಈ ಗ್ರಾಮದ ಎಲ್ಲರೂ ಸೇರಿ ನಮ್ಮೂರಲ್ಲಿ ಒಂದು ಕಾರ್ಯಕ್ರಮ ಮಾಡೋಣ, ಬದುಕಿನಲ್ಲಿ ನೆನಪುಗಳಿಡ್ಬೋದಾದಂತಹ ಒಂದು ರಸಗಳಿಗೆ ನಿರ್ಮಾಣಕ್ಕೆ ಹಿರಿಯರಾಗಿರ್ತಕ್ಕಂಥ ನೀವು ನಾವು ಎಲ್ಲರೂ ಸೇರಿ ಇಂಥ ಅದ್ಭುತವಾದಂಥ ಕ್ಷಣವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದೀರಲ್ಲ, ಡೆಫಿನೆಟ್ ಆಗಿ ನಿಮ್ಮ ಬಾಳ್ ಬಂಗಾರ ಆಗಲಿ, ಆ ಭಗವಂತ ನಿಮ್ಗೆಲ್ಲ ಒಳ್ಳೇದು ಮಾಡಲಿ ಅಂತಕ್ಕಂಥ ಪ್ರಾರಂಭದ ಪ್ರಾರ್ಥನೆಯನ್ನ ಈ ಗಾಳಿಹಳ್ಳಿ ಜನಕ್ಕೋಸ್ಕರ, ಈ ಕಾರ್ಯಕ್ರಮದ ಆಯೋಜಕ್ಕೋಸ್ಕರ ಸಲ್ಲಿಸ್ತಾ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತಾಡಿದಂಥ ನಾರಾಯಣ ಸ್ವಾಮಿ ಅವರು ನಮ್ಮ ನಿರಂಜನ್ ಸರ್ ಮಾತನಾಡ್ತಾ ಇದ್ರ ಪ್ರಾಸ್ತಾವಿಕೋ ಇದ್ರ ಸೂಚ್ಯಾರ್ಥವನ್ನು ತಾವು ಗಮನಿಸಿದ್ದೀರಾ ಅಂತೇಳಿ ಯಾರು ಹೇಳಿದ್ರು ಅವರು. ನಿಜ, ಇವತ್ತಿನ ದಿನಮಾನದ ಒತ್ತಡದ ಬದುಕಿನಲ್ಲಿ ಏನೋ ಒಂದು ಸಂಗೀತ ಕೇಳತಕ್ಕಂಥ ವ್ಯವಧಾನ ಇಲ್ಲ, ಯಾವುದೋ ಒಂದು ಪ್ರವಚನ ಕೇಳತಕ್ಕಂಥ ವ್ಯವಧಾನ ಇಲ್ಲ. ಇಲ್ಲಪ್ಪ ನಾನು ಓದೋ ಮುಖೇನ ಕಾಲ ಕಳೀತೀನಿ ಅಂದ್ರೆ ನಮ್ಮ ಮನೇಲಿ ಒಂದು ಪುಸ್ತಕ ಇಲ್ಲ. ಇಂಥ ಒತ್ತಡದ ಬದುಕಿನಲ್ಲಿ ಈ ಕಾಲವನ್ನು ಏನಂತ ಕರಿತೀವಿ ನಾವು ಅಂದ್ರೆ IT ಯುಗ, BT ಯುಗ ಅಂತೀವಿ. ಇನ್ಫಾರ್ಮೇಶನ್ ಟೆಕ್ನಾಲಜಿ ಮತ್ತು ಬಯೋಟೆಕ್ನಾಲಜಿ ಅಂತ ಅದರ ನಿಜವಾದ ಅರ್ಥ. ಅದು ನನ್ನ ಪ್ರಕಾರ ಹಂಗನ್ನಲ್ಲ. ಇದನ್ನ ಈ IT ಯುಗ, BT ಯುಗ ಅಂದ್ರೆ ಇಂಟರ್ನಲ್ ಟೆನ್ಷನ್ ಅಂಡ್ ಬಯೋಟೆನ್ಷನ್ ಯುಗ ಅಂತೇಳಿ. ಆಂತರಿಕವಾದಂಥ ಆತಂಕ ಮತ್ತು ಬಾಹ್ಯ ಆತಂಕದಿಂದ ಬದುಕೆ ತಲ್ಲಣವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಗಮನ ಕೊಟ್ಟು ಕೇಳಿ, ಆತ್ಮಾವಲೋಕನ ಮಾಡ್ಕೊಳ್ಳಿ. ನಮ್ಮಪ್ಪ ನಿಂತ ಮನೆ ಕಟ್ಟಿರಲಿಲ್ಲ, ನಮ್ಮ ಅಜ್ಜ ನಿಂತ ಮನೇಲಿ ಇರಲಿಲ್ಲ. ಒಂದು ಸಣ್ಣ ಮನೆ, ಒಂದೇ ದೊಡ್ಡ ಮನೆ ಅಂಕಣ, ಅಲ್ಲೇ ಒಂದು ಅಡಿಗೆ ಮನೆ ಇತ್ತು. ಆದ್ರೆ ಖಚಿತವಾಗಿ ಹೇಳಬಲ್ಲೆ, ಏನೋ ಅಪ್ಪನ ಜೊತೆ, ಅಜ್ಜನ ಜೊತೆ, ಅಜ್ಜಿ ಜೊತೆ ಕೂತು ಊಟ ಮಾಡ್ತಾ ಇದ್ವಿ. ಬದುಕಿನ ರಸವತ್ತಾದಂಥ ನೆಮ್ಮದಿ ಅಂತಕ್ಕಂಥದ್ದು ಇದೆಯಲ್ಲ, ಅದು ರಸಗಟ್ಟಿಯಾಗಿತ್ತು ಅಂತೇಳಿ. ಇವತ್ತು ಹೆಂಗಿದೆ, ಪ್ರಾಯಶಃ ಊಟ ಮಾಡುವಾಗ ಸಮೇತ ಒಟ್ಟಿಗೆ ಕೂರ್ತಕ್ಕಂಥ ಸಪಂಕ್ತಿಯ ಪ್ರಜ್ಞೆನೇ ಮಾಯವಾಯ್. ಯಾರೋ ಬರ್ತಾರೆ, ಯಾವಾಗ್ಲೂ ತಿಂತಾರೆ, ಯಾವಾಗ್ಲೂ ಹೋಗ್ತಾರೆ, ಹೆಂಗೋ ಹೋಗ್ತಾರೆ ಅಂದ್ರೆ ಈ ಬದುಕೆ ಒಂದು ಮೆಕ್ಯಾನಿಕಲ್ ಆಗ್ಬಿಟ್ಟಿದೆ ಅಂತೇಳಿ, ಇದೊಂದು ಯಂತ್ರ ಆದಂಗೆ ಆಗ್ಬಿಟ್ಟಿದೆ ಅಂತೇಳಿ. ಬಂಧುಗಳೇ, ಮನುಷ್ಯ ಅಂದ್ರೆ ಅದು ಯಂತ್ರ ಅಲ್ಲ. ಏನ್ ಮಾಡಿದ ಭಗವಂತ? ಜನಕ್ಕೂ ದನಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ವ್ಯತ್ಯಾಸ ಇದೆಯಾ ಅಲ್ವಾ? ಏನ್ ಬಾರಿ ವ್ಯತ್ಯಾಸನಿಲ್ಲ. ಈ ವಿವೇಕವನ್ನು ಹೊರಗಿಟ್ಟು ಯೋಚನೆ ಮಾಡೋದಾದ್ರೆ ನಮ್ ಸರ್ ಹೇಳಿದಾಗೆ
ಜನಕ್ಕೂ ದನಕ್ಕೂ ಏನು ಭಾರಿ ವ್ಯತ್ಯಾಸ ಇಲ್ಲ ಸರ್. ನಮಗೆ ಹೆಂಗ್ ಹಸಿವಿದೆಯೋ ಆ ದನಕ್ಕೂ ಹಸಿವಿದೆ, ನಮಗೆ ಹೆಂಗ್ ಬಾಯಾರಿಕೆ ಇದೆಯೋ ಆ ದನಕ್ಕೂ ಬಾಯಾರಿಕೆ ಇದೆ, ನಮಗೆ ಹೆಂಗೆ ಕಾಮನೆಗಳಿದೆಯೋ ಅದಕ್ಕೂ ಹಂಗೆ ಇದೆ, ನಮಗೆ ಹೆಂಗ್ ನಿದ್ದೆ ಇದೆಯೋ ಅದಕ್ಕೂ ಹಂಗೆ ನಿದ್ದೆ ಇದೆ. ಏನ್ ವ್ಯತ್ಯಾಸ? ಒಂದು ವ್ಯತ್ಯಾಸ ಇದೆ ಅಲ್ವಾ ಜನಕ್ಕೆ ದನಕ್ಕೂ. ಯಾವುದು ಅಂದ್ರೆ ಆ ಭಗವಂತ ಒಂದು ವಿಶೇಷವಾದಂತ ವರ ಕೊಟ್ಬಿಟ್ಟಿದೆ ನಮ್ಗೆ. ಯಾವ್ದದು? ನಾವು ಮಾತನಾಡ್ತಕ್ಕಂಥ, ಅಭಿಪ್ರಾಯ ವ್ಯಕ್ತಪಡಿಸ್ತಕ್ಕಂಥ, ಗಳಿಸ್ತಕ್ಕಂಥ, ಬಳಸ್ತಕ್ಕಂಥ, ಉಳಿಸ್ತಕ್ಕಂಥ ಈ ಗಳಿಕೆ ಬೆಳಕೆ ಉಳಿಕೆಗಳೆಲ್ಲದ್ರ ಮಧ್ಯೆ ಒಂದು ಕೊಂಚ ತಿಳುವಳಿಕೆ ಅಂತಕ್ಕಂಥದ್ದನ್ನು ಕೊಟ್ಬಿಟ್ಟಿಯಾನೆ. ಆ ತಿಳುವಳಿಕೆ ಅಂತಕ್ಕಂಥದ್ದು ಇದೆಯಲ್ಲ, ಬದುಕನ್ನು ಗಟ್ಟಿ ಮಾಡ್ಲಿಕ್ಕೆ, ಸತ್ಪಥದಲ್ಲಿ ಸಾಗ್ಲಿಕ್ಕೆ ದಾರಿ ಆಗ್ಲಿ ಅಂತಕ್ಕಂಥ ಆಶಯದಿಂದನೇ ಇಂಥ ವಿಚಾರಯಾನ, ಇಂಥ ವಿಚಾರಪ್ರದವಾದಂತ ಎಲ್ಲ ಸಂಸ್ಕೃತಿ ನಮ್ಮ ಹಳ್ಳಿಲಿ ಆಗಿದೆ ಅಂತೇಳಿ ಆಗಿದೆಯಲ್ಲ. ಅದು ಏನ್ ಮಾಡಿದ್ರು? ದೇವಸ್ಥಾನ ಕಟ್ಟದೆ ದೊಡ್ಡ ಸಂಗತಿ ಅಂತಲ್ಲ ನಮ್ಮ ಪೂರ್ವಜರಿಗೆ. ಎಸ್, ದೇವಸ್ಥಾನ ಕಟ್ಟೆ ಆದ್ಮೇಲೆ ಆ ದೇವಸ್ಥಾನದಲ್ಲಿ ಒಂದು ಕಟ್ಲೆ ಮಾಡ್ತಾ ಇದ್ರು. ಹುಣ್ಣಿಮೆ ದಿವಸ ಪೂರ್ಣಮಿ ಕಟ್ಲೆ ಮಾಡೋಣ, ಅಮಾವಾಸ್ಯೆ ದಿವಸ ಅಮಾವಾಸ್ಯೆ ಕಟ್ಲೆ ಮಾಡೋಣ, ಸೋಮ ದಿವಸ ನಾವೆಲ್ಲ ಸೇರ್ಕೊಂಡು ಒಂದು ಭಜನೆ ಮಾಡೋಣ. ಭಜನೆ ಎಲ್ಲ ಆದ್ಮೇಲೆ ಆ ದೇವ್ರ ಪ್ರಾರ್ಥನೆ ಮಾಡ್ತಾ ಭಗವಂತ ಒಳ್ಳೇದ್ ಮಾಡು ಅಂತೇಳಿ ಕೇಳ್ತಾ ಯಾರೋ ಕೋಸುಂಬರಿ ತಂದಿರ್ತಾರೆ, ಚಿಗಣಿ ತಂದಿರ್ತಾರೆ, ಫಲಾರ ತಿಂದ್ಕಂತ ಆ ಸಹಜೀವನ ಅಂತಕ್ಕಂಥದ್ದು, ಸಹ ಭೋಜನ ಅಂತಕ್ಕಂಥದ್ದು ನಮ್ಮ ಜೀವದ ಎರಡು ಸೂತ್ರಗಳಾಗಿದ್ದು, ಆ ಮುಖೇನ ಆ ಗ್ರಾಮದಲ್ಲಿ, ಆ ಊರಿನಲ್ಲಿ ಸಾಮರಸ್ಯ ಅಂತಕ್ಕಂಥದ್ದು, ಸಂತೋಷ ಅಂತಕ್ಕಂಥದ್ದು ಒಂದು ರೀತಿ ನೆಲೆ ಮಾಡಿತ್ತು ಅಂತೇಳಿ ಪ್ರಾಯಶಃ ಈ ಗ್ರಹಿಸೋಣ ನಾವು. ಡೆಫಿನೆಟ್ ಆಗಿ ಆ ಭಗವಂತ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂದ್ರೆ, ಆ ದನ ಹೆಂಗ್ ಆರೋಗ್ಯವಾಗಿದೆ ಅಂತೇಳಿ ಇರ್ತಕ್ಕಂಥ ಹಿರಿಯರಾಗ್ಲಿ, ಈ ಗಾಳಿಯಲ್ಲಿ ಇರ್ತಕ್ಕಂಥ ಅಜ್ಜನ್ ಕೇಳಿ ಏನಂತಾರೆ ಅವರು, ಮಗ ಯಾಕೋ ಬೆಳಗಿಂದ ಸಪ್ಪಗಿದ್ದು ಅದು ಹೊಸ ಒಂಚೂರು ಮೇವ್ತಿರಲ್ಲ, ಈಗ ಮೇವಾಗಿ ಬಂದಿದ್ದೀನಿ ನೋಡ್ಕೊಂಬರೋಗ್ಲ ಮಗ ಅಂದ್ರೆ, ನಮ್ಮ ಅಜ್ಜ ಕಳಿಸ್ದಂಗ್ಲೆ ನಾವು ನೋಡ್ಕೊಂಬತ್ತಿದ್ವಿ. ಏನ್ ಮಾಡ್ತಿದ್ ಮಗ ಅಂದ್ರೆ, ಅಪ್ಪ ಮೇವ ಮೆಲ್ಕಾಗ್ತಿತ್ತು ಕಣಪ್ಪ ಅಂದ್ರೆ ಆ ತಾತಿ ಗ್ಯಾರಂಟಿ. ಎಸ್, ಬೆಳಿಗ್ಗೆ ತಿಂದ ಮೇವನ್ನ ವಾಪಸ್ ಬಾಯಿಗೆ ತಂದು ಮೆಲ್ಕಾಗ್ತಾ ಇದೆ ಅಂದ್ರೆ ಆ ದನ ಆರೋಗ್ಯವಾಗಿದೆ ಅಂತೇಳಿ. ಏನ್ ಸತ್ಯ ಅಲ್ವಾ? ಈಗ ನಾವು ನೀವು ಯೋಚನೆ ಮಾಡೋಣ, ಭಗವಂತ ಎಷ್ಟು ಸೂಕ್ಷ್ಮ ಅಲ್ವಾ, ಏನು ಬುದ್ಧಿವಂತ ಅಲ್ವಾ? ಆ ದನಿಗೆ ಏನ್ ಮಾಡಿದ? ಬೆಳಿಗ್ಗೆ ತಿಂದಿರ್ತಕ್ಕಂಥ ಮೇವನ್ನ ವಾಪಸ್ ಬಾಯಿಗೆ ತಂದು ಮೆಲ್ಕಾಗ್ತಿದೆ ಅಂದ್ರೆ ಡೆಫಿನೆಟ್ ಆ ದನ ಆರೋಗ್ಯವಾಗಿದೆ. ನಾವು ಬೆಳಿಗ್ಗೆ ತಿಂದು ಉಪ್ಪಿಟ್ಟನ್ನ ಮಧ್ಯಾಹ್ನ ವಾಪಸ್ ಬಾಯಿಗೆ ತರದ್ರಪ್ಪ, ಬಾಯಿಗೆ ತಂದು ಮೆಲ್ಕಾಗ್ತಾ ಇದೀವಿ ಅಂದ್ರೆ ಏನಂತಾರೆ? ಮನೆ ಅಸಿಡಿಟಿ ಆಗಿದೆ, ಇಲ್ಲ ಗಂಟ್ಲು ಕೆಟ್ಟಿದೆ, ಇಲ್ಲ ಆರೋಗ್ಯ ಕೆಟ್ಟಿದೆ, ಜಲ್ದಿ ಹೋಗಿ ಆಸ್ಪತ್ರೆಗೆ ಇಂಜೆಕ್ಷನ್ ತಗಂತೀವಲ್ವಾ, ತೋಷಮ್ಮ ಮನೆ ಬಾರಿ ಕೆಟ್ಟಿದೆ ಅಂತೇಳಿ. ಎಷ್ಟು ಮಟ್ಟಿಗೆ ಭಗವಂತ ಸೃಷ್ಟಿ ಮಾಡಿದ್ದಾನೆ ಅಂದ್ರೆ ನೋಡಿ, ಆ ದನಕ್ಕೆ ಆಹಾರ ಮೆಲ್ಕಾಗ್ತಕ್ಕಂಥ ವರ ಕೊಟ್ಬಿಟ್ಟ. ಮೆಲ್ಕಾಕ್ ನೀನ್ ಚೆನ್ನಾಗಿರ್ತೀಯ, ಬೆಳಿಗ್ಗೆ ತಿಂದಿದ್ದ ಸಾಯಂಕಾಲ ತನಕ ಮೆಲ್ಕಾಕಬೇಕು ಅಂತೇಳಿ. ಆದ್ರೆ ಜನ ಆಹಾರ ಮೆಲ್ಕಾಕದಲ್ಲ, ಮತ್ತೇನ್ ಮೆಲ್ಕಾಕ್ಬೇಕು ಅಂದ್ರೆ ವಿಚಾರಗಳನ್ನ ಮೆಲ್ಕಾಕ್ಬೇಕು ಅಂತೇಳಿ. ಯಾವ ವಿಚಾರ? ನಮ್ಮೂರಲ್ಲಿ ನಮ್ಮ ಪರಂಪರೆ ಹೇಗೆ ಬಸವಣ್ಣ ಹೇಳಿದ್ದಾರೆ, ಜನ್ಬಸವಣ್ಣ ಹೇಳಿದ್ದಾರೆ, ಅಕ್ಮಾದೇವಿ ಹೇಳಿ, ನಮ್ಮ ಅಜ್ಜ ಏನ್ ಹೇಳಿದ್ದಾರೆ, ನಮ್ಮ ಅಜ್ಜಿ ಏನ್ ಹೇಳಿದ್ದಾರೆ, ನಮ್ಮ ಊರಿ ಏನ್ ಹೇಳಿದ್ದಾರೆ, ಇವೆಲ್ಲವನ್ನೂ ಮೆಲ್ಕಾಗ್ತಾ ನಮ್ಮೊಳಗಡೆ ಒಂದು ವಿಚಾರ ಕ್ರಾಂತಿ ಬರಬೇಕು ಅಂತೇಳಿ. ಆ ವಿಚಾರ ಕ್ರಾಂತಿ ಪೂರ್ವಕವಾಗಿದ್ದೆ ನಮ್ಮ ಸಾಹಿತ್ಯ, ನಮ್ಮ ಸಂಗೀತ, ನಮ್ಮ ನೃತ್ಯ, ನಮ್ಮೂರ ನಾಟಕ, ನಮ್ಮೂರ ಡ್ರಾಮಾ ಇವೆಲ್ಲವೂ ಕೂಡ ಅದಕ್ಕೆ ಪೂರಕವಾಗಿ ಕಟ್ಟಿದ್ದು ಅಂತೇಳಿ. ಅದರ ಆಧಾರದ ಮೇಲೆ ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನ ನಾವು 3 ವರ್ಷದಿಂದ ಆಯೋಜನೆ ಮಾಡಿದ್ವಿ. ಆಯೋಜನೆ ಮಾಡಿ ಪ್ರಾಯಶಃ ನಮ್ಮ ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನದ ಪ್ರಭುಲಿಂಗ ಶಾಸ್ತ್ರಿಗಳು, ವಿಶೇಷವಾಗಿ ನಮ್ಮ ಲಯನ್ಸ್ ಕ್ಲಬ್ ಈ ಸರಿ ಕೈ ಜೋಡಿಸಿರ್ತಕ್ಕಂಥದ್ದು, ಅವ್ರ ಪದಾಧಿಕಾರಿಗಳಲ್ಲಿ ಇರ್ತಕ್ಕಂಥ ಆಸಕ್ತಿ ಗಮನಿಸಬೇಕು ನಿಮ್ಗೆ. ಎಸ್, ನಮ್ಮ ಆಧುನಿಕವಾದಂಥ ಬದುಕಿನ ಮಧ್ಯೆ, ಆ ಸಿಟಿನಲ್ಲಿ ಪಟ್ಟಣದ ಬದುಕಿನ ಮಧ್ಯೆ ಒಂದು ವಿಶೇಷವಾದಂತ, ಒಂದು ಅದ್ಭುತವಾದಂತ ಒಂದು ರಸತ್ವ ಅಂತೀವಲ್ಲ, ಅದು ಈ ಗ್ರಾಮೀಣ ಪ್ರದೇಶದಲ್ಲಿ ಇದೆ ಅಂತಕ್ಕಂಥದ್ದನ್ನು ಅವ್ರು ಕಂಡುಕೊಂಡಿದ್ದಾರೆ ಅಂತೇಳಿ. ಯಾಕೆ ಈ ಗ್ರಾಮಗಳನ್ನ ಆಯ್ಕೆ ಮಾಡಿದ್ವಿ ಅಂದ್ರೆ, ಇಂಗ್ಲಿಷ್ ಒಂದು ಮಾತಿದೆ, ರೂರಲ್ ಇಂಡಿಯಾ ಈಸ್ ರಿಯಲ್ ಇಂಡಿಯಾ ಅಂತೇಳಿ. ನಿಜವಾದ ಭಾರತ ಯಾವುದು ಅಂದ್ರೆ ಗ್ರಾಮೀಣ ಭಾರತವೇ ಅಂತೇಳಿ. ಪ್ರಾಯಶಃ ಹಳ್ಳಿ ಸರಿಯಾಗ್ಬಿಟ್ರೆ, ಹಳ್ಳಿ ಬದುಕು ನೆಟ್ಟಗಾಗ್ಬಿಟ್ರೆ, ಸುಮಾರು 78% ಇರ್ತಕ್ಕಂಥ ಹಳ್ಳಿ ಜನ ಚೆನ್ನಾಗ್ಬಿಟ್ರೆ ಇಡೀ ದೇಶ ಚೆನ್ನಾಗುತ್ತೆ ಅಂತಕ್ಕಂಥ ಪ್ರಜ್ಞೆ ನಮ್ಮ ರಾಜಕೀಯ ಮುತ್ಸದ್ದಿಗಳಿಗೆ ಇತ್ತು ಅಂತೇಳಿ, ಅದು ನಮ್ಮ ಗಾಂಧೀಜಿ ಅವ್ರಿಗಿತ್ತು ಅಂತೇಳಿ. ಆ ಕಾರಣಕ್ಕೋಸ್ಕರನೇ ಪ್ರಾಯಶಃ ನಮ್ಮ ಯುವ ಶಕ್ತಿ ಆಗಿರ್ತಕ್ಕಂಥ ರೋಹನ್ ನಾವು ಇದು ಕೈ ಜೋಡಿ ಗಮನಿಸಿ ಬಂಧುಗಳೇ, ಸೂಕ್ಷ್ಮ ಗಮನಿಸ್ಬೇಕು. ಎಲ್ಲವೂ ನಾವು ಮಾತಾಡೋದಲ್ಲ, ಈ ಕಾರ್ಯಕ್ರಮದ ಸದಾಶಯವನ್ನ ಗ್ರಹಿಸ್ತಕ್ಕಂಥ ಒಂದು ಒಳ ಸಂವೇದನೆ ನಿಮ್ಗಿರಬೇಕು ಅಂತೇಳಿ. ಎಸ್, ನಮ್ಮೂರಲ್ಲಿ ನಿಮ್ ಕಾರ್ಯಕ್ರಮ ಆಯ್ತು ಅಂದ್ರೆ ಏನ್ ಮಿಸ್ ಆಗ್ತಿತ್ತಲ್ವಾ, ಬರಬೇಕಾಗಿತ್ತು. ನಿಮಗೆ ಚಾಲೆಂಜ್ ಮಾಡ್ತೀನಿ, ಇಂಥ ಹಾಡುಗಳಿಂದ ಚಂದನ್ ಆಡುತ್ತಿದ್ದಲ್ಲಿ ಎಲ್ಲರೂ ಕೇಳಿದ್ರಾ? ಈ ತತ್ವಪದ ಎಲ್ಲರೂ ಕೇಳಿದ್ರಾ? ಎಂತೆಂಥವೋ ಗೀತೆ ಕೇಳ್ತೀವಿ, ಏನೇನೋ ಇದೆ, ಅದು ಬೇರೆ ಪ್ರಶ್ನೆ. ಯಾಕೆ ಇವನ್ ಸೆಲೆಕ್ಟ್ ಮಾಡಿದೀವಿ ಅಂದ್ರೆ ಪ್ರಾಯಶಃ ತಿರುಳನ್ನ, ಸಂದೇಶವನ್ನ, ಸತ್ವವನ್ನ, ಬದುಕಿಗೆ ಬೇಕಾದಂತ ಹೊಸ ರೂಪ ಕೊಡ್ತಕ್ಕಂಥ ಹಾಡುಗಳಿಂದ ನಾವು ಸೆಲೆಕ್ಟ್ ಮಾಡಿರ್ತೀವಿ ಅಂತೇಳಿ. ಯಾಕೆ ಆಯ್ಕೆ ಮಾಡಿರ್ತೀವಿ? ಅದು ಕೇಳ್ಬೇಕು. ಆ ಕೇಳೋ ಮುಖೇನ ಕರ್ಣಕ್ಕೊಂದು ಆನಂದ ಆಗಬೇಕು, ಕರ್ಣಾನಂದ ಅಂತೇಳಿ. ಇಂಥ ಅದ್ಭುತವಾದಂತ ದೃಶ್ಯ ನೋಡ್ತಾ ದೃಶ್ಯಾನಂದ ಅಂತೇಳಿ ಕಣ್ಣಿಗೊಂದು ಆನಂದ ಆಗಬೇಕು. ಇವೆಲ್ಲವನ್ನು ನೋಡ್ತಾ ಕೇಳ್ತಾ ಭಗವಂತ ನಮಗೆ ಮನಸ್ಸು ತಿಟ್ಟಿದ್ದಾನಲ್ಲ, ಮನಸ್ಸಿಗೊಂದು ಆನಂದ ಆಗಬೇಕು, ಮನದಾನಂದ ಅಂತೇಳಿ. ಈ ಆನಂದಗಳನ್ನು ಡಬಲ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ, ಆನಂದಗಳನ್ನು ಹೆಚ್ಚು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಯಶಃ ಇದಕ್ಕೆ ಮೀರಿದಂತ ಪ್ರಕ್ರಿಯೆ ಮತ್ತೊಂದಿಲ್ಲ ಅಂತಕ್ಕಂಥದ್ದು ಮನಗಂಡೆ ಈ ಕಾರ್ಯಕ್ರಮವನ್ನ ಇಲ್ಲಿ ಆಯೋಜನೆ ಮಾಡಿದೀವಿ ಅಂತಕ್ಕಂಥ
ಒಂದು ಪೀಳಿಗೆಯನ್ನ, ಒಂದು ಇಂಟ್ರೊಡಕ್ಷನ್ ನಮಗೆ ಕೊಡ್ತಾ ಅವ್ರು ಹೇಳ್ತಾ ಇದ್ರು, ಎಲ್ಲರೂ ಹೇಳಿದ್ರು ನೋಡಿ, ನುಡಿ ಸೂತ್ರ ಅಂತೇಳಿ. ಪ್ರಾಯಶಃ ಇವತ್ತಿನ ಕಾಲದಲ್ಲಿ ಅನೇಕ ಸಂದರ್ಭದಲ್ಲಿ ಹೇಳ್ತೀವಿ, ಮಾತು ಅಂತಕ್ಕಂಥದ್ದು ಕೂಡ ಒಂದು ಮಲಿನವಾಗ್ತಾ ಇದೆ ಅಂತೇಳಿ. ಏನು ಅದ್ಭುತವಾದಂಥ ಪರಂಪರೆ ನಮ್ದಲ್ವಾ. ನೋಡಿ, ಇದೇನಾದ್ರು ಏರ್ ಪೊಲ್ಯೂಷನ್ ಆದ್ರೆ ಅದೊಂದು ಸೈನ್ಸ್ ಅಲ್ಲಿ ರೆಮಿಡೀಸ್ ಇದೆ. ನೀರೇನಾದ್ರು ಪೊಲ್ಯೂಟ್ ಆಗ್ಬಿಟ್ರೆ ಆ ನೀರನ್ನು ಶುದ್ಧಿ ಮಾಡ್ಲಿಕ್ಕೂ ಕೂಡ ಒಂದು ರೆಮಿಡಿ ಇದೆ. ಮೊದಲೆಲ್ಲ ನೋಡಬೇಕು, ಈಗ ಹಾರ್ಡ್ ವಾಟ್ರು, ಕುಡಿಯಕ್ಕೆ ನೀರು ಹೋಗಿಲ್ಲ ಅಂತೇಳಿ ಈಗ RO ಬಂದ್ಬಿಟ್ವಲ್ಲ. ಈ RO ಬಂದ್ಬಿಡ್ತಲ್ಲ, RO ಮೇಲೆ ನೀರು ಶುದ್ಧೀಕರಣ ಆಗುತ್ತೆ, ಆ ನೀರು ಕುಡಿತೀವಿ. ಇವೆಲ್ಲ ವಿಜ್ಞಾನದಲ್ಲಿ ಇರ್ತಕ್ಕಂಥ ದೊಡ್ಡ ಟೆಕ್ನಿಕಲ್ ಅಡ್ವಾಂಟೇಜಸ್. ಅದನ್ನ ಬಳಸಿ ಆ ನೀರನ್ನು ಶುದ್ಧಿ ಮಾಡ್ತೀವಿ. ನೀರು ಮಾಲಿನ್ಯ ಆದ್ರೆ, ಜಲ ಮಾಲಿನ್ಯ ಆದ್ರೆ, ವಾಯು ಮಾಲಿನ್ಯ ಆದ್ರೆ, ಪರಿಸರದ ಮಾಲಿನ್ಯ ಆದ್ರೆ ಅದಕ್ಕೆ ಬೇರೆ ಬೇರೆ ರೆಮಿಡೀಸ್ ಇದೆ. ಆದ್ರೆ ಇವತ್ತು ಆಗ್ತಾ ಇರ್ತಕ್ಕಂಥ ಕೆಟ್ಟ ಮಾಲಿನ್ಯ ಅಂದ್ರೆ ಟಾಕ್ ಪೊಲ್ಯೂಷನ್ ಅಂತೇಳಿ, ಮಾತಿನ ಮಾಲಿನ್ಯ ಅಂತೇಳಿ. ಮಾತಿನ ಮೇಲೆ ನಿಗಾ ಇಲ್ಲದೆ ಇರ್ತಕ್ಕಂಥದ್ದು ಎಲ್ಲಿಂದ ಪ್ರಾರಂಭ ಆಗಿದೆ ಅಂದ್ರೆ, ಯಾರಿಗೂ ಆ ಮಾತಿನ ಒಂದು ತೂಕ ಅಂತಕ್ಕಂಥದ್ದು, ಆ ಮಾತು ಅಂತಕ್ಕಂಥದ್ದು ಏನದು ಬಂದ್ರೆ, ಒಂದು ಕತ್ತಿ ಆದ್ರೆ ಅದನ್ನು ಕಡಿದ್ರೆ ಶಾರ್ಪ್ ಆಗಿರುತ್ತೆ, ಶರೀರ ತುಂಡು ಮಾಡಬಹುದು. ಅದ್ರ ಮಾತಿದೆಯಲ್ಲ, ಅದಕ್ಕೆ ಏನಿಲ್ಲ, ನಾಲ್ಗೆಗೆ ಇಟ್ ಆಸ್ ಎ ಬೋನ್ಲೆಸ್ ಮೆಟೀರಿಯಲ್ ಇನ್ ದಿ ಬಾಡಿ ಅಂತೇಳಿ. ಆ ನಾಲ್ಗೆ ಇದೆಯಲ್ಲ, ಅದಕ್ಕೇನು ಮೂಳೆ ಇಲ್ಲ ಗೊತ್ತಾ? ಆ ಮೂಳೆ ಇಲ್ಲದೇ ಇದ್ರೂ ಸಮೇತ ಮತ್ತೊಬ್ಬರು ಹರಿತಕ್ಕಂಥ, ಮತ್ತೊಬ್ಬರಿಗೆ ಚುಚ್ಚತಕ್ಕಂಥ ತಾಕತ್ ಇದೆಯಲ್ಲ, ಡೆಫಿನೆಟ್ ಆಗಿ ಆ ನಾಲ್ಗೆಗಿದೆ ಅಂತೇಳಿ. ಆ ನಾಲ್ಗೆ ಕಂಡೆ ನಾವು ಹಿರಿಯರು ಒಂದು ಗಾಳಿ ಹೇಳಿದ ಒಂದು ಗಾದೆ ಮಾಡ್ಬಿಟ್ರು, ನಾಲ್ಗೆ ಕುಲ ಹೇಳ್ತು ಅಂತೇಳಿ. ಅದರ ಅರ್ಥ ಜಾತಿ ಹೇಳ್ತು ಅಂತಲ್ಲ, ನಾಲ್ಗೆ ಅವನ ವ್ಯಕ್ತಿತ್ವ ಹೇಳ್ತು ಅಂತೇಳಿ, ಪರ್ಸನಾಲಿಟಿ ಹೇಳ್ತು ಅಂತೇಳಿ. ಅದನ್ನೇ ನಮ್ಮ ರೋಹನ್ ಹೇಳಿದ್ದು. ಆ ಮುಖೇನ ವ್ಯಕ್ತಿತ್ವದ ನಿರ್ಮಾಣ ಆಗಬೇಕು, ಮನುಷ್ಯತ್ವದ ನಿರ್ಮಾಣ ಆಗಬೇಕು ಅಂದ್ರೆ ಫಸ್ಟ್ ನಮ್ ನಾಲ್ಗೆ ಸರಿಯಾಗಬೇಕು ಅಂತಕ್ಕಂಥದ್ದು ಇದೆಯಲ್ಲ. ಏನು ಅದ್ಭುತವಾದ ಯೋಚನೆ ಮಾಡಿ ನೋಡ್ರಿ ಬಸವಣ್ಣವರು. ಏನ್ ಯೋಚನೆ ಮಾಡಿದ್ದಾರೆ? ಹೌದಪ್ಪ, ನೀವು ಸುಮ್ಮನಿರ್ಬಾರ್ದು, ಮಾತಾಡ್ಬೇಕು. ನಮ್ ನಿರಂಜನ್ ಸರ್ ಹೇಳ್ತಾ ಇದ್ದಾರೆ, 30 ದಿವಸ ಎಷ್ಟೊಂದು ಮಾತಾಡ್ತೀರಾ, ಎಲ್ಲೆಲ್ಲಿಗೆ ಹೋಗ್ತೀರಾ, ಏನು ಮಾತಾಡ್ತೀರಾ ಅಂದ್ರೆ ಮುಗಿದಷ್ಟು ಸರ್ಕಾರದಲ್ಲಿ ನಾವು ಮಾತಾಡೋ ದೊಡ್ಡ ಸಂಗತಿ ಅಲ್ಲ. 12ನೇ ಶತಮಾನದಲ್ಲಿ ಈ ಜಗತ್ತಿನಲ್ಲಿ ಸರ್ವಾಂಗ ನಿಟ್ಟಿನಲ್ಲೂ ಕೂಡ ಮಹತ್ ಕ್ರಾಂತಿ ಆಗ್ಬೇಕಾದ್ರೆ, ಅದು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ನೈತಿಕವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಒಂದು ಸುಧಾರಣೆ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬಸವಣ್ಣವರು ಫಸ್ಟ್ ಯೋಚನೆ ಮಾಡಿದ್ದು ನೀವು ಮಾತಾಡು ಅಂತೇಳಿ. ಮಾತಾಡ್ಬೇಕಲ್ವಾ? ಮಾತಾಡದೇ ಇದ್ರೆ ಒಳ್ಳೇದೇ ಗೊತ್ತಾಗುತ್ತೆ. ಇಲ್ಲಪ್ಪ ಯಾರೋ ಅನ್ಯಾಯ ಮಾಡ್ತಿದ್ದಾನೆ, ತಪ್ಪು ಮಾಡ್ತಾ ಇದ್ದಾನೆ, ಬಡದು ಬುದ್ಧಿ ಹೇಳ್ಬೇಕು ಅಂದ್ರೆ ಅವರು ಮಾತಾಡ್ಬೇಕಲ್ಲ ಸರ್. ಹಾಗೆ ಮಾತಾಡು ಅಂತಾರೆ ಬಸವಣ್ಣವ್ರು. ಯಾಕೆ ಸುಮ್ಮನೆ ಕೂತಿದೀಯಾ, ನೀನೇನು ಹಂಚಬೇಡ ಅಂತೇಳಿ. ಆಳಿಗೊಂಡಿಯರೆಂದು ಅಂಜಲದೇಕೆ, ನಾಸ್ತಿಕವಾಡಿಯರೆಂದು ನಾಚಲದೇಕೆ, ಆರಾಧೊಡಾಗಲಿ ಶ್ರೀ ಮಹಾದೇವಂಗೆ ಶರಣೆನ್ನಿ, ಏನು ಅರಿಯನೆಂದು ಮೌನಗೊಂಡಿರಬೇಡ, ನಮ್ಮ ಕೂಡಲ ಸಂಗಮ ದೇವನ ಮುಂದೆ ದಂದಣ ಎನ್ನಿ ದತ್ತಣ ಎನ್ನಿ ಅಂತೇಳಿ. ಏನ್ ಅದ್ಭುತ ಅಲ್ವಾ? ಯಾಕಪ್ಪ ಸುಮ್ಮನಿರ್ತೀರಾ? ಇವತ್ತೇನಾಗಿದೆ ಅಂದ್ರೆ, 2 ಕೆಟ್ಟ ಸೂತ್ರಗಳು ನಮ್ಮನ್ನು ಕಾಡ್ತಾ ಇದೆ. ಏನದು ಅಂದ್ರೆ, ಎಲ್ಲವೂ ನನಗೇ ಆಗಬೇಕು ಅಂತೇಳಿ. ಗೊತ್ತಾ ನಿಮಗೆ? ಎಲ್ಲವೂ ನನಗೇ ಆಗಬೇಕು, ನನಗೇ ಆಗಬೇಕು. ಇನ್ನೊಂದೇನು ಅಂದ್ರೆ, ನನಗೇನಾಗಬೇಕು ಅಂತೇಳಿ. ಯಾರು ಬದುಕಿದ್ರೇನು, ಯಾರು ಕೆಟ್ರೇನು, ಏನಾದ್ರೇನು ನನಗೇನಾಗಬೇಕು ಅಂತೇಳಿ. ಹಂಗಾಗ್ಬಾರ್ದು. ಆ ಬಸವಣ್ಣವ್ರ ಆಶಯ ಏನಾದ್ರು ಒಳ್ಳೇದ್ ಕಂಡ್ರೆ ಪ್ರೇರಣೆ ಮಾತಾಡ್, ಒಂದು ಪ್ರಶಂಸೆ ಮಾತಾಡ್, ಕೆಟ್ಟದ್ ಕಂಡ್ರೆ ಕಳ್ಸು ಅಂತೇಳಿ ಮಾತಾಡ್ಲಿ ಪ್ರೇರಣೆ ಮಾಡ್ತಾರೆ. ಅಪ್ಪ ನಾನು ಆಡಿ ಮಾತಾಡ್ರಿ ಏನಂತಾರು ಅಂತೇಳಿ ನೀನು ಮೌನಗೊಂಡಿರಬೇಡ, ಏನ್ ತಿಳಿಯುತ್ತೋ ಅದು ಮಾತಾಡು ಅಂತಾರೆ. ಈಗ ಗಮನಿಸಿ, ಬಸವಣ್ಣವ್ರು ಬರೀ ಮಾತಾಡಕ್ಕೆ ಅವಕಾಶ ಕೊಟ್ಟು ಸುಮ್ಮನಾಗ್ಬಿಟ್ರ? ಬರೀ ಮಾತಾಡು ಅಂತ ಹೇಳಂಗೆ ಸುಮ್ಮನಾಗ್ಬಿಟ್ರ? ಇಲ್ಲಲ್ವಾ? ಮತ್ತೇನ್ ಹೇಳಿದ್ರು ಅವರು? ನೀವ್ ಮಾತಾಡೋದು ದೊಡ್ಡದಲ್ಲಪ್ಪ, ಮಾತು ಹೆಂಗಿರ್ಬೇಕು ಅಂತಕ್ಕಂಥ ಒಂದು ಗೈಡ್ಲೈನ್, ಆ ಮಾತಿನ ಬಗ್ಗೆ ಮಾರ್ಗದರ್ಶಿಸಿ ಸೂತ್ರ ಕೊಟ್ಟಂತ ಬಹುದೊಡ್ಡದಾದಂತ ಪರಂಪರೆ ಈ ಜಗತ್ತಿನಲ್ಲಿದ್ರೆ ಅದು ಶರಣ ಪರಂಪರೆ, ವಚನ ಪರಂಪರೆ, ಬಸವ ಪರಂಪರೆ ಅಂತೇಳಿ. ಏನ್ ಹೇಳ್ತಾರೆ ಅವರು? ಎಷ್ಟು ಚೆನ್ನಾಗಿ ಹೇಳ್ತಾರೆ. ನಿನ್ನ ಮಾತು ಹೆಂಗಿರ್ಬೇಕು ಅಂದ್ರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕಿ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನ್ನಬೇಕು, ಆ ಕೂಡಲ ಸಂಗಮ ದೇವ ಸಾಕ್ಷಿಯಾಗಿ ಅಂತೇಳಿ. ನೀನು ಮಾತಾಡ್ಬಿಟ್ರೆ ಬರೀ ಜನ ಮೆಚ್ಚದಲ್ಲ, ಸಾಕ್ಷಾತ್ ಜನಾರ್ದನ ಕೂಡ ಮೆಚ್ಚಿ ಹೌದಪ್ಪ ಹಿಂಗ್ ಮಾತಾಡಿದೆ ಅಂತ ಅನ್ನಬೇಕು, ಹಂಗ್ ಮಾತಾಡಬೇಕು ಅಂತೇಳಿ. ಬಂಧುಗಳೇ, ಎಷ್ಟು ಅದ್ಭುತವಾದಂತ ಧ್ವನಿಯನ್ನ ಈ ಸಾಲುಗಳಲ್ಲಿ ಹಿಡಿದಿಟ್ಟಿದ್ದಾರೆ ಬಸವಣ್ಣವರು ಅಂದ್ರೆ, ನೀವ್ಯಾರಾದ್ರೂ ಮಕ್ಕಳು ಯಾರಲ್ಲಿ ಗಲಾಟೆ ಮಾಡೋರು ಹಿಂದ್ಗಡೆ, ಪ್ಲೀಸ್ ಈ ಫೋನಲ್ಲಿ ಮಾತಾಡ್ತಿದ್ರೆ ಬೇರೆ ಡಿಸ್ಟರ್ಬ್ ಮಾಡ್ಬಿಡಿ ಸರ್. ನಿಮ್ಮ ಹತ್ರ ಒಂದು ನಿವೇದನೆ ದಯಮಾಡಿ, ನೀವು ಯಾವ ಕಾಲೇಜಲ್ಲಿ ಯಾವ MA ಮಾಡಿದ್ರು ಸಮೇತ ಈ ಮೆಟೀರಿಯಲ್ ಸಿಗಲ್ಲ. ಗಮನ ಕೊಟ್ಟು ಕೇಳಿ ಒಂದು 5 ನಿಮಿಷ ನೋಡಿ. ಅವ್ರು ಹೇಳ್ತಾರೆ ಬಸವಣ್ಣವರು, ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತೇಳಿ. ಆ ಒಂದು ಲೈನಲ್ಲಿ ಎಂತ ಅದ್ಭುತವಾದಂಥ ಸತ್ವ ಹಿಡಿದಿಟ್ಟಿದ್ದಾರೆ ಗೊತ್ತಾ ನಿಮಗೆ? ಪ್ಲೀಸ್ ಸರ್, ಎಷ್ಟು ಅದ್ಭುತವಾದಂಥ ಸತ್ವ ಹಿಡಿದಿಟ್ಟಿದ್ದಾರೆ ಗೊತ್ತಾ ನಿಮಗೆ? ಗಮನಿಸಿ, ನಿಮಗೆ ಅದೊಂದು ಲೈನ್ ಮೇಲೆ ಬೇಕಾದ್ರೆ ಒಂದು 3/4 ಗಂಟೆ ಮಾತಾಡ್ಬೋದಲ್ಲ ಸರ್ ನಾವು. ಏನಂತಾರೆ ಅವರು? ನುಡಿದರೆ ಮುತ್ತಿನ ಹಾರ ಅಂತಾರೆ. ಎಲ್ಲಿ ಸಿಗುತ್ತೆ ಮುತ್ತು? ನಾವು ಹಳ್ಳಿ ಜನ ಏನ್ ಹೇಳ್ತಾರೆ ಹೇಳ್ರಿ? ಅಣ್ಣ, ಮಾತು ಹೆಂಗಿರ್ಬೇಕು ಅಂದ್ರೆ, ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತಾಳೆ. ಗೊತ್ತಾನೆ? ಆ ಮುತ್ತು ಅತ್ಯಂತ ಬೆಲೆ ಬಾಳ್ತಕ್ಕಂಥ ಜ್ಯುವೆಲ್, ಅತ್ಯಂತ ಬೆಲೆ ಬಾಳ್ತಕ್ಕಂಥ ಒಂದು ಬಂಗಾರ. ಹಾಗೆ ನಿನ್ನ ಮಾತು ಹೆಂಗಿರ್ಬೇಕು? ಮುತ್ತಿದ್ದಂಗಿರ್ಬೇಕು ಅಂತ. ನಿಮಗೆಲ್ಲ ಗೊತ್ತಿದೆ ಮುತ್ತು ಕಲರ್ ಯಾವ್ದು ಗೊತ್ತಾ ನಿಮಗೆ? ಅದು ಬಿಳಿ ಇರುತ್ತೆ ಮುತ್ತು. ನಿನ್ನ ಮಾತು ಹೆಂಗಿರ್ಬೇಕು? ಬಿಳಿ, ಅದು ಶುಭ್ರತೆಯ ಸಂಕೇತ. ಅದು
ಅದೊಂದು ಇಟ್ ಇಸ್ ಎ ಸಿಂಬಲ್ ಆಫ್ ಪ್ಯೂರಿಫಿಕೇಶನ್. ಅದು ಪ್ಯೂರಿಟಿ ಸಂಕೇತ. ನಿನ್ನ ಮಾತು ಹಂಗೆ ಪರಿಶುದ್ಧವಾಗಿ ಬೆಳ್ಳಗಿರ್ಬೇಕು ಅಂದ್ರೆ ಶುದ್ಧವಾಗಿರ್ಬೇಕು ಅಂತೇಳಿ. ಮುತ್ತು ಹೆಂಗಿರುತ್ತೆ? ಶೇಪ್ ದುಂಡಗಿರುತ್ತಲ್ವಾ? ನಿನ್ನ ಮಾತು ಅಷ್ಟು ಗುಂಡು ಗುಂಡಾಗಿ ದುಂಡಾಗಿ ಪರಿಪೂರ್ಣವಾಗಿರಬೇಕು ಅಂತೇಳಿ. ಎರಡನೇ ಮುತ್ತಿಗೆ ಎಷ್ಟು ಬೆಲೆ ಇದೆ ಅಲ್ವಾ? ನಿನ್ನ ಮಾತಿಗೂ ಅಷ್ಟು ಬೆಲೆ ಇರಬೇಕು ಅಂತೇಳಿ. ಈಗ ಯೋಚನೆ ಮಾಡಿ, ಒಂದು ಮುತ್ತಿಗೆ ಅಷ್ಟು ಬೆಲೆ ಇರಬೇಕು ಅಂದ್ರೆ ಪ್ರಾಯಶಃ ಮುತ್ತಿನ ಹಾರ ಅಂತಾರೆ. ಇನ್ನೆಷ್ಟು ಬೆಲೆ ಇರಬೇಕು ನಿನ್ನ ಮಾತಿಗೆ? ಆ ಮುತ್ತಿನ ಹಾರ ಜೋಡಿಸ್ದಂಗೆ ಇರಬೇಕು ನಿನ್ನ ಮಾತುಗಳು ಅಂತಾರೆ. ಆ ಮುತ್ತಿನ ಹಾರ ಸೌಂದರ್ಯದ ಸಂಕೇತ. ನಿನ್ನ ಮಾತು ಅಷ್ಟು ಸೌಂದರ್ಯವಾಗಿರ್ಬೇಕು ಅಂತಾರೆ. ಎಲ್ಲಿರುತ್ತೆ ಮುತ್ತದು? ಎಲ್ಲರೂ ಸಿಗದಲ್ಲ, ಸಾಗರದ ತಳದಲ್ಲಿ ಸಿಗುತ್ತೆ ಅಂತೇಳಿ. ಹಾಗೆ ನಿನ್ನ ಮಾತು ಮೇಲ್ಮೇಲಿನ ಮಾತಾ ಇರಬಾರ್ದು, ಅಂತರಾಳದಿಂದ ಬರಬೇಕು ಅಂತೇಳಿ. ಅದು ಸೂಪರ್ಫಿಷಿಯಲ್ ಟಾಕ್ ಅಲ್ಲ, ಆಂತರ್ಯದಿಂದ ಬಂದಿರತಕ್ಕಂಥದ್ದು ಅಂತೇಳಿ. ಹೆಂಗಿರುತ್ತೆ ಆಂತರ್ಯದ ಮಾತು? ನಿಮ್ಗೆಲ್ಲ ಗೊತ್ತಿದೆ. ಹಿರಿಯರೆಲ್ಲ ಯಾರು ಮಗನ ಮದುವೆ ಕರೆಯಕ್ಕೆ ಹೋದ್ರೆ ಏನಂತಿದ್ರು? ಅಣ್ಣ, ನೀವೆಲ್ಲ ಸಕುಟುಂಬ ಪರಿವಾರ ಸಮೇತ ಬಂದು ನಮ್ಮ ಮನಸ್ಸು ಸಂತೋಷ ಪಡಿಸಬೇಕಾಗಿ ಕೋರುವ ಇಂಥವ್ರು ಕರೀತಿದ್ರಲ್ಲ. ಈಗ ಕರಿತೀವ? ಅಂತರಾಳದ ಕರೆ ಇರುತ್ತಾ? ಆ ರೀತಿ ಇನ್ವೈಟ್ ಮಾಡ್ತೀವ? ಹೆಂಗಿರುತ್ತೆ ನಮ್ಮ ಆಧುನಿಕವಾದಂತ ಲೈಫು? ಇಲ್ಲಪ್ಪ ಎಲ್ಲೋ ಹೊಟ್ಬಿಟ್ಟಿದೀವಿ, ಇನ್ನೇನೋ ಟಿವಿ ನೋಡ್ತಿರ್ತೀವಿ, ಯಾರೋ ಬಂದ್ರು ಅಂದ್ರೆ ಕಸಿಬಿಸಿ ಆಗ್ಬಿಡುತ್ತೆ. ಒಳ್ಳೆ ಟೈಮ್ ಆಪರೇಷನ್ ಬಿಟ್ಟದಪ್ಪ ಇವನು ಬೇರೆ ಕರಿಬೇಕಲ್ಲಪ್ಪ ಅಂತ ಅಂತೀವಲ್ಲ, ನಿಮಗೆ ಅನ್ಸುತ್ತಲ್ಲ ಸಹಜವಾಗಿ. ಇವನ್ ಆದ್ರೂ ಕರಿತೀವಿ ಹೆಂಗ ಔಪಚಾರಿಕವಾಗಿ. ಅಣ್ಣ, ಓ ಪಾಪ ಎಲ್ಲೋ ಹೊಟ್ಬಿಟ್ಟಿದ್ದೀರಿ ಅನ್ನೋ ಅರ್ಜೆಂಟ್ ಅದ ಅಲ್ಲ, ಏನ್ರ ಫ್ರೀ ಇದ್ರೆ ಒಂದು ಗಳಿಗೆ ಬಂದಿದ್ರ ಇದು ಕರೆ ಊಟ ಇದು ಬಂದಿದ್ರೆ ಒಂಚೂರು ಕಾಫಿ ಕುಡ್ಕೊಂಡು ಹೋಗ್ಬೋದಾಯ್ತು ಅಂತೇಳಿ ಹಿಂಗ್ ತೋರಿಸ್ತಾರೆ. ಇಷ್ಟು ಕಾಫಿ ಕುಡಿತೀವ, ಲೋಡ್ಗಟ್ಲೆ ಕುಡಿಯಾರ ನಾವು ಅಂತೇಳಿ. ಆಮೇಲೆ ಅವನಿಗೆ ಗೊತ್ತಾಗುತ್ತೆ ಹೆಂಗ್ ಕರೆದ ಅಂತೇಳಿ. ವಾಪಸ್ ಹೋಗ್ಬೇಕಾರೆ ಹೇಳ್ತಾನೆ, ಅಣ್ಣ ಅವ್ನು ಕರಿಯಬೇಕಾರೆ ಗೊತ್ತಾದ್ರು ಸುಮ್ಮನೆ ಮೇಲ್ಮೇಲೆ ಕರೆದ ಕಣ ಅಂತೇಳಿ. ಹಂಗಾಗಿ ನಾನು ಹೋಗ್ಲಿಲ್ಲ ಕಣ ಅಂತಾರಲ್ಲ. ಇವೆಲ್ಲ ಸಹಜವಾಗಿ ನಮ್ಮ ವೃತ್ತಿ ಜೀವನದಲ್ಲಿ ನಮ್ಮ ಬದುಕಲ್ಲಿ ಆಗ್ತಿರ್ತಾವಲ್ಲ. ಇದನ್ನ ಗಮನಿಸಿದಂತ ಬಸವಣ್ಣವ್ರು ಹೇಳ್ತಾರೆ, ಹಂಗ ಆಗ್ಬಾರ್ದು. ನಿನ್ನ ಕರೆಯೋಲೆ ಆಗ್ಲಿ, ನಿನ್ನ ಮಾತಾಗ್ಲಿ ಹೇಗಿರ್ಬೇಕು ಅಂದ್ರೆ ಅದು ಅಂತರದಿಂದ ಬರ್ಬೇಕು ಅಂತೇಳಿ, ಆಂತರ್ಯದಿಂದ ಬರ್ಬೇಕು ಅಂತೇಳಿ ಆ ಮುತ್ತಿನ ಹಾರಕ್ಕೆ ಹೋಲಿಸ್ತಾರಲ್ಲ. ಇದು ಮಾತಿನ ಬಗ್ಗೆ ಕೊಟ್ಟಂತ ನಮ್ಮ ಅದ್ಭುತವಾದಂತ ಶರಣಕ್ರಾಂತಿಯ ಒಂದು ಪ್ರತೀಕ ಅಂತೇಳಿ. ಏನ್ ಚೆನ್ನಾಗಿ ಹೇಳ್ತಾರಲ್ವ. ನಮ್ಮ ಹಳ್ಳಿ ಕಡೆ ಹೇಳ್ತಾರೆ, ನಮ್ಮ ಅಜ್ಜಿ ಅದು ಓದಿದ್ಲ ಅವಳು. ನಾವೆಲ್ಲೋ ಕಳೆ ಕೇಳ್ಬೇಕಾರೆ, ತೂರ್ಬೇಕಾರೆ, ಕಡಸುಗಿ ಮಾಡ್ಬೇಕಾದ್ರೆ ಏನಂತೇಳಿ, ಅಜ್ಜಿ ಹೆಂಗಿರ್ಬೇಕು ನಿನ್ನ ಮಾತು? ಮಾತುಗಂಟಿ ಮಗಳಲ್ಲ, ತಾಟಿಗಿತ್ತಿ ಸೊಸೆ ಅಲ್ಲ, ತೂಪುರದ ಚಕ್ಕೆ ಒಲಗಲ್ಲ ಮಗಳೇ, ತವರಿಗೆ ಮಾತಾ ತಂದೋಳು ಮಗಳಲ್ಲ ಅಂತಾರೆ. ಮಾತಿರ್ಬಾರ್ದು ನೀನು. ಪ್ರಾಯಶಃ ಕೊಟ್ಟಂತ ಗಂಡನ ಮನೆ, ಹುಟ್ಟಿದಂತ ತವರು ಮನೆ ಎರಡನ್ನೂ ಬೆಳಗ್ತಕ್ಕಂತ ಸಾಕ್ಷಾತ್ ಕೈನೀವಿಗೆ ಆಗ್ಬೇಕು ಅಂತೇಳಿ ಆ ಮಗಳಿಗೆ ಹಿತ ಮಾತು ಹೇಳ್ತಾರಲ್ಲ. ನಾವು ಯೋಚನೆ ಮಾಡೋಣ, ಆಸ್ ಎ ತಂದೆ, ಆಸ್ ಎ ತಾಯಿ, ನಾವು ಇಂಥ ಮಾರ್ಗದರ್ಶನವನ್ನ ನಮ್ಮ ತಂಗಿಯರಿಗೆ, ನಮ್ಮ ಅಕ್ಕಂಗಿಯರಿಗೆ, ನಮ್ಮ ಮಕ್ಕಳಿಗೆ ಮಾಡಿದೀವಿ ಅಂತ ಚಿಂತೆ ಮಾಡಿ ನಿಮಗೆ ಸತ್ಯ ಹೇಳ್ತೀನಿ ಬಂಧುಗಳೇ. ನಾವು ಅನೇಕ ಸಂದರ್ಭದಲ್ಲಿ ಇಂಥ ವಾರ್ಷಿಕ ನಿರಂಜನ ಆಗ್ಲಿ, ಶಾಸ್ತ್ರಿಗಳಿದ್ದಾರೆ, ಒಂದು 4-5 ಪಂಚಾಯತಿ ಮಾಡ್ತಿರ್ತೀವಿ ನಾವು. ಏನ್ ಪಂಚಾಯತಿ ಅಂದ್ರೆ ಆ ಗಂಡ ಹೆಂಡತಿ ಒಂದು ಮಾಡೋದೇ ಅಂತೇಳಿ ಆಗಿರುತ್ತೆ. ಮದುವೆ ಒಂದು ತಿಂಗಳ ಇರಲ್ಲ, ಅದ್ರ ಡೈವರ್ಸ್ಗೆ ಹೋಗ್ತಾರೆ, ಸಣ್ಣ ಸಣ್ಣದಕ್ಕೆ ಹಾಕ್ತಾರೆ. ಆಗ ನಾವು ಇಷ್ಟು ದಿವಸ ಮಾಡಿದಂತ ಪಂಚಾಯತಿಯಲ್ಲಿ ಸರ್ ಯಾವುದೇ ತಾಯಿ ತಂದೆ, ಅಣ್ಣ ನನ್ನ ಮಗಳು ತಪ್ಪು ಕಣ ತಂದಿರೋದು ನೋಡೆ, ಅವ್ರ ಪರವಾಗಿ, ಮಗನ್ ತಪ್ಪು ಅಂತೇಳಿ ಅವರು ಅನ್ನಲ್ಲ, ಅವ್ನ ಪರವಾಗಿ ಅಂತೇಳಿ. ಆಗ ನಮ್ಮಜ್ಜಿ ಏನಂತೇಳಿ ಅವಳು ಏನಂತೇಳಿ, ನೋಡಪ್ಪ ಮನೆಗೆ ಹೋಗ್ತಾ ಇದೆಯಾ, ಹೆಂಗಿರ್ಬೇಕು ನಮ್ಮ ಮನೇಲಿ? ಅತ್ತೆಯ ಮನೆಯಲ್ಲಿ ಮುತ್ತಾಗಿ ಇರಬೇಕು, ಹೊತ್ತಾಗಿ ನೀಡಿದರೆ ಉಣಬೇಕು ನನ್ನ ಮಗಳೇ, ತವರಿಗೆ ಉತ್ತಮರ ಹೆಸರು ತರಬೇಕು ಅಂತೇಳಿ ಹೇಳ್ತಾಳಲ್ವಾ. ಆಗ ಹೇಳ್ತಕ್ಕಂಥ ಪ್ರಜ್ಞೆ ಹಿರಿಯರಲ್ಲಿ ಬಂದಾಗ ಹಂಗಿಲ್ವೇ ಇಲ್ಲ. ಈಗ ಸಮಾನತೆಗೋಸ್ಕರ ಹೋರಾಟ, ನನ್ನ ಹೆಂಡತಿ ನನ್ನ ಮಗಳನ್ನ ಕರೆಕ್ಟಾಗಿ ಕೇಳ್ತಾ ಇದ್ದಾಳೆ, ಆಗ್ಲಿಲ್ಲ ಅಂದ್ರೆ ಬಿಟ್ಕೊಂಡ್ಬಿಡು ಅಂತೇಳಿ. ಇಂಥ ವಿಚಿತ್ರವಾದಂತ ಒಂದು ರೀತಿ ಅಮಾರ್ಗಕ್ಕೆ ನಮ್ಮ ಬದುಕು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮಗೊಂದು ರೀತಿ ಸಾಂತ್ವನವನ್ನ, ಇಡೀ ನಮ್ಮ ವಿಚಾರಧಾರೆಯನ್ನು ಗಟ್ಟಿ ಮಾಡ್ತಕ್ಕಂಥ, ನಮ್ಮದೊಂದು ಪರಿವರ್ತನೆ ತರ್ತಕ್ಕಂಥ ಸಾಧ್ಯ ಇರ್ತಕ್ಕಂಥದ್ದು ಇದೆಯಲ್ಲ, ಅದು ಡೆಫಿನೆಟ್ ಆಗಿ ನಮ್ಮ ಜನಪದ ಸಾಹಿತ್ಯಕ್ಕೆ, ನಮ್ಮ ಹಿರಿಯರ ಬದುಕಿಗೆ, ನಮ್ಮ ವಚನಕಾರರ ಬದುಕಿಗೆ ಅಂತೇಳಿ ಹೇಳಿ ಬಸವಣ್ಣವ್ರು ಎಸ್ ನೀವು ಮಾತಾಡು ಅಂತ ಹೇಳ್ತಾರೆ. ಮಾತಾಡಾದ್ಮೇಲೆ ಹಿಂಗೇ ಮಾತಾಡ್ಬೇಕು ಅಂತ ಹೇಳ್ತಾರೆ. ಅಷ್ಟಕ್ಕೆ ಸುಮ್ಮನೆ ಬಿಡ್ತಾರೆ ಬಸವಣ್ಣವರು. ಹೆಂಗ್ ಮಾತಾಡ್ತಾರೆ ಅವರು? ನಾನು ಮೊನ್ನೆ ಒಂದು ಹೇಳ್ತಾ ಇದ್ದೆ, ಮಾತು ಹೆಂಗಾಗಿ ಬಿಡಿದೆಪ್ಪ ಈಗ ಅಂದ್ರೆ, ನಾನು ಮೊನ್ನೆ ಒಂದ್ ಕಡೆ ಹೇಳ್ತಿದ್ದೆ, ನೀವು ಕಾಲೇಜ್ ಹುಡುಗರು ಫುಲ್ ಬಸ್ಸಲ್ಲಿ ಇರ್ತಾರಲ್ಲ, ಅಪ್ಪ ನಮ್ಮ ಚಿತ್ರ ಇವತ್ತಿನ ಬದುಕಿನಲ್ಲಿ ನಮ್ಮ ಸಂಯಮ ಸರ್. ಮಾತು ಕೇಳೋದನ್ನು ಯೋಗ ಅಂತಾರೆ ನಮ್ಮ ನೆಲದಲ್ಲಿ. ಆ ಕೇಳ್ತಕ್ಕಂಥದ್ದು ಇದೆಯಲ್ಲ ಒಂದು ಯೋಗ ಅದು. ಹಾಗೆ ಮಾತಾಡೋದು ಒಂದು ಯೋಗ ಸರ್. ಆ ಯೋಗದ ಸ್ಥಿತಿ ನಿರ್ಮಾಣ ಆಗ್ತಕ್ಕಂಥದ್ದನ್ನು ಈ ಜಾಗದಲ್ಲಿ ಬಿಟ್ಟು ಎಲ್ಲಿ ನಿರೀಕ್ಷೆ ಮಾಡೋಣ? APMC ಹಾಡಲ್ಲಿ ಅಥವಾ ಇನ್ಯಾವುದೋ ಬೇರೆ ಬೇರೆ ಕಡೆ ಜಾಗದಲ್ಲಿ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಇದು ಹೇಳಿ ಕೇಳಿ ಒಂದು ಕಲ್ಚರಲ್ ವೈಬ್ರೇಷನ್ ಇರ್ತಕ್ಕಂಥ ಜಾಗ ಅಂತೇಳಿ ಆ ಕಾರಣಕ್ಕೋಸ್ಕರ ನಿಮ್ಮ ಹತ್ರ ವಿನಂತಿ ಮಾಡ್ತಾ ಇದ್ದೀನಿ ಅಂತೇಳಿ. ಹೇಗಿರುತ್ತೆ ಮಾತು? ತುಂಬಾ ಕಲ್ತಿರ್ತಕ್ಕಂಥ, ಓದಿರ್ತಕ್ಕಂಥ ಕಾಲೇಜ್ ಹುಡುಗರು ಬರೋ ಬಿಸಿಗೆ ನನ್ನ ಮೊದಲಿಂದ ನೀನು ನಡೆದಿರ್ತಕ್ಕಂಥ ದೃಷ್ಟಾಂತ ಇದೆ. ಈ ಚಿಕ್ಕಮಗಳೂರಿಂದ ಹೋಗ್ಬೇಕಾದ್ರೆ ಬಸ್ ಹತ್ತಿರಲೇ ಇಲ್ಲ ಸಂಸಾರಸ್ಥರು. ಸರ್ ಹೋಗುತ್ತಲ್ಲ ಸರ್ ಸಕ್ರಪಟ್ಟಣಕ್ಕೆ ಹೋಗಲ್ವಾ ಅಂದ್ರೆ, ಸರ್ ಬಸ್ಸಿನ ತುಂಬ ಬರೀ ಕಾಲೇಜಾಗೆ ತುಂಬ್ಕೊಂಡ್ಬಿಟ್ಟಿದಾವೆ ಸರ್, ಹೆಂಗೆಗ ಮಾತಾಡ್ತಾವೆ ಸರ್, ಆ ಮಾತು ಕೇಳೋಕ್ಕಾಗಲ್ಲ ಸರ್, ಇವೆಲ್ಲ ಹೋದ್ಮೇಲೆ ಇನ್ನೊಂದು ಬಸ್ಸಿಗೆ ಹೋಗ್ತೀವಿ ಇಂದರು ಅಂತಾರದು. ಒಂದು ಟಾಪ್ ಪೊಲ್ಯೂಷನ್ ಆಗಿದೆ ಅಂತ ಅನ್ಸುತ್ತಲ್ವ ನಿಮಗೆ? ಆಗ ನೀನು ನೆನಪಾಯ್ತು ಒಂದು ದೃಷ್ಟಾಂತ ಓದ್ತಿದ್ದೆ ಮೊನ್ನೆ, ಭಾರಿ ಚೆನ್ನಾಗಿದೆ ಅಂತೆ. ಸಿಕ್ಕಾಪಟ್ಟೆ ಲೂಸ್ ಸ್ಟಾಕ್ ಹೆಂಗ್ ಬೇಕಾದ್ರು ಮಾತಾಡೋದು. ಓದ್ಬಿಟ್ಟಿದ್ರಲ್ಲ
ಹೆಂಗ್ ಬೇಕಾದ್ರೆ ಹಂಗ್ ಮಾತಾಡೋದೆ ಅಂತೆ. ಅವ್ರು ಮಾತಾಡೋದು ನೋಡಿ ನೆಟ್ಟು ಮಾತಾಡೋರಿಗೆ ಹೆಣ್ ಕೊಡಲ್ಲ, ಆ ಲೂಸ್ ಟಾಕಿ ಯಾರು ಹೆಣ್ ಕೊಡ್ತಾರೆ, ಯಾರು ಹೆಣ್ ಕೊಡೋರು ಮುಂದೆ ಬರಲೇ ಇಲ್ಲ ಅಂತೇಳಿ ಕಡೆಗೆ ಯಾವ್ದೋ ಒಂದು ಊರಲ್ಲಿ ಹೆಣ್ ಕೊಡೋರ್ ಸಂಬಂಧ ಬಂತು. ಅವರಪ್ಪ ತಾಕತ್ ಮಾಡ್ದ ಕಂಡೀಷನ್, ಮಗನೇ ಇಂಥ ಊರಿಗೆ ಹೆಣ್ಣು ನೋಡಕ್ ಹೋಗ್ತಾ ಇದೀವಿ, ನೀನು ಮಾತೇ ಆಡಬಾರ್ದು, ಮಾತಾಡಬಾರ್ದು, ಅಚ್ಚುಕಟ್ಟಾಗಿ ಸುಮ್ಮನಿರ್ಬೇಕು, ಮಾತಾಡ್ಲೇಬೇಕು ಅನ್ಸಿರೆ ದೊಡ್ಡ ಮಾತಾಡಬೇಕು ಅಂತೇಳಿ. ವೆಯ್ಟ್ಫುಲ್ ಟಾಕ್ ಅಂತೀವಲ್ಲ, ಅದು ದೊಡ್ಡ ಮಾತಾಡಬೇಕು ಅಂತೇಳಿ. ಬಿಡಪ್ಪ ನನಗೆ ಗೊತ್ತಿಲ್ವೇ, ಕಾಲೇಜಲ್ಲಿ ಇದ್ದಾಗೆಲ್ಲ ಆಡೋದೇ ಇಂಥ ಮಾತು, ನೀನೇನು ಚಿಂತೆ ಮಾಡ್ಬಿಡಪ್ಪ, ನನಗೆ ಗೊತ್ತಿದ್ ಬಿಡಪ್ಪ ಅಂತೇಳಿ ಬಾರಿ ಉಡಾಪಲ್ಲಿ ಹೋದ್ರು ಎಲ್ಲ ಅಪ್ಪ ಮಕ್ಕಳು ಎಲ್ಲ ಹೋಗಿ ಹೊರನ್ ಕರ್ಕೊಂಡು ಆ ಹೆಣ್ಣಿನ ಮನೆಗೆ ಹೋದ್ರು. ಹೋದ ತಕ್ಷಣ ಅವ್ರು ಬಂದ್ರು, ಬನ್ನಿ 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 ಬನ್ನಿ, ಅವ್ರ ಎಂಟ್ರೇನಿಗೆ ಅಲ್ಲಿಂದಲೇ ಬಂದ್ರ, ಏನು ಅಲ್ಲಿಂದಲೂ ಕಾರಲ್ಲೇ ಬಂದ್ರ ಅಂದ್ರು. ಅಂದ ತಕ್ಷಣ ಏನ್ ಹೇಳ್ಬೇಕು, ಇಲ್ಲಪ್ಪ ಕಾರಲ್ಲೇ ಬರಲ್ಲ, ನಿಮ್ಮೂರು ಬಸ್ ಸ್ಟ್ಯಾಂಡ್ ತನಕ ಯಾವುದೋ ಲಾರಿ ಹಿಡ್ಕೊಂಡು ಬಸ್ ಹಿಡ್ಕೊಂಡು ಬಂದು ಆ ಬಸ್ ಸ್ಟ್ಯಾಂಡ್ ಇಂದ ಒಂದು ಕಾರ್ ಮಾಡ್ಕೊಂಡು ಬಂದು ಅಂದ. ಅವ್ರ ಅಪ್ಪನೇ ಸಿಟ್ಟು ಬಂತು, ತಿರುಗಿ ನೋಡ್ದ, ಅಪ್ಪ ನೀನು ಹೇಳ್ದಂಗೆ ದೊಡ್ಡ ಮಾತೇ ಆಡಿದೀನಿ, ಈ ಕಾರ್ಗೆ ಹೋಲ್ಸಿರಿ ಲಾರಿ ದೊಡ್ಡದಲ್ವಾ, ಬಸ್ ದೊಡ್ಡದಲ್ವಾ, ಸುಮ್ಮನಿರೋ ದೊಡ್ಡ ಮಾತೇ ಆಡಿದೀನಿ ಇಂದ. ಅಪ್ಪನಿಗೆ ಗೊತ್ತಾಯ್ತು ಏನೋ ಕೆಡಿಸ್ತಾ ಒಂದು ಮಾತು ಅಂತೇಳಿ. ಹಂಗೆ ಹಿಂಗೆ ಆಗ್ತಾ ಇದ್ರು, ಪಾಪ ಎಲ್ಲ ಬರ್ತಾ ಇದ್ರು. ಅವ್ರು ಬಂದ ತಕ್ಷಣ ನೆಂಟರು ಬಂದ್ರು, ಒಂದು ತಟ್ಟೆನಲ್ಲಿ ಜ್ಯೂಸ್ ಎಲ್ಲ ಇಟ್ಕೊಂಡು ಶರಬತ್ ಎಲ್ಲ ಇಟ್ಕೊಂಡು ಬನ್ನಿ ಬನ್ನಿ ಅಂತೇಳಿ ಎಲ್ಲ ಶರಬತ್ ಇಟ್ಕೊಂಡ್ಬಂದ್ರು ಕುಡಿಯೋಕೆ ಅಂತೇಳಿ. ಅಲ್ಲ, ಈ ಲೋಟದಲ್ಲಿ ಕಪ್ಪಲ್ಲಿ ಗ್ಲಾಸಲ್ಲಿ ಯಾಕೆ ತಂದಿದ್ದೀರಾ, ನಮ್ಮನೆಲ್ಲ ಈ ಕೊಡಬಾನ ಚೊಂಬಲ್ಲಿ ಎತ್ತಿಟ್ಕೊಂಡು ಹಂಗೆ ಕುಡಿತೀರಪ್ಪ, ಅದ್ರಾಗೆ ತಂದಿದ್ರೆ ಸಾಕಾಯ್ತು ಅಂದ. ನಮ್ಗೆ ಎಡವಟ್ ಮಾಡ್ದ ಅಂತ ಗೊತ್ತಾಯ್ತು, ಕಣ್ಬಿಟ್ಟ. ಒಬ್ಬ ಚಿಂತೆ ಮಾಡ್ಬಿಡ, ನೀನು ಹೇಳೋದಂಗೆ ದೊಡ್ಡ ಮಾತೇ ಆಡಿ, ಈ ಜ್ಯೂಸ್ ಬಿ ಲೋಟಕ್ಕೆ ಗ್ಲಾಸ್ಗೆ ಹೋಲಿಸಿರಿ ಕೊಡಬಾನ್ ದೊಡ್ಡದಲ್ವಾ, ಚೊಂಬು ದೊಡ್ಡದಲ್ವಾ, ಸುಮ್ಮನೆ ದೊಡ್ಡ ಮಾತೇ ಆಡಿದ್ದೀನಿ ಅಂತೆ. ಪ್ರಾಯಶಃ ಕಡೆಗಳಿಗೆ ಹಿಂಗೆ ಆಡ್ತಿದ್ರು, ವರ ಸ್ವಲ್ಪ ಕೆಮ್ತಾ ಇದ್ದ. ಅವ್ರ ನೆಂಟರು ಕೇಳಿದ್ರು, ಏನು ವರನಿಗೆ ಸ್ವಲ್ಪ ಕೆಮ್ಮ ಸರ್ ಅಂದ್ರು. ಕೆಮ್ಮೆ ಇಲ್ಲ ಸರ್, ಒಂದು 2 ತಿಂಗಳು ಟೆಸ್ಟ್ ಮಾಡಿಸಿದ್ದೆ, TB ಕಾಯಿಲೆ ಅಂತ ಹೇಳಿದ್ದಾರೆ, ನೋಡ್ಬೇಕು ಸರ್ ಯಾವ್ದಕ್ಕೋ ಎಂದ. ಅವರಪ್ಪ ಕಣ್ಬಿಟ್ಟ, ಏನ್ ಚಿಂತೆ ಮಾಡ್ಬಿಡ, ದೊಡ್ಡ ಮಾತಾಡಿದ್ದು ಸುಂದಿರು, ಆ ಕೆಮ್ಮಿಗಿಂತ TB ಕಾಯಿಲೆ ಭಾರಿ ದೊಡ್ಡದು ಅಂದ. ಇನ್ನೇ ಹೇಳ್ತಾ ಇದ್ದು, ಕಡೆಗಳಿಗೆ ಅವ್ರ ಹೆಂಡತಿ ವರನ ವಧು ತೋರಿಸ್ಬೇಕಲ್ಲ, ತೋರ್ಸಕ್ಕೆ ಅಂತೇಳಿ ಕರ್ಕೊಂಡ್ ಬರ್ತಾ ಇದ್ರು. ಆ ವಧು ಬರ್ತಾ ಇದ್ದಾಳೆ, ಅಲ್ಲ ಇವ್ರೊಂದ್ಸರಿ ಯಾಕೆ ತೋರಿಸ್ತೀರಾ, ಇವ್ರು ಒಂದು ನೋಡಿ ತೋರಿಸಿದ್ರೆ ನೋಡ್ಕೊಂಡಾಗ ಹಂಗೆ ಹೋಗ್ಬಿಡ್ತಿತ್ತು ಅಂತ. ಮತ್ತು ಹೇಳ್ದ ದೊಡ್ಡ ಮಾತಾಡಿದೀವಿ ಅಂತೆ. ಬಂದ ಕಡೆ ದೊಡ್ಡ ಮಾತು ಅಂತಕ್ಕಂಥ ವೇಟ್ಫುಲ್ ಟಾಕ್ ಅಂತಕ್ಕಂಥ ಒಂದು ಈ ದಿಗ್ದರ್ಶನ, ಈ ದಿಕ್ಕ ಒಂದು ರೀತಿ ವ್ಯತಿರಿಕ್ತವಾಗಿರ್ತಕ್ಕಂಥ ಸಂದರ್ಭದಲ್ಲಿ ದೊಡ್ಡ ಮಾತು ಅಂದ್ರೆ ಹೆಂಗಿರ್ಬೇಕು ಅಂದ್ರೆ ನಡೆ ಮತ್ತು ನುಡಿಯ ಸಮನ್ವಯತೆ ಅಂತಾರೆ ಬಸವಣ್ಣ. ನೀನು ಮಾತಾಡೋದು ಅಷ್ಟೇ ಅಲ್ಲ, ಮಾತಂಗೆ ನಡ್ಕೊಂಡ್ಲಿಲ್ಲ ಅಂದ್ರೆ ಒಂದು ಎಚ್ಚರಿಕೆ ಕೊಡ್ತಾರೆ, ಗಮನಿಸ್ಬೇಕು ನೀವು. ನುಡಿಯಲ್ಲಿ ಎಚ್ಚೆತ್ತು, ನಡೆಯಲ್ಲಿ ತಪ್ಪಿದಡೆ. ಏನ್ ಆಶ್ಚರ್ಯ ಅಲ್ವಾ, ಭಾರಿ ಜೋರ ಮಾತಾಡ್ಬಿಟ್ಟಿದ್ಯಪ್ಪ, ಆದ್ರೆ ನಡವಳಿಕೆ ಹಂಗಿಲ್ಲ. ಇಡೀ ಊರು ತುಂಬ ಬಂದು ಭಾರಿ ಜೋರ ಭಾಷಣ ಮಾಡಿದ್ಯಾ, ಯಾವ ಕಾರಣಕ್ಕೂ ಮದ್ಯಪಾನ ಕೆಟ್ಟದು, ಆಲ್ಕೋಹಾಲ್ ಕುಡಿಬಾರ್ದು ಅಂತ ಹೇಳ್ತೀಯಾ, ಆದ್ರೆ ರಾತ್ರಿ 12 ಗಂಟೆ ಚಿಕ್ಕಮೂರು ಬಾರ್ ಹತ್ರ ಇದೆಯಪ್ಪ ನೀನು. ಹೋಗ್ತಾರ ಬಸವಣ್ಣವರು, ಇಲ್ಲಪ್ಪ ಬಂದು ದೊಡ್ಡ ಭಾಷಣ ಮಾಡ್ಬಿಡಿದ್ಯಾ, ಮಾತೃದೇವೋ ಪಿತೃದೇವೋ ಅಪ್ಪ ಒಳ್ಳೆ ದೇವರಿದ್ದಂಗೆ ಅಂತೇಳಿ ಹೇಳಿದ್ಯಾ, ಭಾಷಣ ಮಾಡಿದ್ಯಾ, ಆದ್ರೆ ಮಂದಿ ಮಾತ್ರ ನಿಮ್ಮ ಅವ್ವನ್ನ ಹಿಡ್ಕೊಂಡು ನೋಡಿದ್ಯಾ, ಊಟ ಆಗ್ತಿಲ್ಲ, ನಿಮ್ಮ ಅಪ್ಪನ ದೂರ ಕಳಿಸಿದ್ಯಾ ಅಂದ್ರೆ ಇದನ್ನ ಹೋಗ್ತಾರ ಬಸವಣ್ಣವರು. ಏನ್ ಹೇಳ್ತಾರ ಅವರು, ನುಡಿಯಲ್ಲಿ ಎಚ್ಚೆತ್ತು, ನಡೆಯಲ್ಲಿ ತಪ್ಪಿದಡೆ, ಅಂಗೈಲಿ ಹಿಡಿದಿರ್ಪ ಲಿಂಗ ನಿನ್ನ ಘಟಸರ್ಪವಾಗಿ ಕಾಡುವುದು ನೋಡ ಅಂತಾರೆ. ಹೆದರಿಕೆ ಆಗ್ಬೇಕಲ್ಲ ನಮಗೆ. ಬಸವಣ್ಣವ್ರು ಕೊಟ್ಟರೆ ಶಾರ್ಪ್ ಎಚ್ಚರಿಕೆ ಹೆಂಗಿದೆ ಹೇಳಿ. ಸುಮ್ಮನೆ ಮಾತಾಡೋದಲ್ಲಪ್ಪ, ನೀನು ಮಾತಾಡಾದ್ಮೇಲೆ ಮಾತಂಗೆ ನಡ್ಕೊಂಡ್ಲಿಲ್ಲ ಅಂದ್ರೆ ಏನ್ ಬೇರೆ ಬೇರೆ ಹೊಲಗೋಗಿ ತೋಟಗೋಗಿ ಹಾವು ಕಡಿಯೋದಲ್ಲ. ನೀನೇನ್ ಪೂಜೆ ಮಾಡ್ತಿದ್ಯಲ್ಲ ಲಿಂಗ ಪೂಜೆ, ಆ ಲಿಂಗವೇ ಸರ್ಪಾಗಿ ಬಂದು ನಿನ್ ಕಚ್ಚಿ ಬಿಡುತ್ತೆ, ಹುಷಾರಾಗಿರುವಂತೆ. ಇಂಥ ಶಾರ್ಪ್ ಎಚ್ಚರಿಕೆಯನ್ನು ಅನೇಕ ವಚನಗಳಲ್ಲಿ ಬಸವಣ್ಣವ್ರು ಕೊಡ್ತಾರೆ. ಪ್ರಾಯಶಃ ಇವತ್ತಿನ ದಿನಮಾನ ನಮ್ಮ ಸಹೋದರಿಯರಾಗ್ಲಿ, ಅಕ್ಕಂಗಿಯರಾಗ್ಲಿ, ಅಣ್ತಂಗಳಾಗ್ಲಿ ಈ ವಚನಗಳಲ್ಲಿ ಓದ್ತಕ್ಕಂಥ ವ್ಯವಧಾನವೂ ಇಲ್ಲ, ಆ ವಚನಗಳು ಲಭ್ಯವಿದೆ ಅಂತಕ್ಕಂಥ ಪ್ರಜ್ಞೆನೂ ಇಲ್ಲದಿರ್ತಕ್ಕಂಥ ಸಂದರ್ಭದಲ್ಲಿ ಈ ವಚನ ಸುಧೆ ನಿಮ್ಗಳ ಮನಸ್ಸು ಮುಟ್ಟಬೇಕು ಅಂತಕ್ಕಂಥ ಕಾರಣಕ್ಕೋಸ್ಕರ ಈ ದಾರಿಯಿಂದ ಬರ್ತಾ ಇದ್ದೀವಿ ಅಂತೆ. ನಮ್ಮ ರೋಹನ್ ಮಾತಾಡ್ತಾ ಹೇಳಿ, ಆಷಾಢದಲ್ಲಿ ಯಾಕೆ ಮಾಡ್ತಾ ಇದ್ದೀರಾ, ಆಷಾಢ ಶ್ರಾವಣ ಎಲ್ಲ ಒಂದೇಯ, ಶರಣ್ ಹೇಳಿದರೆ ಆ ಕಾರಣಕ್ಕೆ ಮಾಡ್ತಾ ಇದ್ದೀವಿ, ಇವತ್ತು ಆ ದಿನ ಒಳ್ಳೇದು ಈ ದಿನ ಒಳ್ಳೇದು ಅಂತಕ್ಕಂಥ ಮೋಟಿವ್ ಪ್ರಪಂಚದಲ್ಲಿ ಇದೀವಿ ಅಂತ ಹೇಳಿದ್ರಲ್ಲ. ಗಮನಿಸಿ, ನಿಮಗೆ 12ನೇ ಶತಮಾನ ಯಾವುದು, 21ನೇ ಶತಮಾನದ ವಿಜ್ಞಾನದ ತುದಿಯಲ್ಲಿ ನಿಂತಿದ್ದೀವಲ್ಲ. ಗಮನಿಸಿ, ಬೆಳಿಗ್ಗೆ ತಕ್ಷಣ ಟಿವಿಲಿ ಬರ್ತಾರೆ, ಬ್ರಹ್ಮಾಂಡ ಗುರುಜಿತ್ ಬರ್ತಾರೆ, ಇನ್ಯಾವುದೋ ಗುರುಜಿತ್ ಬರ್ತಾರೆ, ಏನೇನ್ ಜ್ಯೋತಿಷ ಹೇಳ್ತಾರೆ ಸರ್ ಅವರು, ಏನೇನ್ ಹೇಳ್ತಾರಲ್ವಾ, ಎಷ್ಟು ಮಟ್ಟಿಗೆ ಅವ್ರು ದಾಸರ ಬಿಟ್ಟಿದೀವಲ್ವಾ. ನೀವು ಗಮನಿಸ್ರಿ, ಯಾರ್ಯಾರು ಹಂಗೆ ಹೇಳ್ತಾರೋ ಅವ್ರಿಗೆ ಗೊತ್ತಿಲ್ಲಲ್ಲ ಸರ್ ನನಗೇನಾಗುತ್ತೆ ಅಂತೇಳಿ. ಯಾರಿದ್ರಲ್ಲ ಒಬ್ರು ಪಾಪ ಭಾರಿ ಜ್ಯೋತಿಷ ಟೀಮೇ ಮಾಡ್ಬಿಟ್ಟಿದ್ದ, ಎದ್ದು ಮುಬ್ಬಿಡಿನಲ್ಲಿ ಬಂದು ಆ ಕಡೆ ಈ ಕಡೆ ಚುಚ್ಚಿ ಚುಚ್ಚಿ ಸಾಯಿಸ್ಬಿಟ್ರು. ಅವ್ನಿಗೆ ಗೊತ್ತಾಗಲ್ವಾ ಅದ್ ಮಧ್ಯೆ ನಾನು ಚೆಕ್ ಆಗ್ತಾರೆ ಅಂತೇಳಿ. ಇನ್ನೊಬ್ಬ ಮಹಾಪಂಡಿತ ಇದ್ದ, ಅವ್ರಿಗಾಗಲೇ ಜೈಲ್ ಸೇರ್ಬಿಡಿಯೇನೆ ಅಂತೇಳಿ ನೋಡ್ತಿದ್ದೀವಲ್ವಾ. ತಾಯಂದ್ರೆ ವಿಶೇಷವಾಗಿ ಗಮನಿಸಿ, ಮೌಢ್ಯಕ್ ನೀವು ಗಂಭೀರವಾಗಿ ಯೋಚನೆ ಮಾಡಿ ಅಂತೇಳಿ. ನೀವು ನೋಡುವಾಗ ನಗು ಬರುತ್ತಲ್ವಾ. ಈ ತಾಯಿ ಕಡೆಯಿಂದ ಸೋಕಾಲ್ಡ್ ಗ್ರಾಜುಯೇಟ್ ಫೋನ್ ಮಾಡ್ತಾಳೆ, ಸ್ವಾಮೀಜಿ ನೀವು ಫೋನ್ ಸಿಕ್ಕಿದ್ ಭಾರಿ ಖುಷಿ ಆಯ್ತು, ಒಂದ್ ತಿಂಗಳಿಂದ ಪ್ರಯತ್ನ ಪಟ್ಟಿದ್ದೆ, ಇವತ್ತು ಸಿಕ್ಕಿದ್ರಲ್ಲ ಭಾರಿ ಒಳ್ಳೇದಾಯ್ತು, ಖುಷಿ ಆಯ್ತು, ಏನ್ ಸಮಸ್ಯೆ, ಅದೇ ನನ್ನ ಮಗ 3 ಸರಿ ಫೇಲ್ ಆಗ್ಬಿಟ್ಟ, 3 ವರ್ಷದ ಕಟ್ಲೇ ಇದ್ದಾನೆ, ಫೇಲ್ ಆಗಿದ್ದಾನೆ ಅಂತೇಳಿ. ಅವನೆಂತ ಕದೀಮ ಅಂದ್ರೆ, ರೈಟ್, ನಿಮ್ ಹುಡುಗ ಯಾವ ಬಟ್ಟೆ ಹಾಕೊಂಡು ಹೋಗ್ತಾನೆ, ಸ್ವಾಮಿ ಅದು ಯೂನಿಫಾರ್ಮ್ ಬಿಳೆ ಬಟ್ಟೆ ಹಾಕೊಂಡು ಹೋಗ್ತಾನೆ, ನಿಮ್ ಹುಡುಗನ ಜಾತಕ ಅದಕ್ಕೂ ಸರಿ ಬರಲ್ಲವಾ,
ನೀವೊಂದು ಕೆಲಸ ಮಾಡು, ಚೇಂಜ್ ಮಾಡ್ಬೇಕು ಬಟ್ಟೆಯ, ನೀಲಿ ಬಟ್ಟೆ ಹಾಕೊಂಡು ಹೋಗು ಅಂತ. ಇಲ್ಲಮ್ಮ ನಮ್ಮ ಹುಡುಗ ವಿದ್ಯುತ್ ಇಲ್ಲ, ಯಾಕಡೆ ಕುತ್ಕೊಂಡು ಹೋಗ್ತಾನೆ ನಿಮ್ಮ ಮನೇಲಿ? ಇಲ್ಲ ಸ್ವಾಮಿ ನಮ್ಮ ಮನೇಲಿರೋದು 1000 ಗಿಡ ಮೂಡುಗಡಿ. ಅಯ್ಯೋ ಮೂಡ್ಲು ದಿಕ್ಕಿಗೂ ಪೂರ್ವಕ್ಕೂ ನಾವೆಲ್ಲ ಅವನು ಪಶ್ಚಿಮಕ್ಕೆ ತಿರುಗಿ ಹೋದಕ್ಕೆ ಹೇಳು ಅಂತಾನೆ. ನೋಡ್ತೀವಲ್ವಾ ಹೇಳಿ ವಿಚಿತ್ರವಾದಂತ ಮೌಢ್ಯ ಅಂದ್ರೆ. ನಾನು ಮೊನ್ನೆ ಒಂದ್ ಕಡೆ ಹೇಳಿದೆ, ವಾಸ್ತವವಾದ ಘಟನೆ ಹೇಳ್ತೀನಿ ನಿಮಗೆ. ನಮ್ಮದು ಇದೆ, ನಾವು ಡೌನ್ ಟು ನೆಲಮುಖಿಯಾಗಿ ಹೋಗಿದೀವಿ ಸರ್. ಇವರೆಲ್ಲ ಟೆಸ್ಟ್ ಮಾಡ್ತೀವಿ ನಾವು. ಭಾರಿ ಮೌಢ್ಯ. ಹೇಗೆ ಅಂದ್ರೆ ಅವ್ನು ಹೇಳ್ದ, ಪಾಪ ಒಂದು ಹುಡುಗಿ ಲವ್ ಮಾಡ್ತಾ ಇದ್ದ. ಓಡ್ ಬಂದವನು ಹೇಳ್ದ, ಸ್ವಾಮಿ ಒಂದು ಲವ್ ಮಾಡ್ತಿದ್ದೆ ಹುಡುಗಿ, ಅದು ಹೋಗ್ತಾ ಇಲ್ಲ, ಅದಕ್ಕೆ ಏನಾದ್ರು ಮ್ಯಾಚ್ ಮಾಡಿಕೊಡಕ್ಕಾಗತ್ತಾ? ಒಳ್ಳೆ ಟೈಮ್ ನಿಮಗೆ ಮ್ಯಾಚ್ ಮಾಡಿಕೊಟ್ರೆ ಬೇಕಾದ್ರೆ ಅದೇನು ಒಂದು 2000 ರೂಪಾಯಿ ಕೊಡ್ತೀನಿ ನಿಮ್ ಕಾಣಿಕೆನ. ಒಟ್ಟೆಲ್ಲ ಹುಡುಗಿ ಹೋಗ್ಬೇಕು, ಕರ್ಕೊಂಡು ಹೋಗ್ಬೇಕು, ಗಳಿಗೆ ಫಿಕ್ಸ್ ಮಾಡ್ಕೊಡಿ ಇಂದ. ಅವ್ನು ನೋಡ್ದ, ಇಬ್ಬರದು ಜಾತಕ ನೋಡ್ದ, ಖುಷಿ ಆಯ್ತು, ಎಲ್ಲ ನೋಡ್ದ. ನೋಡಪ್ಪ, ಈಗ ನಿನ್ನ ಜಾತಕ ಅವಳ ಜಾತಕ ಟೈಮ್ ಎಲ್ಲ ನೋಡಿದ್ರೆ ಕರೆಕ್ಟ್ ರಾತ್ರಿ 12:30 ಒಂದು ಒಳ್ಳೆ ಟೈಮ್ ಬರಂಗಾಗುತ್ತೆ. ನೀವು ಫೋನ್ ಮಾಡು, ಎಲ್ಲಿಗಾರು ಅಂತ ಬಂದ್ರೆ ನೀನ್ ಕರ್ಕೊಂಡು ಹೋಗ್ಬೋದು, ನೀಗಂತೂ ರೂಟ್ ಸರಿ ಇದೆಯಪ್ಪ ಅಂತೇಳಿ ಕ್ಲೀನಾಗಿ ಮ್ಯಾಚ್ ಮಾಡ್ಕೊಟ್ಬಿಟ್ಟ. ಖುಷಿ ಆಗ್ಬಿಡ್ತು ಅವನಿಗೆ. ಹಂಗೆ 12:30 ಮ್ಯಾಚ್ ಮಾಡ್ಕೊಟ್ಟ ಪ್ರಕಾರ ನಡೆದು ಬಿಡ್ತು, ಹುಡುಗಿ ಕರ್ಕೊಂಡು ಹೋಗ್ಬಿಟ್ಟ. ಬೆಳಗಿನ ಜಾವ 5:30 ಹೇಳ್ಕೊಟ್ಟ ಜ್ಯೋತಿಷ್ಯ ಅವ್ನ ಹೆಂಡತಿ ಓಡ್ ಬಂದು ರೀ 12:30 ಮಗಳು ಕಾಣ್ತಾ ಇಲ್ಲ ಕಣ್ರಿ, ಮಗಳು ಕಾಣ್ತಾ ಇಲ್ಲ ಕಣ್ರಿ ಅಂತೇಳಿ ಅಲ್ಲಿ ಹೊರಗಟ್ಟಿದ್ರು ಅಂತೇಳಿ. ಗಮನಿಸಿ ನಿಮಗೆ ನೋಡಿ, ಬಸವಣ್ಣವ್ರು ಎಷ್ಟು ಸೂಕ್ಷ್ಮಗರ್ತೀರಿ ಅಂದ್ರೆ, ಗಿಳಿಯೋದಿ ಫಲವೇನು ಬೆಕ್ಕು ಬಹುದ ಹೇಳದರಿಯದು. ಏನ್ ಆಶ್ಚರ್ಯ ಅಲ್ವಾ? ಈ ಗಿಳಿ ಶಾಸ್ತ್ರ ಕೇಳ್ತೀವಿ ನಮಗೆ. ಆ ಗಿಳಿ ಓದ್ ಹೇಳುತ್ತೆ, ಅದ್ರ ಹಿಂದ್ಗಡೆ ಬೆಕ್ಕಾಯ್ತಿರ್ತ ಗಿಳಿ ತಿನ್ನಕ್ಕೆ ಅಂತೇಳಿ. ಗೊತ್ತಾಗುತ್ತಾ ಗಿಳಿಗೆ? ಗಿಳಿಯೋದಿ ಫಲವೇನು ಬೆಕ್ಕು ಬಹುದ ಹೇಳದರಿಯದು. ಏನು ಅದ್ಭುತ ಅಂದ್ರೆ, ಜಗವೆಲ್ಲ ಕಾಣುವ ಕಣ್ಣು ತನ್ನ ಬೆನ್ನೆಯಿಂದಿರುವ ಕೊಲ್ಲುವ ಕೊಲ್ಲೆಯನ್ನರಿಯದು ಅಂತ. ನಾವೆಲ್ಲ ಅಂತೀವಲ್ಲೋಣ, ನಮಗೆ ಸಾವೆಲ್ಲಿದೆ, ಬೆನ್ನಿನ ಕಡೆನೇ ಇದೆ, ಬೆನ್ನಿನ ಕಡೆನೇ ಇದೆ ಅಂತೀವಿ. ಕಾಣುತ್ತಾ ಕಾಣಲ್ಲ ಅಲ್ವಾ? ಇದಿರ ಗುಣವು ಬಲ್ಲವೆಂಬರು, ನಮ್ಮ ಗುಣವನ್ನರಿಯರು ಇಂಥವರ ಮೆಚ್ಚು ಕಾಣ ಕೂಡಲ ಸಂಘ ಅಂತ. ಮೌಢ್ಯದಿರುತ್ತ ಕೂಗಲ್ವಾ? ನಾ ಚಿತ್ರದುರ್ಗಕ್ಕೆ ಹೋಗಿದ್ದೆ, ಅದೊಂದು ಮೌಢ್ಯದಿರುತ್ತ ಒಂದು ವರ್ಕ್ಶಾಪ್ ಇತ್ತು. ಆ ವರ್ಕ್ಶಾಪ್ ಅಲ್ಲಿ ಹೇಳೆ, ನೋಡಿ ಸರ್ಕಾರ ಮೌಢ್ಯ ವಿರೋಧಿ ಕಾನೂನು ತರಬೇಕು ಅಂದ್ರೆ ನಿಮ್ಗೊಂದು ಟ್ಯಾಗ್ಲೈನ್ ಕೊಡ್ತೀನಿ, ನಿಮ್ಗೊಂದು ಸ್ಲೋಗನ್ ಕೊಡ್ತೀನಿ. ಯಾವ್ದದು ಅಂದ್ರೆ, ನಮ್ಮ ವಚನ ಸಾಹಿತ್ಯ ಆಶ್ರಯಿಸ್ಬೇಕು ನಿಮ್ಗೆ. ಬಸವಣ್ಣವ್ರು ಒಂದು ಅಪರೂಪದ ವಚನ ಕೊಡ್ತಾರೆ. ಎಷ್ಟು ಚೆನ್ನಾಗಿದೆ ಆ ವಚನ ಅಂದ್ರೆ, ಅವ್ರು ಭಾರಿ ಅದ್ಭುತವಾದಂತಹ ವಚನ ಅಂತೇಳಿ. ಅವ್ರು ಹೇಳ್ತಾನೆ, ಹಾವಾಡಿಗನು ಮೂಕೊರತಿಯು. ಗಮನಿಸಿ, ನಾವ್ ಯಾರು ಹೋಗ್ಬೇಕಾದ್ರೆ ಈ ಹಾವಾಡಿಗರು ಸಿಕ್ಕಿಬಿಟ್ರೆ ದಾರಿ ಕೆಡ್ತು ಅಂತೀವಿ ಅಲ್ವಾ? ಅದು ಮೂಕೊರಕಿ ಅಂದ್ರೆ ಮೂಕೊರಕಿ ಅಂತೇಳಿ ಮೂಗು ಕೊಯ್ದಿರುತ್ತೆ, ಆ ಥರ ಸಿಕ್ಕಿರೆ ಅದು ಅಪಶಕನ ಅಂತೀವಿ. ಬಸವಣ್ಣವ್ರು ಎಷ್ಟು ಚೆನ್ನಾಗಿ ಸೂಕ್ಷ್ಮ ಗಮನಿಸಿದ್ದಾರೆ ಅಂದ್ರೆ, ಹಾವಾಡಿಗನು ಮೂಕೊರತಿಯು ತನ್ನ ಮಗನ ಮದುವೆಗೆಂದು ಕನ್ಯೆ ನೋಡ ಹೊರಟಾಗ, ಮಗನ ಮದುವೆ ಕನ್ಯೆ ನೋಡಕ್ ಹೋಗ್ತಾ ಇದ್ದಾರೆ. ಹಾವಾಡಿಗನು ಮೂಕೊರತಿಯು ತನ್ನ ಮಗನ ಮದುವೆಗೆಂದು ಶಕುನ ನೋಡ ಹೊರಟಾಗ, ಎದುರಿಗೊಬ್ಬ ಹಾವಾಡಿಗನ ಮೂಕೊರತಿಯ ಕಂಡು ಶಕುನವಲ್ಲೆಂಬ ಚತುರನ ನೋಡ. ಇವನು ಹೋಗ್ತಾ ಇದ್ದಾನೆ, ಇದ್ರಿ ಸಿಕ್ಕಿರೋರು ಇವನ್ ಜಾತಾರೆ, ಇವನ್ ತರ್ತಾರೆ. ಹಾವಾಡಿಗನು ಮೂಕೊರತೆಯು ತನ್ನ ಮಗನ ಮದುವೆಗೆಂದು ಶಕುನ ನೋಡ ಹೊರಟಾಗ, ಇದರಿಗೊಬ್ಬ ಹಾವಾಡಿಗನ ಮೂಕೊರತೆಯ ಕಂಡು ಶಕುನವಲ್ಲೆಂಬ ಚತುರನ ನೋಡ. ತನ್ನ ಕೈಯಲ್ಲಿ ಹಾವು, ತಾನು ಹಾವಾಡಿಗ, ತನ್ನ ಹೆಂಡತಿ ಮೂಕೊರತಿ, ತನ್ನ ಅವಗುಣವನ್ನರಿಯದೆ ಇದಿರ ಅವಗುಣವನ್ನರಿಯುವವರ ಮೆಚ್ಚ ನಮ್ಮ ಕೂಡಲ ಸಂಘ ಅಂತೇಳಿ. ಏನು ಅದ್ಭುತ ಅಲ್ವಾ? ಇದಕ್ಕಿಂತ ಟ್ಯಾಗ್ಲೈನ್ ಬೇಕಾ? ಹೇಳಿ, ನಿಮ್ಮ ಮಕ್ಳು ಯಾರು ಡಿಗ್ರಿ ಮಾಡಿದ್ರೆ ಈ ವಚನದ ಸತ್ವನ ಯಾವ್ದಾದ್ರು ಕಾಲೇಜಲ್ಲಿ ಹೇಳ್ಕೊಟ್ಟಿದಾರ ಅಂತೇಳಿ. ಹೇಳ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಬಯಲ ಯೂನಿವರ್ಸಿಟಿ ಅಂತೇಳಿ, ಇಂಥ ಓಪನ್ ಯೂನಿವರ್ಸಿಟಿ ಅಂತೇಳಿ. ಈ ಬಯಲ ಜ್ಞಾನದಲ್ಲಿ ಮಾತ್ರ ಇಂಥ ಸತ್ವದ ಸುದೆಯನ್ನ ನೀವು ಕೇಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಆಶಯದಿಂದ ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೀವಿ. ನೇರವಾಗಿ ನಾನೀಗ ಮಾತಾಡ್ತಾ ನನಗೆ ಈ ಶಿವಚಿಂತೆ ಶಿವಜ್ಞಾನ ಅಂತೇಳಿ ವಿಷಯ ಕೊಟ್ಟಿದ್ವಿ. ಈಗಾಗಲೇ ಅದು ಪ್ರಾಸ್ತಾವಿಕವಾಗಿ ಮಾತನಾಡಿ ಬಸವಣ್ಣವ್ರು ಹೇಳ್ತಾರೆ, ನಮ್ಮಲ್ಲಿ ಚಿಂತೆ ಭಾರಿ ಇದೆ. ಎಂತೆಂಥ ಚಿಂತೆ ಇದೆ? ಚಿಂತೆಗೂ ಚಿಂತನೆಗೂ ವ್ಯತ್ಯಾಸ ಇದೆ, ಗೊತ್ತಾ ನಿಮಗೆ? ಒಂದೇ ಒಂದು ಮಾತಾಡ್ತೀನಿ ನಿಮಗೆ. ಚಿತೆ ಮತ್ತು ಚಿಂತೆಗೆ ಎಷ್ಟು ವ್ಯತ್ಯಾಸ? ಒಂದೇ 0 ಅಲ್ವಾ? ಒಂದೇ 0 ತಾನೆ. ಚಿತೆ ಮತ್ತು ಚಿಂತೆ ಒಂದೇ ವ್ಯತ್ಯಾಸ, ಯಾವುದೋ 0. ಆದ್ರೆ ಗಮನಿಸಿ, ಚಿತೆ ಸತ್ಯಣ ಅಂತ ಸುಡುತ್ತೆ, ಚಿತೆ ಒಣಗಿ ಸೌದಿ ಸುಡುತ್ತೆ. ಆದ್ರೆ ಚಿಂತೆ ಅನ್ನೋದಿದೆಯಲ್ಲ, ಈ ಜೀವಂತದ ಶರೀರನೇ ಸುಡುತ್ತೆ ಅಂತೇಳಿ. ಸುಡುತ್ತೋ ಇಲ್ಲೋ? ಅದಕ್ಕೆ ಹೇಳ್ತಾರೆ ನಮ್ಮ ಅಂಬಿಗರ ಚೌಡಯ್ಯ, ಎಷ್ಟು ಚಿಂತೆ ಇದೆ ನಿಮಗೆ? ಬಡತನಕ್ಕೆ ಮುಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿನ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಇಂತಿ ಹಲವು ಚಿಂತೆಯಲ್ಲಿಪ್ಪವರ ಕಂಡೆ ಶಿವಚಿಂತೆಯಲ್ಲಿರುವವರನ್ನು ಒಬ್ಬರೂ ಕಾಣೆನೆಂದಾತ ನಮ್ಮ ಅಂಬಿಗರ ಚೌಡಯ್ಯ ಅಂತೇಳಿ. ಅರ್ಥ ಆಯ್ತಾ ನಿಮಗೆ? ಪ್ರಾಯಶಃ ನಮ್ಮ ಅಜ್ಜ ಆಗ್ಲಿ ನಮ್ಮ ಅಜ್ಜಿ ಆಗ್ಲಿ ಏನ್ ನಂಬಿದ್ರು ಹೇಳಿ? ಏನಾರು ಬರಲಿ, ಬಂದದ್ದೆಲ್ಲ ಬರಲಿ, ಭಗವಂತನ ದಯೆ ಇರಲಿ ಅಂತೇಳಿ ಆ ಶಿವಚಿಂತೆಯಲ್ಲಿ, ಆ ಶಿವಜ್ಞಾನದಲ್ಲಿ, ಆ ದೇವರ ಧ್ಯಾನದಲ್ಲೇ ಕಳಿತಾ ಬರ್ಲಿ ಬಿಡು ಕಷ್ಟ, ಏನ್ ತೊಂದ್ರೆ ಇಲ್ಲ, ಮನುಷ್ಯ ಬರದೆ ಮರಕ್ ಬರುತ್ತಾ ಅಂತೇಳಿ ಹುಟ್ಟಿಸಿ ಶಿವ ಉನ್ಮಯಿಸ್ತಾನ ಅಂತಕ್ಕಂಥ
ದೊಡ್ಡ ನೀತಿಯನ್ನ ಬದುಕಿನ ಅಸ್ತ್ರ ಮಾಡ್ಕೊಂಡು ಆ ಶಿವಚಿಂತೆಯಲ್ಲಿ ಕಾಲ ಕಳೀತಿದ್ರು ಅಂತೇಳಿ. ನಮಗೂ ಆ ಶಿವಚಿಂತೆ ಆಗ್ಬೇಕಲ್ಲ. ಬಸವಣ್ಣವ್ರು ಹೇಳ್ತಾರೆ, ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜರು ಸಗಣಕ್ಕೆ ಸಾಸಿರ ಹುಳ ಹುಟ್ಟವೇನಯ್ಯ ಅಂತೇಳಿ. ಸಗಣಿ ಹುಳ ನೋಡಿದಿರಲ್ಲ ನೀವು? ಆ ಸಗಣಿ ಹುಳ ಹೆಂಗ್ ಹುಟ್ಟಿರ್ತಾವೋ, ಈ ಶಿವಚಿಂತೆ ಶಿವಜ್ಞಾನ ಇಲ್ಲದೆ ಇದ್ರೆ ನಾವು ಹಂಗ್ ಸಗಣಿ ಹುಳಿದ್ದಂಗೆ ಅಂತಾರೆ. ಕಾಡಮೃಗ ಒಂದಾಗಿ ಬದುಕಲಾರದೆ ದೇವ, ಊರಮೃಗ ಒಂದಾಗಿ ಬದುಕಲಾರದೆ ದೇವ ಅಂತ ಹೇಳ್ತಾ, ಈ ಶಿವಚಿಂತೆ ಶಿವಜ್ಞಾನ ಇಲ್ಲದ ಮನುಜರು ಅವ್ರು ಏನ್ ಹೇಳ್ತಾರೆ, ಎಂತದದು ಅಂತ ಲೋಕ ನರವಿಂದ್ಯ ಕಾಣ ಅಂತೇಳಿ. ವಿಂಧ್ಯ ಅಂದ್ರೆ ಕಾಡು ಅಂತೇಳಿ. ಈ ಗಾಳಿಹಳ್ಳಿನಲ್ಲಿ ನಮ್ಮೂರುಗಳಲ್ಲಿ ಆ ಶಿವಚಿಂತೆ ಇಲ್ಲ ಅಂದ್ರೆ ಈ ಮನುಷ್ಯರ ಕಾಡು ಅಂತಾರೆ. ನರವಿಂದ್ಯ ಅಲ್ಲ, ಮರಗಳ ಕಾಡು, ಇದು ಮನುಷ್ಯರ ಕಾಡು ಅಂತೇಳಿ. ಎಷ್ಟು ಚೆನ್ನಾಗಿ ಹೇಳ್ತಾರಲ್ಲ. ಆ ಕಾರಣಕ್ಕೆ ಇಂಥ ಶಿವಚಿಂತೆಗಳಾಗಬೇಕು, ಶಿವಜ್ಞಾನಗಳಾಗಬೇಕು ಅಂತೇಳಿ ನಮ್ಮಲ್ಲಿ ಸಂಕ್ರಾಂತಿ ಹಬ್ಬದ ದಿವಸ ವಿಶೇಷ ಪೂಜೆ, ಅದಾದ್ಮೇಲೆ ಶಿವರಾತ್ರಿ ದಿವಸ ರುದ್ರಾಭಿಷೇಕ ಮಾಡ್ತೀವಿ, ಅದಾದ್ಮೇಲೆ ಯುಗಾದಿ ಹಬ್ಬ ಮಾಡ್ತೀವಿ. ಏನಿವೆಲ್ಲ? ಇವೆಲ್ಲ ನಮ್ಮ ವೇಗದ ಬದುಕಿಗೆ ಕಡಿವಾಣ ಆಗ್ತಾ ಆ ಶಿವನ ಕಡೆ ನಾವು ಸಾಗ್ಬೇಕಲ್ಲ, ಶಿವನ ಕಡೆ ಪ್ರಯಾಣ ಮಾಡ್ಬೇಕಲ್ಲ. ಅದಕ್ಕೆ ಈ ಕಾರ್ಯಕ್ರಮಗಳು ಅಂತೇಳಿ. ಏನ್ ಮಾಡ್ತೀವಿ ಸಂಕ್ರಾಂತಿ ದಿವಸ? ಸುಮ್ನೆ ಹಬ್ಬ ಮಾಡ್ಬಿಡ್ತೀವ, ಸುಮ್ನೆ ಹೊಸ ಬಟ್ಟೆ ಹಾಕ್ಬಿಡ್ತೀವ. ಏನ್ ಮಾಡ್ತಾಳೆ ನಮ್ಮ ತಾಯಿ ಸಂಕ್ರಾಂತಿ ದಿವಸ? ಏನ್ ಮಾಡ್ತಾಳೆ? ಒಳ್ಳೆ ಬಟ್ಟೆ ಹಾಕಿ, ಒಳ್ಳೆ ಸೀರೆ ಉಡಿಸು, ಪಂಚಕಜಾಯ ಮಾಡಿ ಆ ಬೀರಳಿನ ಊರ್ ತುಂಬಾ ಬೀರ್ಕೆಮ್ಮ ಅಂತ ಕಳಿಸ್ತಾಳಲ್ವಾ ನಮ್ಮ ಅಜ್ಜಿ. ಏನ್ ಮಾಡ್ತಾಳೆ ನಮ್ಮವ್ವ? ಸಂತೋಷ ನನ್ನ ಮನೆ ಸೊತ್ತಲ್ಲ, ಈ ಸಂತಸ ಊರ್ ತುಂಬಾ ಹೋಗ್ಬೇಕು ಅಂತೇಳಿ ಎಲ್ಲರ ಮನೆಗೂ ಬೀರ್ಕೆಂಬ ಅಂತ ಹೇಳಿ ಬೀರಳಿ ಮಾಡಿ ಕಳಿಸ್ತಾಳೆ. ಯಾವ್ದಾದ್ರು ತಾಯಿ ನೋಡೋ, ಯಾರ ಮನೆಗಾರು ಬೀರ್ಕೆಂಬ. ಆ ಭಾರತಕ್ಕ ಮನೆಗೆ ಹೋಗಿದೀಯಾ? ನಾನು ಅವಳು ಮೊನ್ನೆ ದಿವಸ ನಲ್ಲಿದ್ದು ಜಗಳಾಡಿದ್ದು ಅಂತ ಹೇಳ್ತೀರಾ ಅಂತ ಕೇಳಿದ್ರೆ ಆ ಬೀರಳಿ ಬೀರದ್ರಲ್ಲಿ ಅರ್ಥ ಇದೆಯಾ? ಯಾಕೆ ಮಾಡಿದ್ರು ಪೂರ್ವಜರು? ಆ ಶಿವಚಿಂತೆಗಾಗಿ ಕಾರ್ಯಕ್ರಮ ಮಾಡಿದ್ರು ಅಂತೇಳಿ. ಯುಗಾದಿ ಹಬ್ಬದ ದಿವಸ ಏನ್ ಮಾಡ್ತೀವಿ? ಯುಗಾದಿ ದಿವಸ ಎಡೆ ಮಾಡ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಜಾಗರಣೆ ಮಾಡ್ತೀವಿ. ಯುಗಾದಿ ದಿವಸ ಎಲ್ಲ ಮಾಡ್ತೀವಿ, ಶಿವರಾತ್ರಿ ಜಾಗರಣೆ ಮಾಡ್ತೀವಿ. ಕಡೆ ಒಂದು ಮಾಡ್ತೀವಲ್ವಾ? ಏನ್ ಮಾಡ್ತೀವಿ? ಚಂದ್ರ ನೋಡ್ತೀವಲ್ಲ ಸರ್. ಚಂದ್ರ ದರ್ಶನ ಆದ ತಕ್ಷಣ ಏನಂತೀವಿ? ಕೇಳಿ ಯಾರನ್ನಾದ್ರೂ, ಅಣ್ಣ ಚಂದ್ರ ನೋಡಿದೆ, ಕಾಣ್ತಣ್ಣ ಚಂದ್ರ ನೋಡಿದೆ. ಏನ್ ಮಾಡಿದೆ ಅಣ್ಣ? ಚಂದ್ರ ನೋಡಿದ್ರೆ ಹೋಗಿ ನಮ್ ದೊಡ್ಡಪ್ಪ ಗಟ್ಟು ಬಿದ್ದು ಬಂದೆ ಕಣ, ಹೋದವ್ರು ಜಗಳಾಡಿ ಮಾತು ಬಿಟ್ಟಿದ್ದೆ, ಈಗ ಅಡ್ಡ ಬಿದ್ದು ಬಂದೆ ಅಂತ. ಏನ್ ಮಾಡ್ತೀವಿ? ಚಂದ್ರ ದರ್ಶನ ಬೆಂದಂತ ಮನಸ್ಸುಗಳು ಒಂದು ಮಾಡ್ತಲ್ಲ ಸರ್. ಆ ಒಂದ್ ಮಾಡ್ತಕ್ಕಂಥ ಮಾತ್ರವಾದಂತ ಶಕ್ತಿಯೇ ನಮ್ಮ ಹಬ್ಬಗಳು ಅಂತೇಳಿ, ನಮ್ಮ ಜಾತ್ರೆಗಳು ಅಂತೇಳಿ, ನಮ್ಮ ಉತ್ಸವಗಳು ಅಂತೇಳಿ, ನಮ್ಮ ಹರಿದಿನಗಳು ಅಂತೇಳಿ. ಪ್ರಾಯಶಃ ಎಲ್ಲವೂ ಕೂಡ ನಮ್ಮದು ವೇಗದ ಬದುಕಿಗೆ ಒಂದು ಸ್ಪೀಡ್ ಬ್ರೇಕರ್ ಇದ್ದಂಗೆ ಅಂತೇಳಿ, ಒಂದು ಕಡಿವಾಣಗಳಿದ್ದಂಗೆ ಅಂತೇಳಿ. ವೇಗದ ಗೊತ್ತಾ ನಿಮ್ಗೆ? ಚಿಕ್ಕಮಗಳೂರಿಂದ ಫಾಸ್ಟ್ ಆಗಿ ಬರ್ತಾ ಇದೀವಿ ಅಂದ್ರೆ ಅಲ್ಲೊಂದು ಹಂಸ ಹಾಕಿರ್ತಾರೆ, ಗೊತ್ತಾ ನಿಮ್ಗೆ? ಯಾಕವು? ಸ್ಪೀಡ್ ಬ್ರೇಕರ್ ಅಂತೇಳಿ, ಸ್ಪೀಡ್ ಕಂಟ್ರೋಲ್ ಮಾಡಬೇಕು ಅಂತೇಳಿ. ಎಸ್, ಬರೀ ವೆಹಿಕಲ್ ಸ್ಪೀಡ್ ಜಾಸ್ತಿ ಆಗಿಲ್ಲ, ಈಗ ನಮ್ಮ ಸ್ಪೀಡು ಜಾಸ್ತಿ ಆಗ್ಬಿಟ್ಟಿದೆ ಅಲ್ವಾ? ಏನ್ ಸ್ಪೀಡ್ ಜಾಸ್ತಿ ಆಗಿದೆ ಅಂದ್ರೆ ಪುರ್ಸೊತ್ತೇ ಇಲ್ಲ ಅಂತೇಳಿ. ಆ ವೇಗದ ಬದುಕಿಗೆ ಒಂದು ಕಡಿವಾಣ ಹಾಕ್ಬೇಕು ಅಂದ್ರೆ ನಮ್ಮ ಹಬ್ಬಗಳೇ ಅದಕ್ಕೆ ಸ್ಪೀಡ್ ಬ್ರೇಕರ್. ಇಂಥ ಕಾರ್ಯಕ್ರಮಗಳೇ ಸ್ಪೀಡ್ ಬ್ರೇಕರ್. ಒಂದ್ 10 ನಿಮಿಷ ಇಂಥ ಸಂಗೀತ ಕೇಳ್ತಕ್ಕಂಥದ್ದೇ ಸ್ಪೀಡ್ ಬ್ರೇಕರ್. ಒಂದ್ 10 ನಿಮಿಷ ಸ್ವಾಮೀಜಿ ಅವ್ರ ಪ್ರವಚನ ಕೇಳ್ತಕ್ಕಂಥದ್ದೇ ಸ್ಪೀಡ್ ಬ್ರೇಕರ್. ಪ್ರಾಯಶಃ ಬದುಕಿನ ಉತ್ಕರ್ಷಕ್ಕಾಗಿ ಇಂಥ ತಡೆಗಳಿದೆಯಲ್ಲ, ಸ್ಪೀಡ್ ಬ್ರೇಕರ್ ಇದೆಯಲ್ಲ, ಇದರ ಅಗತ್ಯ ಭಾರಿ ಇದೆ ಅಂತಕ್ಕಂಥ ಆಶಯದ ಮಾತುಗಳನ್ನ ಹೇಳಿ ನಿಮ್ ಕೇಳ್ತಕ್ಕಂಥ ಸಹನೆ ಇದ್ರೆ ಪ್ರಾಯಶಃ ಬೆಳಕರಿಯವರೆಗೂ ಮಾತನಾಡತಕ್ಕಂಥ ಸರಕು ನಮ್ಮಲ್ಲಿ ಇದ್ರೂ ಕೂಡ ಮಿತವಾದಂತ ಕಾಲಕ್ಕೆ ನನ್ನ ಮಾತನ್ನ ಸೀಮಿತಗೊಳಿಸ್ತಾ ಇಂಥ ಸಂಯಮದಲ್ಲಿ ನಾನು ಎಲ್ಲಾ ಕಡೆ ಹೇಳ್ತಾ ಬಂದೀನಿ. ಈ ಕಾರ್ಯಕ್ರಮದ ಯಶಸ್ಸೇನರಾಗಿದ್ರೆ ನಮ್ಮ ನಿರಂಜನ್ ಒಂದು ಐಎಸ್ ಅಧ್ಯಕ್ಷರು ಎಲ್ಲರೂ ಹೇಳ್ತಾ ಇರ್ತಾರೆ, ನಮ್ಮ ಶಾಸ್ತ್ರಿಗಳೆಲ್ಲ, ಅಣ್ಣ ಅದ್ ಹೆಂಗ್ ಮಾಡ್ತೀಣ ಅದ್ ಹಿಂಗ್ ಹೋಗ್ತಿದೆಯಲ್ಲ, ಭಾರಿ ಖುಷಿ ಆಯ್ತು ಅಂತ ಹೇಳ್ತಾರಲ್ಲ. ಆ ಯಶಸ್ಸಿನ ಬುದ್ಧಿ ಯಾರಪ್ಪ ಅಂದ್ರೆ, ಆ ಯಶಸ್ಸು ಯಾರಿಗೆ ಸೇರ್ಬೇಕು ಅಂದ್ರೆ ಒಂದು ವಿಚಾರ ಹೇಳ್ತೀನಿ. ಚಂದನ್ ಅವ್ರ ಹಾಡು ಕೇಳಿದ್ರಲ್ಲ, ದಯಮಾಡಿ ಹೇಳ್ತೀನಿ, ನಮ್ಮ ಕಲಾ ಸಂಪತ್ತನ್ನು ಉಳಿಸ್ತಕ್ಕಂಥದ್ದು ನಿಟ್ಟಿನಲ್ಲಿ ತೆರದಿಂದ ಸ್ವಲ್ಪ ಶುರು ಮಾಡ್ರಿ. ಏನಾಗುತ್ತೆ? ಅವ್ರು ಹೇಳಿದ್ರಲ್ಲ ಹಾಡಲ್ಲಿ, ಯಾರಾದ್ರೂ ಓದ್ಕೊಂಡು ಹೋಗಿದಾರೆ ಸಮಾಧಿ ಜೊತೆಯಾ? ಇಲ್ಲ ಕಾರಣ ಒಂದ್ 20 ಎಕರೆ ಅಡಿಕೆ ತೋಟ ಮಾಡಿದ್ದೆ, ಅದ್ರ 4 ಎಕರೆ ತಾಂಡೋದಾರೆ ಯಾರ? ಇಲ್ಲ ಕಾರಣ ಬ್ಯಾಂಕ್ ಬ್ಯಾಲೆನ್ಸ್ ಒಂದು 2 ಕೋಟಿ ಇತ್ತು ಕಾರಣ ಅದ್ರ ಒಂದು 50 ಲಕ್ಷ ನನ್ನ ಸಮಾಧಿ ಒಳಗೆ ಬಂದಿದೆ ಅಂತ ಹೇಳ್ತಾರ? ಹೇಳಿದಾರೇನ್ರಿ? ಇಲ್ಲ ಕಾರಣ ಅರ್ಧ ಕೆಜಿ ಬಂಗಾರ ಮಾಡಿಸಿದ್ದೆ, ಅದ್ರ 100 ಗ್ರಾಮ್ ನಾನ್ ತಾಂಡೋಗಿದ್ದೀನಿ ಅಂತ ಹೇಳ್ತಾರೇನ್ರಿ? ನಿಮ್ ಬದುಕಿನ ಸಾರ್ಥಕತೆ ಯಾವ ಮುಖೇನ ಕಾಣಬೇಕು ಅಂದ್ರೆ ಇಂಥ ಜ್ಞಾನ ನಿಧಿ, ಸಂಗೀತ ನಿಧಿ, ಇಂಥ ಕಲೋಪಾಸಕ ಇದ್ದಾರೆ ಅಂದ್ರೆ ಕೊಡಿ, ಪರವಾಗಿಲ್ಲ, ತಪ್ಪೇಣ, ನನ್ನೊಂದು 500 ತಗೋಣ. ಎಂತೆಂತ ವಿಶೇಷ ಜನ ಇರ್ತಾರೆ ಗೊತ್ತಾ? ಆ ವೈಬ್ರೇಷನ್ ಅನ್ನ, ಅಂತ ಸದ್ಬುದ್ಧಿಯನ್ನ ಕ್ರಿಯೇಟ್ ಮಾಡ್ಬೇಕಲ್ಲ. ದುಡಿ ಬೆಳೆಸ್ತೀವಿ, ನಾನಾಯ್ತು, ನನ್ನ ಹೆಂಡತಿ ಆಯ್ತು, ಮಕ್ಕಳಾಯ್ತು, ಇದಕ್ಕೊಂದು 500 ಕೊಟ್ರಂಗೆ, ಇದಕ್ಕೊಂದು 1000 ಕೊಟ್ರಂಗೆ ಚಿಂತೆ ಮಾಡಬಾರ್ದು ಸರ್. ನಮ್ಮ ಬದುಕಲ್ಲಿ ಮೀರಿದಂತ ಸತ್ಯಗಳಿದೆ, ಇದ್ರ ಬಗ್ಗೆ ಗಮನ ಕೊಡ್ಬೇಕಲ್ಲ. ಏನ್ ಕನ್ನಡ ಸೇವೆ ಅಂದ್ರೆ? ಕನ್ನಡ ಸೇವೆಯ ಮಣಿಯ ಹೊತ್ತಿರ್ತಕ್ಕಂಥ ಸಾಹಿತಿಗಳನ್ನ ಉಳಿಸ್ಬೇಕು, ಅವ್ರು ಬರೆದಿರ್ತಕ್ಕಂಥ ಪುಸ್ತಕ ಓದ್ಬೇಕು. ಸಂಗೀತದ ಸೇವೆ ಅಂದ್ರೆ ಆ ಸಂಗೀತ ಆಡ್ತಕ್ಕಂಥ ಸತ್ವ ಉಳಿಬೇಕು. ಅದು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಅವ್ರ ಹೊಟ್ಟೆಗೆ ತಣ್ಣೀರು ಬಟ್ಟೆ ಆಗ್ಬಾರ್ದು. ನಂದೊಂದು ಸಹಾಯ ಇದೆ ಅಂತಕ್ಕಂಥದ್ದನ್ನ ಮೆರೆಸ್ಲಿಕ್ಕೆ, ಆ ಕಣ್ಣು ತೆರೆಸ್ಲಿಕ್ಕೆ ಇಂಥ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ಇರ್ತಕ್ಕಂಥ ನಾವೇನೇನು ಇದೀವಲ್ಲ, ಖಚಿತವಾಗಿ ಹೇಳ್ತೀವಿ, ನಾವೆಲ್ಲ ಚೆನ್ನಾಗಿದ್ದೀವಿ. ನಮಗಿಂತ ಅತ್ಯಂತ ಸಂಕಷ್ಟದಲ್ಲಿ ಇರ್ತಕ್ಕಂಥ ಆರೋಹಣ ಹೋದ ವರ್ಷದಿಂದ ಹಿಡಿದು ಇಲ್ಲಿವರೆಗೆ 30 ದಿವಸ ನಮ್ಮ ಹೆಜ್ಜೆ ಆಗ್ತಾ ಈ ಲೈಟ್ ತರ್ತಾನೆ, ಸೌಂಡ್ಸ್ ತರ್ತಾರೆ, ಅಲ್ಲಿಂದ ಬರ್ತಾರೆ, ಮತ್ ಬೇಲೂರ್ಗೆ ಹೋಗ್ತಾರೆ, ರಾತ್ರಿ 1 ಗಂಟೆ ಆಗುತ್ತೆ ಮಲಗೋದು.
ನಾವು ರಾತ್ರಿ 2 ಗಂಟೆ ಆಗತ್ತೆ ಮಲಗೋದು, ಮತ್ತೆ ಬೆಳಿಗ್ಗೆ ಒಂದು 4 ಗಂಟೆಗೆ ಹೇಳಬೇಕು. ಈ ಶ್ರಮ ಇದೆಯಲ್ಲ, ಆ ಶ್ರಮದ ಸತ್ವ ಪುಕ್ಕಟ್ಟೆ ಪಡಿಬಾರ್ದು ಸರ್. ಅವ್ರು ಬೆಳೆಸ್ಬೇಕಲ್ಲ, ಅದು ನೀರಿರ್ಬೇಕಲ್ಲ. ಆ ಮುಖೇನ ನಿಮ್ಮ ಆತ್ಮತೃಪ್ತಿ ಅಂತೇಳಿ ನೀವು ಖಚಿತವಾಗಿ ಹೇಳ್ತೀನಿ. ಕೊಟ್ಟು ನೋಡಿ ಅದರಲ್ಲಿರೋ ಸುಖ ಮತ್ತೊಂದರಲ್ಲಿಲ್ಲ ಅಂತೇಳಿ. ಒಂದು ಕಡೆಯದಾಗ ಹೇಳ್ತೀನಿ, ನೀವು ದೇವರಿಗೆ ಅಂದ್ರೆ ಬಾರಿ ಅರಿಕೆ ಕೊಟ್ಬಿಟ್ರೆ, ಬಾರಿ ಪ್ರಮಾಣ ಮಾಡಿಸ್ಕೊಟ್ರೆ, ಒಂದು ಛತ್ರಿ ಮಾಡಿಸ್ಕೊಟ್ರೆ, ಬೆಳ್ಳದಿನ ಕಿರೀಟ ಮಾಡಿಸ್ಕೊಟ್ರೆ, ಏನಾದ್ರು ಮಾಡಿಸ್ಕೊಡ್ರಿ, ನೀವು ದೇವ್ರಿಗೆ ಕೊಟ್ರೆ ದಾನಿ ಆಗ್ತೀರ ಅಷ್ಟೇ. ಹೌದಾನೆ? ಅದು ದಾನಿ ಆಗ್ತಾರೆ, ಇಂಥ ದಾನಿ ಅಂತೇಳಿ ಅದನ್ನ ಬಡ್ಡಿ ಹಾಕ್ತಾರೆ, ದಾನಿ ಆಗ್ತೀರಾ ಅಂತೇಳಿ. ಆ ರಸದವನಿಗೆ, ನೊಂದವನಿಗೆ, ಸತ್ವ ಇದ್ದವನಿಗೆ ಕೊಡಿ, ನೀವು ದೇವರೇ ಆಗ್ಬಿಡ್ತೀರಾ ಅಂತೇಳಿ. ಆಗ್ತೀರಾ ಇಲ್ವೋ? ರಸದವನಿಗೆ ಕೊಡಿ, ಅಣ್ಣ ಕಷ್ಟದಲ್ಲಿ ಆದ ಕಾರಣ ನನ್ನ ಪಾಲಿಗೆ ಅವ್ನು ದೇವ್ರ ಕಾರಣ ಅಂತಾನೆ. ಅಲ್ಲ, ನನ್ನ ಸಂದರ್ಭದಲ್ಲಿ ಅವ್ನು ಕೈ ಹಿಡಿದ ಕಾರಣ ಅವ್ನು ದೇವ್ರ ಕಾರಣ ಅಂತಾರೆ. ಈಗ ನಾವು ನೀವು ಯೋಚನೆ ಮಾಡೋಣ, ನಾವು ದಾನಿಗಳಾಗಬೇಕು, ದೇವರಾಗಬೇಕು ಅಂತೇಳಿ. ಪ್ರಾಯಶಃ ಈ ಪರೋಪಕಾರಾರ್ಥಂ ಇದಂ ಶರೀರಂ ಅಂತೇಳಿ ನಮ್ಮ ಯುಕ್ತಿ ಹೇಳಿರ್ತಕ್ಕಂಥದ್ದು, ಸೂಕ್ತಿ ಹೇಳಿರ್ತಕ್ಕಂಥದ್ದು ಅಂತೇಳಿ ಅಂತ ಆಶಯವನ್ನು ಕೇಳ್ತಾ ಬಂದಿದ್ದೀವಿ. ಜನ ಸ್ಪಂದಿಸ್ತಾರೆ. ಮನೆಯಲ್ಲಿ ಒಂದ್ ಕಡೆ ಪ್ರಾರಂಭ ಮಾಡಿದ್ವಿ, ಅದ್ಭುತವಾದ ಕಾಯಕ ಇಂಥ ಸ್ವಲ್ಪ ನೋಡಿ ನೀವು ಲಿಬರಲ್ ಆಗಿ ಒಂಚೂರು ಹಾಡಿ ಮನ್ಸೋದ್ ಕುಡಿದ ತಕ್ಷಣ ಎಷ್ಟು ಮುಂದೆ ಬಂದ್ರು ಗೊತ್ತಾ ಅವರು. ನಾವು ನಿರೀಕ್ಷಣೆ ಮಾಡ್ರೆ ಅಣ್ಣ ನನ್ನೊಂದಿಷ್ಟು ತಾಣ ಅಂತ ಬಂದ್ರಲ್ಲ, ಇದನ್ನ ಆರೋಗ್ಯಪೂರ್ಣವಾದಂತ ಸ್ಪರ್ಧೆ ಅಂತ, ಹೆಲ್ದಿ ಕಾಂಪಿಟಿಷನ್ ಅಂತಾರೆ. ಇಂಥ ಸ್ಪರ್ಧೆ ಈ ಜಗತ್ತಿನಲ್ಲಿ ಆಗ್ಬೇಕು. ಎಸ್, ಇವತ್ತು ಶ್ರಾವಣ ಸಂಜೆ ಅಂತಕ್ಕಂಥದ್ದು ಚಟ್ನಳ್ಳಿ ಮಹೇಶಣ್ಣ ಬಂದ್ ಮಾಡಿದ್ರು, ನಾವೆಲ್ಲ ಸೇರ್ ಮಾಡಿದ್ವಿ. ಮುಂದೊಂದ್ ಸರಿ ನಮ್ ಸ್ವಾಮೀಜಿ ಕರೆಸಿ ಇದಕ್ಕಿಂತ ವಿಶೇಷ ಮಾಡೋಣ, ಮುಂದೊಂದ್ ಸರಿ ಇನ್ಯಾವುದೋ ಒಂದು ನಾಟಕೋತ್ಸವ ಮಾಡೋಣ, ಮುಂದೊಂದ್ ಸರಿ ಯಾವ್ದೊಂದು ಭಜನಾ ಮೇಳ ಮಾಡೋಣ. ಇಂಥ ಸಾಂಸ್ಕೃತಿಕವಾದಂತ ಸ್ಪರ್ಧೆ ಬರ್ಬೇಕೇ ವಿನ ರಾಜಕೀಯ ಸ್ಪರ್ಧೆ ನಾವೇನು ಹೇಳ್ಕೊಡ್ಬೇಕಾಗಿಲ್ಲ. ನನ್ನ ಊರಲ್ಲಿ ನನ್ನ ಮನೇಲೂ ಇದೆ, ಹೇಳ್ತಿದ್ದಾರೆ ಅಣ್ಣ ಏನೋ ಈಗ ಅವ್ರ ಅಪ್ಪನ ನಿಲ್ಸಕ್ಕೆ ಓಡಾಡ್ತಾ ಇದ್ದಾರೆ, ನಾವ್ ಒಂದು ಪ್ಲಾನ್ ಮಾಡಿದೀವಿ, ಒಂದು ಮಗನ್ನೇ ಎತ್ಕಟ್ಟಿದೀವಿ ಕಾರಣ ಅಂತಾರೆ. ಅಣ್ಣ ಗೊತ್ತಾಯ್ತು ಕಣ, ಅವ್ರು ಬಂದು ಅವನ್ ನಿಲ್ಸಕ್ ಮಾಡ್ಯಾರಂತೆ, ನಾವು ಅವ್ನ ಹೆಂಡತಿನೇ ಎತ್ಕಟ್ಟಿದೀವಿ ಕಾರಣ ಅಂತಾರೆ. ಇದು ರಾಜಕೀಯ ಸ್ಪರ್ಧೆ, ಯಾರು ಹೇಳ್ಕೊಡ್ಬೇಕಾಗಿಲ್ಲ, ಅದಿರಲಿ, ಅದು ಬೇರೆ ಪ್ರಶ್ನೆ. ಅದಕ್ಕೆ ಮೀರಿ ಇಂಥ ಸಾಂಸ್ಕೃತಿಕವಾದಂತ, ಧಾರ್ಮಿಕವಾದಂತ, ಸಾಹಿತ್ಯಿಕವಾದಂತ ಸೇವಾ ಸ್ಪರ್ಧೆ ಇದೆಯಲ್ಲ, ಅದು ನಮ್ಮೊಳಗಡೆ ಬೇರೂರಬೇಕು ಅಂತೇಳಿ ಆ ಬೇರೂರಿಸ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಸಣ್ಣ ಪ್ರಯತ್ನ, ಪಂಚ ಪ್ರಯತ್ನವನ್ನ ನಾವು ಖಚಿತವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ವಿಶೇಷವಾಗಿ ಈ ಕಾರ್ಯಕ್ರಮ ಯಶಸ್ಸಾಗಿದ್ರೆ ಅದು ಚಂದನ ಹಾಡಿಂದ ಸ್ವಲ್ಪ ಪ್ರಮಾಣ, ನಮ್ಮ ಮಾತಿನಿಂದ ಸ್ವಲ್ಪ ಪ್ರಮಾಣ, ಈ ಪ್ರಾಯೋಜಕರ ಸಹಕಾರದಿಂದ ಸ್ವಲ್ಪ ಪ್ರಮಾಣ, ಆದ್ರೂ 100ಕ್ಕೆ 100ರಷ್ಟು ಯಶಸ್ಸಿನ ಲಾಭ ಯಾರಿಗೆ ಸಲ್ಲಬೇಕು ಅಂದ್ರೆ ನಿಮ್ಮ ಎಲ್ಲ ಕೆಲಸ ಬಿಟ್ಟು, ನಿಮ್ಮೆಲ್ಲ ಭಕ್ಷ್ಯ ಬಿಟ್ಟು 2 ಗಂಟೆಗಳ ಕಾಲ ನಾವು ಎದುರು ಕೂತಿದ್ದೀರಲ್ಲ, ನೀವೇ ಈ ಕಾರ್ಯಕ್ರಮದ ರೂವಾರಿಗಳು, ನೀವೇ ಈ ಕಾರ್ಯಕ್ರಮದ ಯಶಸ್ಸಿನ ಪಾತ್ರಧಾರಿಗಳು ಅಂತಕ್ಕಂಥ ಮಾತನ್ನು ಹೇಳ್ತಾ ಬನ್ನಿ, ಮಾಡಿ ನಿಮ್ಮ ಮಕ್ಕಳನ್ನ ಕರ್ಕೊಂಬನ್ನಿ, ಮಿಸ್ ಮಾಡ್ಕೋಬಾರ್ದು. ಇಂಥ ಕಾರ್ಯಕ್ರಮ ನಾಳೆ ನೀವು ಕೇಳಿ, ಯಾರಾದ್ರೂ ಮನೇಲಿ ಕೂತಿದ್ರೆ, ಇನ್ಯಾರ ಟಿವಿ ನೋಡ್ತಾ ಇದ್ರೆ, ಇನ್ಯಾರ ಮೊಬೈಲ್ ಹೋಗ್ತದೆ ಇದ್ರೆ, ನಾಳೆ ಅವನಿಗೆ ಸ್ವಲ್ಪ ನೀವು ಚುಚ್ಚಬೇಕು ನೀವು ಅವ್ರಿಗೆ ಅಂತೇಳಿ. ಅಕ್ಕ ನಿನ್ನೆ ಕಾರ್ಯಕ್ರಮಕ್ಕೆ ಬಂದಿದ್ದಲ್ಲ, ಏನ್ ಕೇಳ್ತೀವಿ ನಾವು, ಅಕ್ಕ ಸಕದ ಮಾಡಿಸಿದ್ರು ಪಲಾವು ಚಿತ್ರನ ತಿಂದೋದೇನಕ್ಕ ಅಂತೀವಿ ಅಲ್ವಾ. ಅಣ್ಣ ಊಟಕ್ಕೆ ಬಂದಿದ್ದೆ ಅಣ್ಣ 2 ಗಂಟೆ ಸಕದ ಮಾಡಿ ಕೇಳ್ಬೇಡಿ. ಊಟ ಮಾಡಿದ್ರೆ ಎಷ್ಟು ಮಾಡಿದ್ರೆ ಸಾಯಂಕಾಲ ಅವ್ರ ಮೊದಲೇ ಸಿಗುತ್ತೆ, ಮರುದಿವ್ಸ ಗ್ಯಾರಂಟಿ ಸಿಗುತ್ತೆ. ಅದು ತತ್ಕಾಲದ ಅಪೇಕ್ಷೆ ಅಷ್ಟೇ. ಆದ್ರೆ ನೀವೇನ್ ಕೇಳಬೇಕು ಅಂದ್ರೆ, ಅಣ್ಣ ಅಲ್ಲಿ ಬಂದಾಗ ಚಂದನ್ ಹಾಡು ಹೇಳ್ದ ಬಂದಿದ್ದೇನಕ್ಕ, ಅಯ್ಯೋ ಎಂತ ಕೆಲಸ ಮಾಡ್ದಕ್ಕ, ಏನ್ ಕಳ್ಕೊಂಡಕ್ಕ ನೀನು, ಅಣ್ಣ ಎಂತೆಂತ ಮಾತಾಡಿದ್ರೆ ಕೇಳಲಿಲ್ಲಕ್ಕ ಅಂತೇಳಿ ಹಿಂಗ್ ಚುಚ್ಚಬೇಕು ಅಂತೇಳಿ, ಹಿಂಗ್ ಪರಿವರ್ತನೆ ಮಾಡಬೇಕು ಅಂತೇಳಿ ಬಂದಿದ್ರೆ. ಈ ಕಾರ್ಯಕ್ರಮದ ಉದ್ದೇಶ ಪ್ರಿಸ್ಟೇಜ್ಗೋಸ್ಕರ ಅಲ್ಲ, ಪ್ರತಿಷ್ಠೆಗೋಸ್ಕರ ಅಲ್ಲ. ಮತ್ತೆ ಯಾಕೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂದ್ರೆ ಪ್ರತಿಷ್ಠೆಗಲ್ಲ, ಪರಿವರ್ತನೆಗೆ ಅಂತೇಳಿ. ಅಂತ ಪರಿವರ್ತನೆಯನ್ನ ಡೆಫಿನೆಟ್ ಆಗಿ ನಾವು ಕಂಡಿದ್ದೀವಿ. ನನಗೊಂದು ಸಮಾಧಾನ ಇದೆ, ಪ್ರಾಯಶಃ ಸುಮ್ಮನೆ 14ನೇ ಸರಿ ಅಮೆರಿಕ ಕರ್ಸಲ್ಲ ನಮ್ಮನ್ನ. ನಾನು ಈಗ 29ನೇ ತಾರೀಕು ಅಮೆರಿಕಕ್ಕೆ ಹೋದ್ರೆ 14ನೇ ಬಾರಿ ಹೋಗ್ತಾ ಇದ್ದೀನಿ ಅಂತೇಳಿ ಜಂಬಕ್ಕೆ ಕೇಳ್ತಾ ಇಲ್ಲ, ನಿನ್ನ ಬಾರಿ ಕುಚ್ಕೊಂತ ಇದ್ದೀನಿ ಅಂತ ನೋಡಿ. ಒಂದು ನಿವೇದಿಗೆ ಪರಿವರ್ತನೆ ಹೆಂಗ್ ಸಾಧ್ಯ ಅಂದ್ರೆ ಡೆಫಿನೆಟ್ ನಮಗೆ ಆಶ್ಚರ್ಯ ಆಗುತ್ತೆ. ಇಷ್ಟು ಪ್ರೀತಿಯಿಂದ ಮಾತನಾಡಿಸ್ತಕ್ಕಂಥ ದೊಡ್ಡ ಪ್ರಜ್ಞೆ ಅಮೆರಿಕದಲ್ಲಿದೆ ಅಂದ್ರೆ ನಮ್ಮ ಮೂಲ ಪ್ರಜ್ಞೆ ಸರ್, ನಮ್ಮ ಸಾಂಪ್ರದಾಯಿಕನೆಲ್ಲ ಸರ್. ಇಲ್ಲಿ ನಾವು ಇಡೀ ಬದುಕನ್ನೆಲ್ಲ ಯಾವ್ದೋ ಟಿವಿ ನೋಡ್ಲಿಕ್ಕೆ, ಯಾವ್ದೋ ಮೊಬೈಲ್ ನೋಡ್ಲಿಕ್ಕೆ, ಯಾವ್ದೋ ಹಾಲ್ ಹರಟೆಗೆ, ಯಾವ್ದೋ ಕಾಡು ಹರಟೆಗೆ, ಯಾವ್ದೋ ಬಾರಲ್ಲಿ, ಯಾವ್ದೋ ಕ್ಲಬ್ ಅಲ್ಲಿ, ಯಾವ್ದೋ ಇಸ್ಪೀಟ್ನಲ್ಲಿ ಕಳೆದು ಬಿಟ್ರೆ ನಮಗೆ ಮನುಷ್ಯರು ಅಂತಾರ. ಇದಕ್ಕೊಂದು ಹ್ಯಾಂಗ್ ಓವರ್ ಇರುತ್ತೆ ನಿಮಗೆ. ಒಂದ್ ಸಾರಿ ಇಂಥ ಸತ್ವಪೂರ್ಣವಾದಂತ ನಿಮ್ಮ ಮನಸ್ಸಿಗೆ ಬಿದ್ದು ಬಿಟ್ರೆ ನೀವು 6 ತಿಂಗಳು ಬಿಟ್ಟು ನೆನಪು ಮಾಡ್ಕೊಳ್ಳಿ, ನಿಮ್ಗೊಂದು ಇನ್ಸ್ಪಿರೇಷನ್ ಕೊಡುತ್ತೆ ಸರ್. ನಾವು ಈ ಕಾರ್ಯಕ್ರಮ ಮಾಡಿದಾಗ ಹೇಳಿದ್ವಿ, ನೆಕ್ಸ್ಟ್ ಒಂದು ದಾಖಲೆ ಮಾಡ್ತಾ ಇದೀವಿ, ಅದೊಂದು ಡಾಕ್ಯುಮೆಂಟ್ರಿ ಮಾಡ್ತಾ ಇದೀವಿ. ನಮ್ ಈ ಭಾಷಣ ಆದ್ಮೇಲೆ ಒಂದ್ ಜಾಗದಲ್ಲಿ ಬೋರ್ಡ್ ಬಂದಣ, ಏನ್ ಚೆನ್ನಾಗಿ ಮಾತಾಡಿದೆ ಅಂದ್ರೆ ಅಣ್ಣ ನಾನು ಕಣ್ಣೀರು ಬಂದ್ಬಿಟ್ಟು ಕಣ, ನನಗೆ ಆಶ್ಚರ್ಯ ನೀವು ಮಾತಾಡ್ಬೇಕಾದ್ರೆ ನಮ್ಮನೆ ಸುದ್ದಿ ಇವ್ನಿಗೆ ಹೆಂಗ್ ಗೊತ್ತಾಯ್ತು ಅನ್ಸ್ಬಿಡ್ತು. ಸೇಮ್ ನಮ್ಮ ಮನೇದೇ ಹೇಳ್ದಂಗ ಆತಣ್ಣ, ನೀವು ಮಾತು ಮುಗಿದ್ಮೇಲೆ ನಮ್ಮ ಅಪ್ಪನ ದೂರ ಆಗಿ ಜಗಳ ಆಡಿ 3 ತಿಂಗಳಾಯ್ತು, ಹೋಗಿ ಅಡ್ಡ ಬಿದ್ದು ಖಾಲಿ ಕರ್ಕೊಂಬಂದು ನಾಳೆಯಿಂದಲೇ ಒಟ್ಟಿಗಿಟ್ಕೊಂತೀನಿ ಕಾರಣ ಅಂತ. ಪರಿವರ್ತನೆ ಅಲ್ವಾ ಇದು, ಬದಲಾವಣೆ ಅಲ್ವಾ ಇದು. ಪ್ರಾಯಶಃ ಇಂಥ ಜೀವನದ ಬದಲಾವಣೆ ಇದೆಯಲ್ಲ, ಅದು ಶರಣರು ಕಟ್ಟು ಬಯಸಿದಂಥ ಸಮಾಜ ಅಂತೇಳಿ, ಅಂತ ನೆಮ್ಮದಿಯ ಸಮಾಜ ಅಂತೇಳಿ ಬಂದೇಳಿ ಖಚಿತವಾಗಿ ಹೇಳ್ತೀನಿ. ಹಣಕ್ಕೇನು ತೊಂದರೆ ಇಲ್ಲ. ಈಗ ಯಾರಾದ್ರೂ ಹೊಂದ್ಕೊಂಡ್ಬಿಟ್ರೆ ನಮ್ಮ ಅಪ್ಪನ ಕಷ್ಟದ ಕಾಲ್ಭಾಗ ಕಷ್ಟ ಇಲ್ಲ ಸರ್ ನಮಗೆ.
ನಮ್ಮ ಅಜ್ಜ ಪಟ್ಟಂತ ಕಾಲವಾದ ಕಷ್ಟ ಇಲ್ಲ ಸರ್ ನಮಗೆ. ಯಾರಿದ್ದಾರೆ? ನಾನು ಅಂತೀನಿ ಇಡೀ ಜಗತ್ತಿನಲ್ಲಿ ಬಡವರೇ ಇಲ್ಲ ಅಂತೀನಿ. ಏನಣ್ಣ ಹಿಂಗೆ ಹೇಳ್ತೀಯ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಹೇಳ್ತೀನಿ ಸರ್. ಏನ್ ಹೇಳಿ, ಬಡತನಕ್ಕಂದ್ರೆ ಒಂದು ಪ್ಯಾರಾಮೀಟರ್ ಇದೆಯಾ? ಇದೆ ಅಲ್ವಾ? ಯಾವ್ದು ಹೇಳಿ? ಶ್ರೀಮಂತಿಗೆಗಿಲ್ಲ ಬಿಡಿ. ನೀವಣ್ಣ ಇವ್ರು ಶ್ರೀಮಂತರು ಕಾರಣ ಒಂದು 50 ಲಕ್ಷ ರೂಪಾಯಿ ಕಾರ್ ಇದೆ ಅಂದ್ರೆ ಬಿಡ ಮರಿ ಅವನೇ ಶ್ರೀಮಂತ, ಆ ತಿಮ್ಮಣ್ಣ ಅಂತ 2 ಕೋಟಿ ರೂಪಾಯಿ ಕಾರ್ ಇದೆ ಅಂತಾನೆ. ಅಣ್ಣ ಇವತ್ತು 100 ಎಕರೆ ತೋಟಿದೆ ಅಂದ್ರೆ ಬಿಡ ಅವನೇ ಶ್ರೀಮಂತ, ನಮ್ಮೂರ್ಗೆ 500 ಎಕರೆ ಇದೆ ಅಂತಾನೆ. ಶ್ರೀಮಂತಿಗೆ ಅಂತ ಪ್ಯಾರಾಮೀಟರ್ ಇಲ್ಲ. ನೋಡ್ತಾ ಹೋದ್ರೆ ಎಲ್ಲರೂ ಶ್ರೀಮಂತರಿರ್ತಾರೆ. ಆದ್ರೆ ನಾನು ಬಡತನಕ್ಕೊಂದು ಫಾರ್ಮುಲಾ ಹೇಳ್ತೀನಿ. ಯಾವ್ದಪ್ಪ ಬಡತನದ ಫಾರ್ಮುಲಾ ಅಂದ್ರೆ, ಯಾರಿಗೆ ತಿನ್ನಕ್ ಗತಿ ಇಲ್ಲ, ತಿನ್ನಕ್ ಅನ್ನ ಇಲ್ಲ, ಮಲಗ್ಲಿಕ್ಕೆ ಒಂದು ನೆಲೆ ಇಲ್ಲ, ಅವ್ರು ಬಡವರು ಅಂತೇಳಿ ಡೆಫಿನೆಟ್ ಆಗಿ ಹೇಳ್ತೀನಿ. ಇಡೀ ಜಗತ್ತಿನಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ನಾಡಿನಲ್ಲಿ ತಿನ್ನಕ್ ಗತಿ ಇಲ್ಲದೆ ಇರೋರು, ನೆಲೆಗೆ ಮನೆಗೆ ಮಲಗ್ಲಿಕ್ಕೆ ನೆಲೆ ಇರತಕ್ಕಂಥವ್ರು ಯಾರ್ಯಾರು ಇಲ್ಲ ಅಂದ್ರೆ ಅವರೆಲ್ಲ ಶ್ರೀಮಂತರೇ ಅಂತೇಳಿ ಒಪ್ಕೊಂತೀರಾ? ಇಷ್ಟದಾನೆ ಅವ್ರು ಹೇಳಿದ್ದು. ಶ್ರೀಮಂತರ ಅಂತಕ್ಕಂಥವನು ಕೂಡ ಒಂದು ಪಾವೈಕಿ ಅನ್ನ ಉಣ್ತಾನೆ ಅಷ್ಟೇ. ನಾವು ಉಣ್ಣೋದು ಅಷ್ಟೇ. ಅವನೊಂದು ದೊಡ್ಡ ಕುರ್ಲಾನ್ ಬಿಟ್ಟ ಮೇಲೆ ಮಲಗ್ತಾನೆ, ನಾವು ಒಂದು ಸಾಮಾನು ಬಿಟ್ಟ ಮೇಲೋ ಅಥವಾ ಮಂಚದ ಮೇಲೋ ಮಲಗ್ತೀವಿ. ಇಷ್ಟೇ ವ್ಯತ್ಯಾಸ, ಎಲ್ಲ ಅಷ್ಟೇ. ನಡುವೆ ಕೊರಬು ಏನು ಬೇಡ ಅಂತೇಳಿ ಹೊರಕು ಚಿಂದಿಯ ಮೈಗೆ ಸರಿಗೆ ಪಂಚೆಯ ಒದಕೆ ತಿರುಪೆ ಅಂಬಲಿಯೋ ಪರಮಾನ್ನ ಭೋಜನವೋ ಪರಿಣಾಮದಲ್ಲಿ ಬಡವ ಈರುವರು ಒಂದೇ ಕರುಬು ಕೊರಗು ಏತಕಲು ಮುಂಕುತಿಮ್ಮ ಅಂತಾರೆ. ಯಾಕೆ ಹೊರಗ್ತೀಯ? ಅವನೇನೋ ಬಾರಿ ರೇಷ್ಮೆ ಸೀರೆ ಉಟ್ಕೊಂಡಿರ್ಬೋದು, ನಾನೊಂದು ಹಳೆ ಪಂಚೆ ಉಟ್ಕೊಂಡಿರ್ಬೋದು, ಅದ್ರ ಪರಿಣಾಮ ನಮ್ಮ ಮಾನ ಮುಚ್ಚದಷ್ಟೇ. ನಾನು ತಿರುಪೆ ಅಂಬಲಿ ಕುಡಿಬಹುದು, ಅವ್ನು ದಿವಸ ಹೋಳಿಗೆ ಮಾಡ್ಕೊಂಡು ಉಣ್ಬೋದು, ಪರಿಣಾಮ ಹೊಟ್ಟೆ ತುಂಬೋದಷ್ಟೇ. ಏನು ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾರಲ್ಲ, ಅಂತ ದ್ವೇಷರಹಿತವಾದಂತ ಅಂತ ನೆಮ್ಮದಿಯ ನಾಡನ್ನು ಕಟ್ಟಲಿಕ್ಕೆ ಈ ಕಾರ್ಯಕ್ರಮ ಖಚಿತವಾಗಿ ಪ್ರೇರಣೆ ನೀಡುತ್ತೆ ಅಂತ ಸುಗಳಿಗೆಯನ್ನು ನಿರ್ಮಾಣ ಮಾಡಿಕೊಟ್ಟಂತ ಗಾಳಿಹಳ್ಳಿ ಜನಕ್ಕೆ ಭಗವಂತ ಒಳ್ಳೇದು ಮಾಡ್ಲಿ. ಹೇಳಿ ಕೇಳಿ ದೈವಿ ಸನ್ನಿಧಿಯ ನೆಲದಲ್ಲಿ ನಿಂತಿರ್ತಕ್ಕಂಥವ್ರು ನಾವು ಯಾವ ಕಾರಣಕ್ಕೂ ಕೂಡ ಇಂಥ ಸಾರ್ವಜನಿಕ ಕ್ಷೇತ್ರದ ಹುಮ್ಮಸ್ಸಿರ್ಬೇಕು. ಹೆಂಗೆ ಮಾಡೋಣ ಬೇಡ, ಅದ್ ಏನ್ ಬರುತ್ತಣ್ಣ, ಅದೇ ಬಾರಿ ತೊಳೆದೇಣ, ಇನ್ನೂ ಮಾಡೋಣ ಬೇಡ ಅಂತೇಳಿ ಈ ಹುಮ್ಮಸ್ಸು, ಈ ಜೋಶ್ ಇದೆಯಲ್ಲ ಎಂದು ಕೂಡ ಬಿತ್ತಬಾರದು ಅಂತೇಳಿ ಕುವೆಂಪುರವ್ರು ಹೇಳ್ತಾರೆ, ಸತ್ತಂತಿಹರನ್ನು ಬಡಿದೆಚ್ಚರಿಸಿ ಅಂತಾರೆ. ಯಾರು ಕುರ್ತೇಳಿರೋದು ಅವರು? ಸತ್ತವ್ರನ್ನಲ್ಲ, ಜೀವ ಇರೋ ನಮ್ಮನ್ನೇ ಕುರ್ತೇಳಿರೋದು ಅಂತೇಳಿ. ಹಾಗಾಗಿ ಯಾವತ್ತೂ ಕೂಡ ನಾವು ಬದುಕಿ ಸತ್ತಂಗಿರಬಾರ್ದು, ಸತ್ತೂ ಬದುಕಿದಂಗಿರ್ಬೇಕು ಅಂತೇಳಿ ಆ ಲಿಸ್ಟಿಗೆ ಸೇರಬೇಕು ಅಂದ್ರೆ ಇಂಥ ಸಾಹಿತ್ಯ, ಇಂಥ ಸಂಗೀತ, ಇಂಥ ಕಲೆ, ಇಂಥ ಪ್ರವಚನ, ಇಂಥ ಜಾತ್ರೆ, ಇಂಥ ಉತ್ಸವ, ನಮ್ಮೂರ ಹಬ್ಬ, ಇವೆಲ್ಲದರಲ್ಲೂ ಕೂಡ ಆ ಸಾಮರಸ್ಯವನ್ನು ಕಾಯ್ತಕ್ಕಂಥ ನಿಟ್ಟಿನಲ್ಲಿ ನಾವು ಎಚ್ಚೆತ್ಕೊಳ್ಳೋಣ ಅಂತಕ್ಕಂಥ ಆಶಯದ ಮಾತುಗಳನ್ನು ಹೇಳ್ತಾ, ಡೆಫಿನೆಟ್ ಆಗಿ ವೇದಿಕೆ ನೋಡಿದ್ರೆ ವೇದಿಕೆಯಲ್ಲಿ ಇರ್ತಕ್ಕಂಥ ಗಾಳಿ ಎಲ್ಲ ಮನಸ್ಸುಗಳು ಕೂಡ ಒಂದೇ ಚೇರ್ ಮೇಲೆ ಗಾಳಿಹಳ್ಳಿಯ ಒಂದೇ ಮನಸ್ಸುಗಳಲ್ಲಿ ಕೂತಿದ್ದೇವೆ ಅಂದ್ರೆ ಪ್ರಾಶಲ್ಲಿ ಇರ್ತಕ್ಕಂಥ ದೊಡ್ಡಚಂದೇಗೌಡರಾಗ್ಲಿ, ಸಿದ್ದರಾಜಣ್ಣ ಆಗಲಿ, ಹುಲಿಯಣ್ಣರಾಗ್ಲಿ, ಶಿವಾನಂದ ಆಗಲಿ, ರಾಜು ಆಗಲಿ, ಎಲ್ಲರೂ ಸೇರಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂದ್ರೆ ಡೆಫಿನೆಟ್ ಆಗಿ ಈ ಕಾರ್ಯಕ್ರಮ ಅದರೇ ಆದಂತ ಗೊತ್ತಿದೆ, ಅದರೇ ಆದಂತ ಗುರಿ ಇದೆ. ಆ ಗುರಿನಲ್ಲಿ ಯಶಸ್ವಿಯಾಗಿದೆ ಇರ್ಲಿಕ್ಕೆ ಒಂದು ಪ್ಲಾಟ್ಫಾರ್ಮ್, ಒಂದು ಸಾಕ್ಷಿ ಗಾಳಿಹಳ್ಳಿಯ ಸಮಾರಂಭ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಷ್ಟೊತ್ತು ಕೂಡ ತಾಳ್ಮೆಯಿಂದ ಮಾತುಗಳಿದೆ ಅಂತ ನಿಮ್ಮೆಲ್ಲರಿಗೂ ಹೊಂದಿಸ್ತಾ, ಆ ಜಗಜ್ಜನನಿ, ಆ ವೀರಭದ್ರೇಶ್ವರ, ಆ ಮಹಾಮಹಿಮ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ಕಡೇ ಪ್ರಾರ್ಥನೆ ಆ ಭಗವಂತನಲ್ಲಿ ಇಷ್ಟೊತ್ತಿಗಾಗಲೇ ಜಿಡಿ ಮಾಡಿ ಹಿಡಿಬೇಕಾಯ್ತು ಅಂತೇಳಿ ಗಾಳಿಹಳ್ಳಿ ಕೆರೆ ಒಂದು ಸ್ವಲ್ಪ ಮಾತ್ರ ಇದೆ ಅಂತೇಳಿ ನಾನು ಆ ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಅಪ್ಪ ನೀನು ಯಾರು ಬೇಕಾದ್ರೂ ಎಷ್ಟು ಬರೋ ಪರೀಕ್ಷೆ ಮಾಡು, ಈ ರೈತರನ್ನ ದಯಮಾಡಿ ಜಾಸ್ತಿ ಪರೀಕ್ಷೆ ಮಾಡಬೇಡ, ಪರೀಕ್ಷೆ ಮಾಡಬೇಡ ಅಂತೇಳಿ. ಯಾಕೆಂದ್ರೆ ಅವ್ನು ಒಂದ್ಸರಿ ಮುನಿಸ್ಕೊಂಡ್ಬಿಟ್ರೆ, ಅದೊಂದ್ಸರಿ ಬೇಸತ್ತು ಬಿಟ್ರೆ ಈ ಜಗತ್ತಿನೆಲ್ಲ ಹೊಟ್ಟೆಗೆ ತಣ್ಣೀರು ಬಿಟ್ಟು ಹಾಕಬೇಕಷ್ಟೇ ಅಂತೇಳಿ. ಒಂದು ಬದುಕಕ್ಕಾಗತ್ತಾ? ಈ ಜಗತ್ತಿನ ಯಂತ್ರವೂ ಹಾಕಾವ. ಹಾಗಾಗಿ ಆ ಬೆವರನ್ನೇ ಮಣ್ಣಿಗೆ ಸುರಿಸಿ ಆ ಮುಖೇನ ಬೆಳೀತಾ ಇರ್ತಕ್ಕಂಥ ಈ ಬೆಳೆಗಾರನಿಗೆ ಅವ್ನು ಚೆನ್ನಾಗಿ ಬದುಕಬೇಕು ಅಂದ್ರೆ ಕಾಲಕ್ಕೆ ತಕ್ಕ ಮಳೆ ಕೊಡು, ಮಳೆಗೆ ತಕ್ಕ ಬೆಳೆ ಕೊಡು, ಬೆಳೆಗೆ ತಕ್ಕ ಬೆಲೆ ಕೊಡು. ಡೆಫಿನೆಟ್ ಆಗಿ ಅಂತ ನೆಮ್ಮದಿಯ ಬದುಕನ್ನ ಕರುಣಿಸ್ಬಿಟ್ರೆ ತಿಂಗಳಿಗೊಂದು ಇಂಥ ಕಾರ್ಯಕ್ರಮ ಮಾಡ್ತಾರೆ ನಮ್ಮ ಜನ ಬೇಕಾದ್ರೆ ಅಂತೇಳಿ ಅಂತ ದೊಡ್ಡ ಆಶೀರ್ವಾದವನ್ನು ಕರುಣಿಸು ಭಗವಂತ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಈ ಕಾರ್ಯಕ್ರಮದ ವ್ಯವಸ್ಥಾಪಕರಿಗೆ ನಿಮಗೆ ಮತ್ತೆಲ್ಲ ಶಿರವಾಗಿ ನಮಿಸಿ ನನ್ನ ಮಾತಿ ಮಂಗಳಾಡ್ತೇನೆ. ನಮಸ್ಕಾರ. 23ನೇ ತಾರೀಕು ಭಾನುವಾರ ಸಂಜೆ 6 ಗಂಟೆಗೆ ಕುವೆಂಪು ಕಲಾಮಂದಿರದಲ್ಲಿ ನಡೆಯುವಂತಹ ಓ ಮನಸ್ಸೆ ಎಂಬ ನಾಟಕದ ಪ್ರದರ್ಶನಕ್ಕೆ ಈ ಕಲ್ಕಟ್ಟೆ ಪುಸ್ತಕದ ಮನೆ ಚಿಕ್ಕಮಗಳೂರು, ಲಯನ್ಸ್ ಸಂಸ್ಥೆ ಚಿಕ್ಕಮಗಳೂರು ಪ್ರಯೋಜನಕತ್ವದಲ್ಲಿ ಗ್ರಾಮರಂಗ ಸಾಂಸ್ಕೃತಿಕ ಟ್ರಸ್ಟ್ ಸಾಣೆನಹಳ್ಳಿ ಅರ್ಪಿಸುವಂತಹ ಏಕ ವ್ಯಕ್ತಿ ರಂಗ ಪ್ರಯೋಗ ತಿರುಗಾಟವನ್ನ ಇವರು ಒಂದು ಪೋಸ್ಟರ್ ಮೂಲಕ ಉದ್ಘಾಟನೆಯನ್ನ ನಡೆಸಲಿದ್ದಾರೆ. ಸುಮಾರು ಗಮನಿಸ್ತಿರ್ತೀನಿ ಸರ್, ಕೊನೆ ತನಕ ಜೊತೆಲೇ ಇರ್ಬೇಕು. ಬರೀ ಇದೊಂದು ದೊಡ್ಡ ಪೋಸ್ಟ್ ನಮ್ಮ ನಾಗರಾಜ್ ಅವ್ರ ಕಲ್ಕಟ್ಟೆಯವರು ಲಯನ್ಸ್ ಕ್ಲಬ್ ಸೇರಿ ಒಂದು ದೊಡ್ಡ ಪ್ರೋಗ್ರಾಮ್ ಮಾಡ್ತಾರೆ. ನೆಕ್ಸ್ಟ್ ಅದ್ರದ್ದು ಪೋಸ್ಟ್ ಲಾಂಚ್ ಮಾಡ್ತೀವಿ. ನಮ್ಮ ಚಂದನ್ ಇನ್ನೊಂದು ಒಳ್ಳೆ ಹಾಡು ಹೇಳ್ತಾರೆ, ಹಾಡು ಕೇಳ್ಬಿಟ್ಟು ಹೋಗ್ಬೋದಾ? ಎಸ್, ತುಂಬ ಒಳ್ಳೆ ಹಾಡು. ನಮ್ಮೆಲ್ಲರ ಮಾರ್ಗದರ್ಶಿಗಳಾದಂತಹ ಸಾಹಿತಿ ಚಟ್ಟಣಿ ಮಹೇಶ್ ಅಣ್ಣವರು
ತುಂಬಾ ಚೆನ್ನಾಗಿ ಉಪನ್ಯಾಸ ನೀಡುವ ಮೂಲಕ ಬದುಕಿಗೆ ಬೇಕಾದಂತಹ ಸಾರ್ಥಕ ಬದುಕಿಗೆ ಬೇಕಾದಂತಹ ಸಂಗತಿಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ 3 ಸಂಸ್ಥೆಗಳು ಹಾಗೂ ಎಲ್ಲ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಜಿಲ್ಲಾ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು ಹಾಗೂ DCC ಬ್ಯಾಂಕಿನ ನಿರ್ದೇಶಕರಾದಂತಹ ಜನನಾಯಕ ನಿರಂಜನ್ ಅವರು ಈ ಕಾರ್ಯಕ್ರಮವನ್ನು ಪ್ರಾಂಜಲವನ್ನು ಉದ್ಘಾಟಿಸಿದ್ದಾರೆ. ಅವರಿಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ಈ ಕಳಸಾಪುರ ಕಾಲೇಜಿನ ಪ್ರಾಂಶುಪಾಲರಾದಂತಹ ಕಲ್ಕಟ್ಟೆ ನಾಗರಾಜ್ ಅವರು ಇದ್ದಾರೆ, ನಮ್ಮ ರೋಹನ್ ಭಾರ್ಗವ್ ಪುರಿ ಇದ್ದಾರೆ, ಅದೇ ರೀತಿ ನಾರಾಯಣ ಸ್ವಾಮಿ ಲಯನ್ಸ್ ಕ್ಲಬ್ ಅಧ್ಯಕ್ಷರಿದ್ದಾರೆ, ಅದೇ ರೀತಿ ರತ್ನಕುಮಾರ್ ಅವರು ಇದ್ದಾರೆ, ಗಾಳಿಹಳ್ಳಿ ಶಿವು ಇದ್ದಾರೆ, ರಾಜಣ್ಣ ಇದ್ದಾರೆ, ಈ ಬಂಧದ ಟ್ರಸ್ಟಿನ ಅಧ್ಯಕ್ಷರಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ವಿಶೇಷವಾಗಿ ನಮ್ಮ ಚಂದನ್ ಅವರು ಈ ಕಾರ್ಯಕ್ರಮಕ್ಕೆ ಒಂದು ಚಿನ್ನದ ಚೌಕಟ್ಟನ್ನು ಕೊಡ್ತಾ ಇದ್ದಾರೆ. ಅವರ ಹಾಡನ್ನ ಕೇಳೋದ್ರ ಮೂಲಕ ಈ ಕಾರ್ಯಕ್ರಮ ಮುಕ್ತಾಯಗೊಳಿಸೋಣ ಅಂತ ಹೇಳ್ತಾ ಮಾಡಿ ಎಲ್ರಿಗೂ ಜಗದೊಳು ಭಾಗ್ಯವಾಗಿರಬೇಕು. ಭಗವತಿಗಳಿ ಹಾಯಿಸದೆ ಲೋಕದ ಗುಣವಿ ನಿನಗಾಗಬೇಕು, ಮೂಕನಾಗಬೇಕು. ಮತ್ತು ಅದೇ ರೀತಿ ನಮ್ಮ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ನಾರಾಯಣ ಸ್ವಾಮಿ ಅವರಿಗೂ ಸಹ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತೇವೆ. ಮತ್ತು ಪ್ರಭುಲಿಂಗ ಸ್ವಾಮಿ ಅವ್ರಿಗೂ ಸಹ ನಾವು ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಿದ್ದೇವೆ. ಮತ್ತು ನಮ್ಮ ಕಳಸಾಪುರ ಕಾಲೇಜಿನ ಪ್ರಾಂಶುಪಾಲರಿಗೂ ಸಹ ನಮ್ಮ ಊರಿನ ಪರವಾಗಿ ತಮ್ಮೆಲ್ಲರ ಪರವಾಗಿ ಒಂದು ವಂದನೆಗಳನ್ನು ಅರ್ಪಿಸ್ತಿದ್ದೇವೆ. ಮತ್ತು ಸಿದ್ದರಾಜ್ ಅವರು ಬುದ್ಧಗಾಳಿ ಟ್ರಸ್ಟ್ಗಳು ಅವ್ರಿಗೂ ಸಹ ನಮ್ಮ ಊರಿನ ಪರವಾಗಿ ತಮ್ಮೆಲ್ಲರ ಪರವಾಗಿ ವಂದನಾರ್ಪಣೆಯನ್ನು ಅರ್ಪಿಸ್ತಿದ್ದೇವೆ. ಮತ್ತು ನಮ್ಮ ಭಾರ್ಗವ್ ರೋಹನ್ ಭಾರ್ಗವ್ ಅವ್ರಿಗೂ ಸಹ ನಮ್ಮ ಗ್ರಾಮದ ಪರವಾಗಿ ತಮ್ಮೆಲ್ಲರ ಪರವಾಗಿ ವಂದನಾರ್ಪಣೆಯನ್ನು ಅರ್ಪಿಸ್ತಾ ಇದ್ದೀವಿ. ಮತ್ತೆ ನಮ್ಮ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ನಿರಂಜನದವರಿಗೂ ಸಹ ತಮ್ಮೆಲ್ಲರ ಪರವಾಗಿ ವಂದನಾರ್ಪಣೆಯನ್ನು ಅರ್ಪಿಸ್ತಾ ಇದ್ದೀವಿ. ಮತ್ತು ಶಿವ ಅವರಿಗೂ ಸಹ ತಮ್ಮೆಲ್ಲ ನಮ್ಮೂರ ಪರವಾಗಿ ವಂದನಾರ್ಪಣೆಯನ್ನು ಅರ್ಪಿಸ್ತಾ ಇದ್ದೀವಿ. ಮತ್ತು ಚಂದನ್ ಅವರ ಸಂಗಡಿಗರು ಅವ್ರಿಗೂ ಸಹ ತಮ್ಮೆಲ್ಲ ಇದುವರೆಗೂ ರಸದೌತಣದ ನಮಗೆ ಉಣಿಸಿದ್ದಾರೆ. ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ವಂದನಾರ್ಪಣೆಯನ್ನು ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿ ನಮಗೆ ನಮ್ಮ ದೊಡ್ಡ ಚೆನ್ನೈ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ವಂದನಾರ್ಪಣೆಯನ್ನು ಅರ್ಪಿಸ್ತಾ ಇದ್ದೀವಿ. ಮತ್ತು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ರಾಜು ಅವರಿಗೂ ವಂದನಾರ್ಪಣೆಯನ್ನು ಅರ್ಪಿಸ್ತಾ ಇದ್ದೀವಿ. ರಾಜು ಮತ್ತು ವಿನೂತ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಸಹ ನಾವು ವಂದನಾರ್ಪಣೆಯನ್ನು ಅರ್ಪಿಸ್ತಾ ಇದ್ವಿ. ಅವರಿಗೆ ಅವ್ರ ಮನೆ ಮೇಲೆ ಹಾಕ್ಸ್ಬಿಟ್ಟು ಜನ ಹೇಳ್ದಂಗೆ ಕೂತಿದ್ದಾರೆ ಅಂದ್ರೆ 2 ಕಾರಣ ಕೂತಿದ್ದಾರೆ ಅಂತೇಳಿ. ಒಂದು ನಾವು ಚಂದನ್ದವ್ರಿಗೆ ಅಂದ್ರೆ ಕೊಟ್ಟು ಹೋಗ್ಬೇಕು ಅಂತ ಕೂತಿದ್ದಾರೆ, ಇಲ್ಲಾಂದ್ರೆ ಚಂದನ್ದವ್ರದ್ದು ಇನ್ನೊಂದು ಹಾಡು ಕೇಳಿ ಹೋಗ್ಬೇಕು ಅಂತ ಕೂತಿದ್ದೀರಾ. ಒಂದು ಅಪರೂಪದ ಹಾಡಿದೆ, ಬಹುಶಃ ನೀವು ಅದು ಕೇಳಿರಲ್ಲ. ನೀವು ಕೂತಿರೋದ್ರಿಂದ ಇದು ಮುಗಿದ್ಮೇಲೆ ಅದು ಒಂದು ಹಾಡು ಹೇಳ್ತಾರೆ. ತಿಂಡಿ ಪಂಡಿ ಊಟಕ್ಕೆ ಹೋಗೋರು ಹೋಗ್ಬೋದು. ಹಾಡನ್ನ ಅದೊಂದು ಮಂಗಳಾರತಿ ಇದ್ದಂಗೆ ಅದು. ಆ ಹಾಡು ಹಾಡಿದ್ರು ಅಂದ್ರೆ ನಮ್ಮ ಕಾರ್ಯಕ್ರಮ ಮುಗೀತು ಅಂತೇಳಿ. ದೇವ್ರ ಬಗ್ಗೆ ಕುರುವೆ ನಿನ್ನ ಆಟ ಬಲ್ಲವ್ರು ಯಾರು ಅಂತೇಳಿ ನಾವು ನಿಂತವ್ರು ಅಲ್ಲೇ ಕುಣಿಬೇಕು. ಆ ಥರದ ಒಂದು ಹಾಡಿದೆ, ಅದನ್ನ ಹಾಡ್ತಾರೆ ರತನ್. ಅದೇ ರೀತಿ ನಮ್ಮ ಹುಲಿಗೌಡರು ಅವರು ಸಹ ನಮ್ಮ ದೇವಸ್ಥಾನ ಧರ್ಮದರ್ಶಿಗಳು, ಅವ್ರಿಗೂ ಸಹ ತಮ್ಮೆಲ್ಲರೂ ಪರವಾಗಿ ವಂದನಾರ್ಪಣೆಯನ್ನು ಅರ್ಪಿಸ್ತಾ ಇದ್ದೀವಿ. ದೊಡ್ಡ ಕೈಜಂಡರು ಹಾಗೂ ಇದುವರೆಗೂ ಸಹ ತಾವೆಲ್ಲರೂ ಸಹ ನಮಗೆ ಸಹಕಾರ ಕೊಟ್ಟು, ಅದೇ ರೀತಿ ನಮಗೆ ಬೇರೆ ಊರಿಂದ ಬಂದಿರ್ತಕ್ಕಂಥ ನಮ್ಮ ಸ್ನೇಹಿತರು ಕೂತಿರೋ ಯಾರು ಹೆಸರು ಗೊತ್ತಿಲ್ಲ, ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ಲಯನ್ಸ್ ಪದಾಧಿಕಾರಿಗಳು ಬಂದಿದ್ದಾರೆ, ಅವ್ರಿಗೂ ಸಹ ನಮ್ಮೂರ ಪರವಾಗಿ ತಮ್ಮೆಲ್ಲರ ಪರವಾಗಿ ವಂದನಾರ್ಪಣೆ ಅರ್ಪಿಸ್ತೇವೆ. ಅದೇ ರೀತಿ ಇದುವರೆಗೂ ಸಹ ಸಾವಧಾನದ ಕೂತು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಕ್ಕಂಥ ಅಕ್ಕಪಕ್ಕದ ಗ್ರಾಮದಿಂದ ಬಂದಿರತಕ್ಕಂಥ ಎಲ್ಲರಿಗೂ ಹಾಗೂ ನಮ್ಮೂರಿನಲ್ಲಿ ಇರ್ತಕ್ಕಂಥ ಎಲ್ಲ
ಮಕ್ಕಳು ಮತ್ತು ಮಹಿಳೆಯರು ಹಾಗೂ ಹಿರಿಯರಿಗೆ ಎಲ್ರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂತ ಎಲ್ರಿಗೂ ಸಹ ಒಂದು ಪುಸ್ತಕ ಈಗ ಉಪಹಾರ ಇಲ್ಲೇ ಇದೆ. ಉಪಹಾರ ಇಲ್ಲೇ ಇದೆ. ಒಂದು ಹಾಡನ್ನ ನಮ್ಮ ಚಂದನ್ ಹಾಡಿದ ಮೇಲೆ ಇಲ್ಲೇ ಉಪಹಾರ ಇದೆ. ದಯವಿಟ್ಟು ಎಲ್ಲರೂ ಉಪಹಾರ ಸಾವಧಾನದಿಂದ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಿದ್ದೆ. ಧಾಮ ಬೆಳವಾಡಿಯಲ್ಲಿ ಸರ್ ದಯಮಾಡಿ ಲೈನ್ಸ್ ಪದಾಧಿಕಾರಿಗಳು ನಿರಂತರವಾಗಿ ಸಹಾಯ ಕೊಡ್ತಿರೋ ಅವ್ರ ಮೇಲೆ ಬರ್ರಿ ಸರ್. ಪ್ಲೀಸ್ ಬನ್ನಿ ಸರ್. ಈ ಗ್ರಾಮದ ವತಿಯಿಂದ ಲೈನ್ಸ್ ಪದಾಧಿಕಾರಿಗಳಿಗೆ ಒಂದು ಮಾಲಾರ್ಪಣೆ ಮಾಡ್ತಾ ಇದ್ದಾರೆ, ಬಂದು ಸ್ವೀಕರಿಸ್ಬೇಕು. ರಮೇಶಣ್ಣ ಬನ್ನಿ ಪ್ಲೀಸ್. ಎಲ್ಲರೂ 3 ಜನ ಬನ್ನಿ ಸರ್. 4 ಜನ ಬನ್ನಿ ಸರ್ ಪ್ಲೀಸ್. ಗುರುವೇ ನಿನ್ನಾಟ ಬಲ್ಲೋ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋ